ಫಾರ್ ಮೈ ಪೇರೆಂಟ್ಸ್ ಇವಾಗ್ಲೂ ಫಿಲ್ಮ್ ಅಂದರೆ ಚೆನ್ನೈಗೆ ಹೋಗೋದು, ಅಲ್ಲಿ ಹೋಗಿ ಸ್ಟ್ರಗಲ್ ಮಾಡೋದು, ದಟ್ ಈಸ್ ದೇರ್ ಕಾನ್ಸೆಪ್ಟ್. ಸೊ ಫಾರ್ ದೆಮ್ ಇಟ್ ವಾಸ್ ಸಮಥಿಂಗ್ ವಿಚ್ ವಾಸ್ ವೆರಿ ಗೈಡ್ ಮಾಡೋಕ್ಕೆ ಯಾರು ಇಲ್ಲ, ಯಾವುದೊಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳೋಕ್ಕೂ ಯಾರು ಇಲ್ಲ. ಸೊ ದ್ಯಾಟ್ ವಾಸ್ ಸಮಥಿಂಗ್ ವಿಚ್ ದೇ ವರ್ ವರಿಡ್ ಅಬೌಟ್. ಸೊ ಟಿಪಿಕಲ್ ದಟ್ ಮಿಡಲ್ ಕ್ಲಾಸ್ ಅವತ್ತಿನ ಕಾಲದ ಅಪ್ಪ ಅಮ್ಮಂದ್ರ ಒಂದು ಫ್ರೇಮ್ ಆಫ್ ಮೈಂಡ್ ಫಸ್ಟ್ ಹುಡುಗ ಸೆಟ್ಲ್ ಆಗ್ಬೇಕಂದ್ರೆ ಒಂದು ಜಾಬ್ ಬೇಕಾಗಿರೋದು. ಹೂ ಟಾಕ್ಸ್ ಅಬೌಟ್ ಹೌ ಮಚ್ ಅ ಮ್ಯೂಸಿಕ್ ಡೈರೆಕ್ಟರ್ ಮೇಕ್ಸ್, ಹೌ ಮಚ್ ಆಸ್ ಅ ಬ್ಯಾಕ್ ಗ್ರೌಂಡ್ ಸ್ಕೋರಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋದು ಥರದ್ದು ಒಂದಷ್ಟು ಇನ್ಸೈಟ್ಫುಲ್ ಇನ್ಫಾರ್ಮೇಶನ್ ನಮ್ಗೆ ಹೆಲ್ಪ್ ಮಾಡಿ. ಲಾಸ್ಟ್ ಒಂದು 10-12 ವರ್ಷದಲ್ಲಿ ಇಂಡಸ್ಟ್ರಿಗೆ ಬಂದ ಮೇಲೆ ಆಕ್ಚುಲಿ ಕನ್ನಡ ಕಲ್ತಿರೋದು. ಅದುವರೆಗೆ ಕನ್ನಡ ಗೊತ್ತಿರಲಿಲ್ಲ. ಕಾಲೇಜಲ್ಲಿ ಇಟ್ ವಾಸ್ ಓನ್ಲಿ ಇಂಗ್ಲಿಷ್ ಅಂಡ್ ಹಿಂದಿ ಅಂಡ್ ಎವ್ರಿಥಿಂಗ್ ದಟ್ ಐ ಯೂಸ್. ಸೊ ಈ 12 ವರ್ಷದಲ್ಲಿ and during my time in the industry is when I've heard about Dr. Rajkumar's films, Upendra's films, Shivraj Kumar's films, Puneet sir's films. So all these films I've heard like that, just finding out. What expectation ಇಟ್ಕೊಂಡು ಸಿಂಗರ್ ಆಗ್ಬೇಕಂತ ಇವತ್ತು 2024 ಅಲ್ಲಿ ಬರಬೇಕು ಅವರು, ಅಂಡ್ ಅದಕ್ಕೆ ಏನೇನು ತಯಾರಿ ಮಾಡ್ಕೋಬೇಕು? So today on Just Curious, yes it is ಮಿಥುನ್ ಕರ್ನಾಟಕದವರೆಗೆ ಮಿಥುನ್ ಮಿಥುನ್ ಮುಕುಂದನ್ ಅವರು. ವಾಟ್ಸ್ಆಪ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು? ಸೂಪರ್. ಮಿಥುನ್ ಅವರೇ, ಬೆಳಗ್ಗೆ ಯಾವ ಸ್ವರಕ್ಕೆ ಡೇಟ್ ಅಂತ ಇವತ್ತು ಕೊಟ್ರಿ, ಯಾವ ರಾಗಕ್ಕೆ ಕೈ ಕೊಟ್ರಿ? ಅಯ್ಯೋ ಹಂಗೆಲ್ಲ ಹೇಳಕ್ಕಾಗಲ್ಲ. ಐ ಮೀನ್ ಸ್ವಲ್ಪ ನಿದ್ದೆದು ಸ್ವಲ್ಪ ಪ್ರಾಬ್ಲಮ್ ಇದೆ, ಬಿಕಾಸ್ ಐ ವಾಸ್ ವರ್ಕಿಂಗ್ ಆಲ್ ನೈಟ್. ಕಂಟಿನ್ಯೂಸ್ ಕೆಲಸ ಮಾಡಿ ಬಂದಿದ್ರಿ, ಫ್ರೆಶ್ ಅಪ್ ಮಾಡಿ ಬಂದಿದ್ದೀನಿ. ಸೊ ಯಾವ ರಾಗ ಅಂತ ನನಗೂ ನಿಜವಾಗ್ಲೂ ಜ್ಞಾಪಕ ಇಲ್ಲ ಸದ್ಯಕ್ಕೆ. ನಿದ್ದೆ ರಾಗ ಹೌದು, ಅದು ಸ್ವಲ್ಪ. ಸೊ ಫಸ್ಟ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಸಿಂಗರ್ ಆಗಿ ನೀವೊಂದು ಈ ಜಾಗನ ತುಂಬಿಸ್ತಾ ಇದ್ದಾರೆ ಇವತ್ತು. ಲಾಡ್ ಆಫ್ ಕ್ಯೂರಿಯಾಸಿಟೀಸ್ ಇರುತ್ತೆ. ಮ್ಯೂಸಿಕ್ ಡೈರೆಕ್ಟರ್ಗಳು ರಿಯಲ್ ಲೈಫಲ್ಲಿ ಹೆಂಗಿರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾರೆ, ಅಲ್ಲಿಂದಲೇ ಶುರು ಮಾಡೋಣ. ಹೌ ಡು ಯು ಸ್ಟಾರ್ಟ್ ಯುವರ್ ಡೇ? That is actually the first point. Mainly the day start would be at around probably 2 in the afternoon. Because day ends at 6 in the morning, 7 in the morning. So ಅದೇ ಒಂದು ಜನರಲ್ ಪಬ್ಲಿಕ್ ಇಂದ ತುಂಬಾ ಡಿಫ್ರೆಂಟ್ ಇರುತ್ತೆ ಅದು. ಬಟ್ ಅದೇ ಐ ಮೀನ್ ಐ ಆಮ್ ಅ ವೆರಿ ನಾರ್ಮಲ್ ಪರ್ಸನ್. ಅದರ್ವೈಸ್ ಆ ಥರ ಏನು ಎಕ್ಸೆಂಟ್ರಿಸಿಟಿ ಆ ಥರ ಏನೂ ಇಲ್ಲ ನನಗೆ. ಬಟ್ ಐ ಮೀನ್ ಕೆಲಸ ಎಲ್ಲ ಮಾಡುವಾಗ ಬೇರೆ ಏನು ನನ್ನ ತಲೆಗೆ ಹೋಗಲ್ಲ. ಬೇರೆ ಯಾವ ವಿಷಯ ಇದ್ರು, ಎಲೆಕ್ಟ್ರಿಸಿಟಿ ಬಿಲ್, ಇದು ಅದು, ಕಿಚನ್ ಇಸ್ ಆನ್ ಫೈರ್, ಇದೆಲ್ಲ ನನಗೆ ಮ್ಯಾಟರ್ಸ್ ಅಂತೆಲ್ಲ ರಿಜಿಸ್ಟರ್ ಆಗಲ್ಲ. ಫೋಕಸ್ ಅಲ್ಲಿಗೆ ಹೋಗಲ್ಲ. ಐ ಕ್ಯಾನ್ ದರ್ ಇಸ್ ದಟ್ ಫೇಮಸ್ ಸ್ಟೋರಿ ಆಫ್ ನ್ಯೂಟನ್ ವಿತ್ ದಟ್ ವಾಚ್ ಅಂಡ್ ದ ಎಗ್. He had to boil an egg and he had to look at the time. He boiled the watch and kept the egg in his hand. I mean, I don't know if it's a real story, but it's a joke. But I think I'm very much like that. ಆ ಥರ ಒಂದು ಫೋಕಸ್ ಮಾಡೋಕ್ಕಾಗಲ್ಲ when this is happening. So I think that's it. ಅದು ಬಿಟ್ರೆ ನಾರ್ಮಲ್. ಮಿಥುನ್, if at all if you have to ask in a line, ಮ್ಯೂಸಿಕ್ ಅಂತ ಬಂದಾಗ ಸಡನ್ ಆಗಿ how will you be ಅದನ್ನ ತೆಗೆದು ಆಚೆಗೆ ಇದು ಮಾಡಿದ್ರೆ, okay, this is the for starters, this is ಮಿಥುನ್ ಅವರು ಅಂತ. ಸೊ ಆಫ್ ಕೋರ್ಸ್ ಮಿಥುನ್ ಅಂತ ಅಂದಾಗ ಒಂದಷ್ಟು ಜನಕ್ಕೆ ಮ್ಯೂಸಿಷಿಯನ್ಸು, ಸಿನಿಮಾ ವರ್ಲ್ಡಲ್ಲಿರೋರೆಲ್ಲರಿಗೂ ಗರುಡ ಗಮನ ಇಂದ ಒಂದು ಬೇರೆ ಥರನೇ ಸ್ಟ್ಯಾಂಪ್ ಬೀಳ್ತಾ ಹೋಗುತ್ತೆ. ಗರುಡ ಗಮನ ವೃಷಭ ವಾಹನ ಮ್ಯೂಸಿಕ್ ಡೈರೆಕ್ಟ್ರ, ಮಾದೇವ ಸಾಂಗು, ಸೋಜುಗಾದ ಅದು ಆಗಿರಲಿ, ಅಥವಾ ಇತ್ತೀಚಿನ ಸ್ವಾತಿ ಮುತ್ತಿನ ಮಳೆ ಹನಿಯದು ಮೆಲ್ಲನೆ. ಐ ಥಿಂಕ್ ಫಸ್ಟ್ ಟೈಮ್ ಯು ರೆಸ್ಪಾಂಡೆಡ್ ಟು ಮೀ, ನಾನೊಂದು ಕವರ್ ಹಾಡಿ ಬಿಟ್ಟಿದ್ದೆ. ಲೈಕ್ ಐ ಥಿಂಕ್ ಯು ಲೈಕ್ಡ್ ಇಟ್ ಆರ್ ಸಮಥಿಂಗ್ ಲೈಕ್ ದಟ್. Yes, I remember. Yes. ಸೊ ಕೆಲವು ಸತಿ ನಿಮ್ಮ ಹಾಯ್ ಹೆಲೋ ಈ ಥರನೂ ಶುರು ಆಗುತ್ತೆ. ಸೊ ಫಸ್ಟ್ಲಿ ನನಗೆ ಗೊತ್ತಿರಲಿಲ್ಲ ನೀವು ಡಾಕ್ಟರ್ ಆಗಿ ಈ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್, ಸ್ಟ್ರೇಂಜ್ ಕಾಂಬಿನೇಷನ್. ಯಾಕೆಂದರೆ ಮ್ಯೂಸಿಷಿಯನ್ಸ್ ಅಂತ ಆಗಕ್ಕೆ ಬರೋರದೇ ಒಂದಷ್ಟು ಸ್ಟ್ರಗಲ್ಸ್ ಇದ್ದರೆ, ಲಾಟ್ ಆಫ್ ದೆಮ್ ಡೋಂಟ್ ನೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂದ್ರೆ ವಾಟ್ ಇಸ್ ದ ಫಾರ್ಮುಲಾ ಡೂಡ್ ಅಂತ. ಲೆಟ್ ಮಿ ಹಿಯರ್ ಇಟ್ ಫ್ರಮ್ ಯು, ಬಿಕಾಸ್ you've done impossible. ಹಂಗೇನು ಬೇಸಿಕ್ಲಿ ದ ಥಿಂಗ್ ಇಸ್ ದಟ್ ಐ ಥಿಂಕ್ ಮೆಡಿಸಿನ್ ನನಗೆ ಒಂದು ಬ್ಯಾಕಪ್ ಆಗಿ ಬೇಕಿತ್ತು. ನನಗೆ ಮಾತ್ರ ಅಲ್ಲ, ಈವನ್ ಫಾರ್ ಮೈ ಫ್ಯಾಮಿಲಿ, ಬಿಕಾಸ್ ಅವರಿಗೆ ಸ್ವಲ್ಪ ಮೆಂಟಲ್ ಪೀಸ್ ಬೇಕು ಅಂತ ತುಂಬ ಟೆನ್ಷನ್ ಇದ್ರು ಅವರಿಗೆ ಈ ಫಿಲ್ಮ್ ಫೀಲ್ಡ್, ಬಿಕಾಸ್ ಏನು ಗೊತ್ತಿಲ್ಲ. ಫಾರ್ ಮೈ ಪೇರೆಂಟ್ಸ್ ಇವಾಗ್ಲೂ ಫಿಲ್ಮ್ ಅಂದರೆ ಚೆನ್ನೈಗೆ ಹೋಗೋದು, ಅಲ್ಲಿ ಹೋಗಿ ಸ್ಟ್ರಗಲ್ ಮಾಡೋದು, ದ್ಯಾಟ್ ಈಸ್ ದೇರ್ ಕಾನ್ಸೆಪ್ಟ್. ಸೊ for them it was something which was very guide ಮಾಡೋಕ್ಕೆ ಯಾರು ಇಲ್ಲ, ಯಾವುದೊಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳೋಕ್ಕೂ ಯಾರು ಇಲ್ಲ. ಸೊ ದ್ಯಾಟ್ ವಾಸ್ ಸಮಥಿಂಗ್ ವಿಚ್ they were worried about. So a typical that middle class ಅವತ್ತಿನ ಕಾಲದ
ಅಪ್ಪ ಅಮ್ಮಂದ್ರೆ ಒಂದು ಫ್ರೇಮ್ ಆಫ್ ಮೈಂಡ್ ಫಸ್ಟು ಹುಡುಗ ಸೆಟ್ಲ್ ಆಗ್ಬೇಕಂದ್ರೆ ಒಂದು ಜಾಬ್ ಬೇಕಾಗಿರೋದು ಅದೇ. And either engineering or medicine, these were the two doors that were there. I think at least ನನಗೆ medicine, tougher one. I took the tougher one because I mean for two reasons. ಒಂದು ಏನಂದ್ರೆ medicine never goes out of demand. Like in case this does not work out also, some work I can do. ಅದು ಒಂದು. Secondly, it's like, you know, professionally ಸ್ವಲ್ಪ ನನಗೆ ಇಂಟ್ರೆಸ್ಟ್ ಇತ್ತು because I was a biology student, and you know that definitely worked for me because to get through MBBS ಅದು ಅಷ್ಟು ಈಸಿ ಅಲ್ಲ. So when I found the subject interesting, ಅದು ಮಾಡಕ್ಕೆ ಇನ್ನೂ ಸ್ವಲ್ಪ, you know, it was easier. Crazy. But yeah, the main thing for me was ನನಗೆ ಒಂದು 7 years 8 years ಇಂದ music has been the, you know, the aim. But ಅದು ಹೇಗೆ ಮಾಡಬೇಕು, ಯಾರ ಹತ್ರ ಕೇಳಬೇಕು, what is the, as you said, what is the process, what is the journey ಅಂತ ನನಗೆ ಗೊತ್ತಿರಲಿಲ್ಲ. So I had been trained classically, ಬಟ್ ಅದು ಬಿಟ್ಟು ಈ ಪ್ರೊಫೆಷನಲ್, ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಫಿಲ್ಮ್ ಮಾಡುವ ಟೈಮಲ್ಲಿ ಫಸ್ಟ್ ಟೈಮ್ ಐ ಸಾ ಫಿಲ್ಮ್ ರೀಲ್, ಇದಕ್ಕೆ ಹೇಗೆ ಸ್ಕೋರ್ ಮಾಡೋದು, ಸ್ಟುಡಿಯೋಗೆ ಹೋಗೋದು, ಫಸ್ಟ್ ಮೂವಿಗೆ. ಅದುವರೆಗೂ ಏನು ಎಕ್ಸ್ಪೀರಿಯನ್ಸ್. ಕಹಿ 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 ಸಿ ವಾಟ್ ಐ ಡೋಂಟ್ ನೋ, ಯೂಶಲಿ ಸಿಹಿಯಿಂದ ಶುರು ಮಾಡಿದ್ರೆ ನಿಮ್ ಜರ್ನಿ ಕಹಿಯಿಂದ ಶುರು ಆಗಿದೆ. ಬಟ್ ಎಸ್ ಯು ಸೇಯಿಂಗ್ ಸಮಥಿಂಗ್ ಅಬೌಟ್ ದ ರೀಲು ಎಲ್ಲ. ಹೌದು. ಸೊ ಲೈಕ್, ಯು ನೋ, I didn't have any of that practical experience ಅಲ್ಲ ಗೈಡ್ ಮಾಡೋಕ್ಕೆ ಈ ಥರ. ಇನ್ಫ್ಯಾಕ್ಟ್ ನಾರ್ಮಲಿ ಸೀನಿಯರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಅಸಿಸ್ಟ್ ಮಾಡಿ ಅಲ್ಲ, ಪ್ರೋಗ್ರಾಮ್ ಮಾಡಿ ಎಲ್ಲ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದು ಏನೂ ಆಗಿಲ್ಲ ನನಗೆ. ಆ ಥರ ಏನೂ ಆಪರ್ಚುನಿಟಿನೇ ಬಂದಿಲ್ಲ. ಲೈಕ್ ಐ ವಾಸ್ ಥ್ರೋನ್ ಇನ್ ದ ಡೀಪ್ ಎಂಡ್ ಆಫ್ ದ ಪೂಲ್ ಆ್ಯಂಡ್ ಐ ಜಸ್ಟ್ ಲೈಕ್, ಓಕೆ ಸರಿ ಇದು ಮಾಡಲೇಬೇಕು, ಮಾಡೋಣ ಅಂತ. ಬಟ್ ದ್ಯಾಟ್ ವಾಸ್ ದಿ ಐಡಿಯಾ. ಇಟ್ ವಾಸ್, ಯು ನೋ, ಐ ಜಸ್ಟ್ ಹ್ಯಾಡ್ ದಿಸ್ ಕೈಂಡ್ ಆಫ್ ಕನ್ನಡದಲ್ಲಿ ನಾವು ಹುಚ್ಚು ಅಂತ ಹೇಳ್ತೀವಲ್ಲ. ಸೊ ದ್ಯಾಟ್ ಈಸ್ ದ ಥಿಂಗ್. ಇಟ್ ವಾಸ್ ಜಸ್ಟ್ ದಿಸ್ ಕ್ರೇಜಿ ಐಡಿಯಾ ದಟ್ ಐ ನೀಡ್ ಟು ಡೂ ದಿಸ್. ಫಿಗರ್ ಇಟ್ ಔಟ್ ಆಸ್ ಯು ಗೋ ಅಲಾಂಗ್. ದಟ್ ವಾಸ್ ದಿ. ಇದು ನನಗೆ ಶಾಕ್ ರೈಟ್ ನಾವು. ಯಾಕಂದ್ರೆ ನಿಮ್ಗೂ ಗೊತ್ತು, ನಮ್ಮಲ್ಲಿ ಒಂದು ಮನಸ್ಥಿತಿ ಇದೆ, ಲೆಫ್ಟ್ ಬ್ರೈನು ರೈಟ್ ಬ್ರೈನು. ಅಂದ್ರೆ ಪೀಪಲ್ ಹೂ ವೆರಿ ಆರ್ಟ್ ಡ್ರಿವನ್ ಎಲ್ಲ, ದೇ ಆರ್ ಡ್ರಿವನ್ ಬೈ ರೈಟ್ ಬ್ರೈನು. ಪೀಪಲ್ ಹೂ ವೆರಿ ಗುಡ್ ಅಟ್ ಸ್ಟಡೀಸು, ಲಾಜಿಕಲ್ ರೀಸನಿಂಗ್ ಎಲ್ಲ ಇದ್ರೆ ಲೆಫ್ಟ್ ಬ್ರೈನ್ ಅಂತ. ನೀವೇನೊಂಥರ ಆಂಬಿಡೆಕ್ಸ್ಟ್ರಸ್ ಥರ ಎರಡು ಬ್ರೈನನ್ನ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಒಂದು ದೋಸೆ ಮಾಡ್ಕೊಟ್ಟಿದ್ದೀರಾ. ಅಂದರೆ ಯು ಡನ್ ಡಾಕ್ಟರ್ MBBS ಮುಗಿಸಿದ್ದೀರಾ, ಈ ಕಡೆ ಮ್ಯೂಸಿಷಿಯನ್ ಆಗಿನೂ ಮಿನ್ಸ್ತಾ ಇದ್ದೀರಾ. ಸೊ ಬ್ರೇಕಿಂಗ್ ಸ್ಟೀರಿಯೋ ಟೈಪ್ಸ್. ಸೊ ಈ ಥರ ಕ್ಲಾರಿಟಿ ಐ ನೋ ಇವತ್ತು ನೋಡೋಕ್ಕೆ ಎಲ್ಲ ಕಾಣಿಸ್ಬೋದು. ಬಟ್ ಟಾಕ್ ಟು ಅಸ್ ಅಬೌಟ್ ಇದು ಇನ್ಸೆಕ್ಯೂರಿಟೀಸು, ಏನು ಮಾಡ್ತೀರಾ ಕೆಲವು ಸತಿ ಗೊತ್ತಾಗಿರಲ್ಲ, ಹೆಂಗೋ ಒಂದು ಅಂತ ಆ್ಯಸ್ ಯು ರೀಚ್ ವಿಲ್ ಫಿಗರ್ ಇಟ್ ಔಟ್, ಓ ಇದೀಗೆ ಅಂತ. ಟೆಲ್ ಅಸ್ ಅಬೌಟ್ ವಾಟ್ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯೂಸಿಕ್ ಇಂಡಸ್ಟ್ರಿ ವಾಸ್ ಬಿಫೋರ್ ಯು ಕೇಮ್. ಇನ್ಫ್ಯಾಕ್ಟ್ ಇಟ್ ವಾಸ್ ಝೀರೋ ಅಂತಲೇ ಹೇಳಬೇಕು. ಬಿಕಾಸ್ ನನಗೆ ಆ ಥರ ಒಂದು ಪ್ರೊಫೆಷನಲ್ ಎಕ್ಸ್ಪೋಷರ್ ಏನೂ ಇರಲಿಲ್ಲ. ಇನ್ಫ್ಯಾಕ್ಟ್ ಐ ಗ್ರೂ ಅಪ್ ಇನ್ ದ ಮಿಡ್ಲ್ ಈಸ್ಟ್ ಇನ್ ಕತಾರ್. ಸೊ ಅಲ್ಲಿ ಇಲ್ಲಿರುವ ಒಂದು ನಾರ್ಮಲ್ 16-year-old 15-year-old ಬಾಯ್ಗೆ ಎಷ್ಟು ಎಕ್ಸ್ಪೋಷರ್ ಇರುತ್ತೋ ಅದರಿಂದ ಕಮ್ಮಿ. ಬಿಕಾಸ್ ಇಟ್ಸ್ ಅ ವೆರಿ ಸ್ಮಾಲ್ ಇಂಡಿಯನ್ ಕಮ್ಯುನಿಟಿ ಇದೆ. ಅಲ್ಲೇನೆ ನಾವು ಪರ್ಫಾರ್ಮ್ ಮಾಡೋದು, ನಮ್ಮ ಕಾಂಪಿಟೇಷನ್ಸ್ ಇರುತ್ತೆ, ಹಾಡೋದು, ಯು ನೋ, ಎವ್ರಿಥಿಂಗ್. ಬಟ್ ಇಟ್ ವಾಸ್ ನೈಸ್. ಐ ಮೀನ್ ತುಂಬ, ಯು ನೋ, ಲೈಕ್ ದಟ್ ಸಿಂಗಿಂಗ್ ಆನ್ ಸ್ಟೇಜ್ ಆ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಆಯಿತು. ಬಟ್ ಪ್ರೊಫೆಷನಲಿ ಆಸ್ ಐ ಸೆಡ್, ಕಮಿಂಗ್ ಟು ಫಿಲ್ಮ್ಸ್ ಆ್ಯಂಡ್ ಸ್ಕೋರಿಂಗ್ ಇನ್ ಮ್ಯೂಸಿಕ್ ಆ ಥರ ಏನೂ ಇರಲಿಲ್ಲ. ಐ ಥಿಂಕ್ ಒಂದು ಸತಿ ಒಂದು ಸ್ಟುಡಿಯೋಗೆ ಹೋಗಿದ್ದೀನಿ, ಅಲ್ಲಿ ಒಂದು ಅರಬಿಕ್ ಮ್ಯೂಸಿಕ್ದು ಸ್ಟುಡಿಯೋಗೆ, ಐ ಮೀನ್ ಸೂಪರ್ಬ್ ಸ್ಟುಡಿಯೋ ಕತಾರಲ್ಲಿ. ಸೊ ಒನ್ ಟೈಮ್ ಐ ಹ್ಯಾವ್ ಗಾನ್ ಇನ್ ಟು ಅ ಸ್ಟುಡಿಯೋ ಆ್ಯಂಡ್ ಸೀನ್, ಬಟ್ ಅವಾಗ ಏನು ಅರ್ಥ ಆಗಿಲ್ಲ, ಇದು ಏನಿದು, ವಾಟ್ ಇಸ್ ದಿಸ್, ಇದೊಂದು ಕಂಪ್ಯೂಟರ್, ಇದು ಕೆಳಗಡೆ ಇರೋ ಈ ಲೈಟ್ಸ್ ಎಲ್ಲ ಏನು ಅಂತ ಏನೂ ಗೊತ್ತಿರಲಿಲ್ಲ. I think the next time I actually was in a professional studio was for my movie that was Kahi, when I was 27 years old. So that's how much time. But one thing which I knew was that I think, for good or bad, confidence ನನಗಿತ್ತು. Like ಇದು ಮಾಡಕ್ಕೆ ಸಾಧ್ಯ, like I can make good music ಅಂತ ಕಾನ್ಫಿಡೆನ್ಸ್ ಇತ್ತು. As I said, people can agree or disagree. You can like my music or not like my music, but I had that confidence. So and then the remaining thing was ಇದಕ್ಕೆ ಎಷ್ಟು ಎಫರ್ಟ್ ಹಾಕಬೇಕು, ಎಷ್ಟು ರಿಸರ್ಚ್ ಮಾಡಬೇಕು. ಮೈ ಬಿಗ್ಗೆಸ್ಟ್ ಟೀಚರ್ ವಾಸ್ ಯೂಟ್ಯೂಬ್. ಯೂಟ್ಯೂಬ್ ನೋಡಿ, ಓಕೆ ಅರೇಂಜ್ ಮಾಡೋದು ಹೀಗೆ, ಇದು ಈ ಪ್ಲಗ್ ಇನ್ ಮಾಡಿದರೆ ಅಲ್ಲ, ಈ ಇನ್ಸ್ಟ್ರೂಮೆಂಟ್ ಈ ಎಫೆಕ್ಟ್ ಹಾಕಿದರೆ ಹಿಂಗೆ ಬರುತ್ತೆ ಅಂತಲ್ಲ, ಇದೆಲ್ಲ ಇಟ್ಸ್ ಫ್ರಮ್ ಯೂಟ್ಯೂಬ್. ಸೊ ಐ ವಾಸ್ ರೆಡಿ ಟು ಪುಟ್ ಇನ್ ದ ಆರ್ಸ್, ಯು ನೋ, ದಿ ಎಫರ್ಟ್. ಸೊ ಅದು ಮಾಡಿದ್ದೀನಿ. ಬಾಕಿ ಎಲ್ಲ ಅಗೇನ್ ಐ ಥಿಂಕ್ ಇಟ್ಸ್ ದಟ್ ಸೆಲ್ಫ್ ಬಿಲೀಫ್ ಹ್ಯಾಸ್ ಟು ಬಿ ದೇರ್. ಆ್ಯಂಡ್ ಆಸ್ ಯು ಸೆಡ್, ಇನ್ಸೆಕ್ಯೂರಿಟೀಸ್ ಡೆಫಿನೆಟ್ಲಿ ಇರುತ್ತೆ. ಬಿಕಾಸ್ ಸ್ಟಾರ್ಟಿಂಗ್ ಸ್ಟೇಜ್ ಬಿಡಿ, ಲಾಸ್ಟ್ ಇಯರ್ ಕೂಡ ವೆನ್ ಚರಣ್ ರಾಜ್ ರಿಲೀಸ್ಡ್ ಸಪ್ತಸಾಗರ, ನನಗೆ ಓಹ್ ಗಾಡ್, ಈ ಥರ ಮ್ಯೂಸಿಕ್ ಮಾಡೋದು ಯಾವಾಗ ಅಂತ ನನಗೆ ಅನಿಸ್ತು. ಬಿಕಾಸ್ ಹೀ ಸೆಟ್ ದ ಬಾರ್, ಯು ನೋ, ಹೀಸ್ ಒನ್ ಆಫ್ ಮೈ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ಸ್.
he raised the bar and he, like, okay, this is what you have to be the next time. Anta ನನಗೆ ಅನಿಸ್ತು ನಿಜವಾಗ್ಲು. So it's a very inspiring thing to have people like that working with you at the same time. So Nice. I think, ಕಾಂಟೆಂಪರರೀಸ್ ಅಂತ. ಹೌದು, ನನ್ನ ಕಾಂಟೆಂಪರರೀಸ್ ಆಕ್ಚುಲಿ. ಅದನ್ನ ಇನ್ಸೆಕ್ಯೂರಿಟಿ ಅಂತ ನಾನು ಹೇಳಲ್ಲ, ಬಟ್ ಇಟ್ ಇಸ್ ಲೈಕ್, it is that I am always aware that I have to keep raising the bar if I have to stay relevant. So ಆ ಒಂದು ಪ್ರೆಷರ್ ಅಂತ, ಮೇ ಬಿ ಇಟ್ಸ್ ಅ ಪ್ರೆಷರ್ ದಟ್ ಐ ಪುಟ್ ಆನ್ ಮೈಸೆಲ್ಫ್, ಬಟ್ ದಟ್ ಈಸ್ ಆಲ್ವೇಸ್ ದೇರ್. ವೆರಿ ನೈಸ್. ಐ ಥಿಂಕ್ ಐಯಿಂದ 2 ಪದಗಳು ಬರುತ್ತೆ. ಒಂದು ಇನ್ಸೆಕ್ಯೂರಿಟಿ, ಅದನ್ನು ನಿಮಗೆ ಬೇಕು ಅಂತ ತಿರುಗಿಸ್ಕೊಂಡ್ರೆ ಇನ್ಸ್ಪಿರೇಷನ್. ಐ ಥಿಂಕ್ ಇನ್ಸ್ಪಿರೇಷನ್ ಇಸ್ ಮೋರ್ ಫ್ರೂಟ್ಫುಲ್ ದ್ಯಾನ್ ಇನ್ಸೆಕ್ಯೂರಿಟಿ ಅಂತ ಅನ್ಸುತ್ತೆ. ನಿಮ್ಮ ಮಾತಲ್ಲಿ ದೇರ್ ವರ್ ಟೂ ಮೆನಿ ಸೀಡ್ಸ್ ದ್ಯಾಟ್ ಲೈಕ್ ಇದು ಐ ಗಾಟ್ ಟು ನೋ ಅಬೌಟ್ ನಮ್ಮ ಸ್ಟ್ರೀಟ್ ಸ್ಮಾರ್ಟ್ನೆಸ್, ವೆರನ್ ಯು ಸೆಡ್ ಇವತ್ತು ಇಂಟರ್ನೆಟ್ ಪ್ರಪಂಚ, ಅದೇ ಯೂಟ್ಯೂಬ್ನ ಯಾರೋ 1-2-3 ಅವರ್ ವಿಡಿಯೋಗಳು ನೋಡಿ ಇದು ಮಾಡ್ಬೋದು. ಐ ವುಡ್ ನಾಟ್ ಸೇ ಟೈಮ್ ವೇಸ್ಟ್, ಅದು ಅವ್ರ ಚಾಯ್ಸ್. ಅದು ಅಟ್ ದ ಸೇಮ್ ಟೈಮ್ ಹಿಯರ್ ಯು ಆರ್, ಏನೇನು ಬೇಕೋ ಎಲ್ಲನೂ ಹುಡುಕಿ, ಮ್ಯೂಸಿಕ್ ಡೈರೆಕ್ಷನ್ ಅಂದರೆ ಅದಕ್ಕೆ ಬೇಕಾಗಿರೋ ಪ್ರೋಗ್ರಾಮಿಂಗಿಂದ ಹಿಡಿದು ಎಲ್ಲನೂ ಕಲ್ತಿದ್ದೀರಾ. ಇದು ಎಷ್ಟೋ ಜನ ನೋಡ್ತಾ ಇರೋರಿಗೆ ಇವತ್ತು ಒಂದು ಐಡಿಯಾ ಬರ್ಬೋದು. ಆಮೇಲೆ ಇನ್ನೊಂದು, ಯೂಶಲಿ ಏನಾಗುತ್ತೆ, ಯಾರು ಚಿಕ್ಕವರಿದ್ದಾಗ ನೀವು ನೋಡಿರ್ತೀರಾ, ದೊಡ್ಡವರಾದ್ಮೇಲೆ ಏನಾಗ್ತೀಯಾ ಅಂದರೆ ಎಲ್ಲರೂ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೈಲಟ್, ಇವತ್ತು ಯಾರು ಆಸ್ಟ್ರೋನಾಟ್ ಅಂತೆಲ್ಲ ಒಂದು ಸ್ಕೂಲ್, ಯಾರೋ ಆಯ್ತು ಇವತ್ತಿನ ಯಾರ ಇನ್ಫ್ಲೂಯೆನ್ಸರ್ ಆಗಬೇಕು ಅಂತಲೂ ಹೇಳ್ಬೋದೇನೋ. ಬಟ್ ವೆರಿ ರೇರ್ಲಿ ವಿ ಹಿಯರ್ ನಾನು ದೊಡ್ಡ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಯೂಶಲಿ ಯಾರು ಹೇಳಲ್ಲ. ಸೊ ಯು ಹ್ಯಾವ್ ಎನಿ ಇನ್ಸ್ಪಿರೇಷನ್ ಮ್ಯೂಸಿಕ್ಗೆ ಬರಬೇಕು ಅನ್ನೋದಕ್ಕೆ? ಹೂ ಆರ್ ದೀಸ್ ಡೈರೆಕ್ಟರ್ಸು ಅಥವಾ ಆರ್ಟಿಸ್ಟ್ಗಳು ನಿಮಗೆ ಇನ್ಸ್ಪೈರ್ ಮಾಡಿರೋರು? ಫಾರ್ ಮೀ ನಂಬರ್ 1 ಇಸ್ ಮಿಸ್ಟರ್ ಎ ಆರ್ ರೆಹಮಾನ್. ಬಿಕಾಸ್ ನನಗೆ ಫಸ್ಟ್ ಟೈಮ್ ಮ್ಯೂಸಿಕ್ I could always sing. As I said, Carnatic music ಕಲ್ತಿದ್ರಿ, both keyboards and vocals. ಬಟ್ ನನಗೆ ಹಾಡು ಬೇಕು ಅಂತ ತುಂಬ ಹಾಡು ಕೇಳಿ, ಓಕೆ ಇದು ನಾನೊಂದು ಟ್ರೈ ಮಾಡಬೇಕು ಅಂತ ಅನಿಸಿರ್ಬೋದು. ಬಟ್ ಮ್ಯೂಸಿಕ್ ಮಾಡಬೇಕು ಅಂತ ಅನಿಸಿರೋದು ಇಸ್ ಆಫ್ಟರ್ ಲಿಸ್ನಿಂಗ್ ಟು ಹಿಸ್ ಆಲ್ಬಮ್ಸ್. ಮೋರ್ ದೆನ್ ಹಿಸ್ ಆಲ್ಬಮ್ಸ್, ಹಿಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್. ಸೊ ಐ ಥಿಂಕ್ ನನಗೆ ಸ್ಟ್ಯಾಂಡ್ ಔಟ್ ಮೂವಿ ವುಡ್ ಬಿ ದಿಲ್ ಸೆ, ಎ ಆರ್ ರೆಹಮಾನ್ಸ್ ದಿಲ್ ಸೆ. ಆ ಆಲ್ಬಮ್ ಎಲ್ಲ ಕೇಳಿದ್ಮೇಲೆ ಇಟ್ಸ್ ಲೈಕ್ ಎಲ್ಲರೂ ಯೂಸ್ ಮಾಡ್ತಾ ಇರೋ ಅದೇ ಕೀಬೋರ್ಡ್ಸ್, ಅದೇ ಡ್ರಮ್ಸ್, ಇದೇ ಎಲ್ಲ ಸೇಮ್, ಹಿ ಈಸ್ ಆಲ್ಸೋ ಯೂಸಿಂಗ್ ಇಟ್. ಬಟ್ ಹೌ ಇಸ್ ಹಿ ಏಬಲ್ ಟು ಕ್ರಿಯೇಟ್ ಇಷ್ಟು ಡಿಫ್ರೆಂಟ್ ಸೌಂಡ್, ಇಷ್ಟು ಫ್ರೆಶ್ ಆಗಿರೋ ಸೌಂಡ್, ಹೇಗೆ, ಹೌ ಇಸ್ ದಟ್ ಪಾಸಿಬಲ್ ಅಂತ ಆ ಒಂದು ಥಾಟಿಂದನೇ ಐ ಥಿಂಕ್ ಐ ಡಿಸೈಡೆಡ್ ಟು go for this. So I think I was 11 years old at that time. So I think he was my biggest inspiration. ಆಮೇಲೆ ಮಲಯಾಳಮಲ್ಲಿ ವಿದ್ಯಾಸಾಗರ್ ಅಂತ ಫೇಮಸ್, ನಿಮಗೆ ಆ್ಯಕ್ಚುಲಿ ಗೊತ್ತಿರುತ್ತೆ, ವಾಟ್ ಇಸ್ ದಟ್ ಸಾಂಗ್, ಅಪ್ಪಡಿ ಪೋಡು, ಇದೆಲ್ಲ ಮಾಡಿರೋ ವೆರಿ ವೆರಿ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಅವರು. ಬಟ್ ಐ ಥಿಂಕ್ ಅವರ ಕರಿಯರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೂವೀಸ್ ಅವರು ಮಾಡಿರೋದು ಇಸ್ ಆ್ಯಕ್ಚುಲಿ ಇನ್ ಮಲಯಾಳಂ. ಬ್ರಿಲಿಯಂಟ್ ಮ್ಯೂಸಿಕ್ ಕಂಪೋಸರ್. ಸೊ ಅವರು ಇವತ್ತೆಲ್ಲರೂ ಮ್ಯೂಸಿಕ್ ಕೇಳಿ ಇಟ್ಸ್ ಲೈಕ್ ಅವರೆಲ್ಲರೂ ಮಾಡ್ತಾ ಇರೋ ಒಳ್ಳೆ ಮೆಲಡೀಸ್ನ ತುಂಬ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡೋದು. ದ್ಯಾಟ್ ವಾಸ್ ದೇರ್ USP. Like beautiful melodies, but presentation is so fresh and so different. So I think that was what inspired me to be a music composer. But nanige I think I've always been inspired more by background scores than songs, because background score alli ಒಂದು film the color change ಆಗುತ್ತೆ. At least that's what I have observed. Like ಕೆಲವು scenes, ಕೆಲವು ಸಿನಿಮಾಗಳು ನನಗೆ actually ಜ್ಞಾಪಕ ಇರೋದು is a particular scene and that score that came in the background. For example, ಒಂದು ಜೋಧಾ ಅಕ್ಬರ್ ಫಿಲ್ಮಲ್ಲಿ ದರ್ ಇಸ್ ಎ ಸೀನ್ ವೇರ್ ಅಕ್ಬರ್ ಅಂಡ್ ಜೋಧಾ ಅವ್ರದ್ದು ಮದುವೆ ಆಯಿತು. ಫಸ್ಟ್ ನೈಟ್ ಐ ಥಿಂಕ್ ಖ್ವಾಜಾ ಮೇರೆ ಖ್ವಾಜಾ ಸಾಂಗ್ ಎಲ್ಲ ಆದಮೇಲೆ he comes into the tent and basically she says that we will not be husband and wife till such and such conditions are met. ಆ ಪಾಯಿಂಟ್ನಲ್ಲಿ I can actually sing that music to you. It goes tarirara 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 ಅಷ್ಟೇ. ಬಟ್ again, the feel that it creates, that scene goes into, at least for me, it's like I was in heaven when I was watching it in the theater. ಐದು ಸತಿ ನೋಡಿದ್ದೀನಿ ಆ ಫಿಲ್ಮ್ ಥಿಯೇಟರಲ್ಲಿ, 5 times. So it's a 3.5 hour film. So you calculate, I think 1 day of my life went to Jodha Akbar. So, but ಅಷ್ಟು ಇಷ್ಟ ನನಗೆ. ಅದೇ ಥರ ಅದೇ ಫಿಲ್ಮಲ್ಲಿ ಋತಿಕ್ ರೋಷನ್ದು ಅಕ್ಬರ್ದು ಫಸ್ಟ್ ಎಂಟ್ರಿ ಸೀಕ್ವೆನ್ಸಲ್ಲಿ ಅವ್ರು ಮಾಡಿರೋ ಸ್ಕೋರ್,
ಅದು ಡಿಫ್ರೆಂಟ್. ಎಲ್ಲರೂ ಹೀರೋಸ್ಗೆ ಎಂಟ್ರಿ ಮ್ಯೂಸಿಕ್ ಮಾಡ್ತಾರೆ, ಬಟ್ ಅದರಲ್ಲಿ ಏನೋ ಡಿಫ್ರೆನ್ಸ್ ಇದೆ. ಇಟ್ಸ್ ಸಮಥಿಂಗ್ ವೆರಿ ವೆರಿ ಸ್ಪೆಷಲ್ ದಟ್ ಹಿ ಹಸ್ ಡನ್. ಸೊ ಆ ಥರ ಸೀನಲ್ಲಿ ಏನು ಮ್ಯೂಸಿಕ್ ಇದೆ ಅಂತ ಅದು ನನಗೆ ಜ್ಞಾಪಕ ಇರುತ್ತೆ. ಆ್ಯಂಡ್ ದೀಸ್ ಆರ್ ಫಿಲ್ಮ್ಸ್ ವಿಚ್ ಐವ್ ಸೀನ್ 15 years ago. ಹೌದು. ಸೊ ಐ ಥಿಂಕ್ ದಟ್ಸ್ ಹೌ ಮೈ ಬ್ರೈನ್ ಪ್ರಾಸೆಸಸ್ ದಿಸ್ ಆ ಸಿನಿಮಾ ಆ್ಯಂಡ್ ಮ್ಯೂಸಿಕ್. ಸೊ ಆ ಒಂದು ಇಂಟೆನ್ಸ್ ಡಿಸೈರ್ ಇಂದ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು. ವೆರಿ ಇಂಟ್ರೆಸ್ಟಿಂಗ್. ಈಗ ಅಂದರೆ ಏಕಲವ್ಯ ಅಂತ ಒಂದು ಹೆಸರು ಇವತ್ತಿಗೂ ಎಲ್ಲರೂ ಮಾತಾಡ್ತಾರೆ, ದೂರದಿಂದಲೇ ನೋಡಿ ಕಲ್ತರು. ಥಿಂಕ್ ಟುಡೇಸ್ ಏಕಲವ್ಯಾಸ್ ಎಲ್ಲ ನೀವುಗಳೇ. ಅಂದರೆ ಸಿನಿಮಾ ನೋಡ್ತೀರಾ, ಅಲ್ಲೇನೋ ನೀವು ಅಬ್ಸರ್ವ್ ಮಾಡೋದೇ ಬೇರೆ, ಕಲಿಯೋ ವಿಚಾರಗಳೇ ಬೇರೆ. ಆ್ಯಂಡ್ ಇಂಟರ್ನೆಟನ್ನು ಉಪಯೋಗಿಸ್ಕೊಳ್ಳೋ ರೀತಿ ವೆರಿ ಇಂಟ್ರೆಸ್ಟಿಂಗ್. ಅಗೇನ್ ನಗೆಟ್ಸ್ ಫಾರ್ ಹೌ ಪೀಪಲ್ ಕ್ಯಾನ್ ಆಲ್ಸೋ ಅಬ್ಸರ್ವ್ ಆ್ಯಂಡ್ ಲರ್ನ್ ಆ್ಯಂಡ್ ಹೌ ಯು ಕ್ಯಾನ್ ಆಲ್ವೇಸ್ ಸ್ಟೇ ಹಂಗ್ರಿ ಅಂತ. ದಟ್ ಇಸ್ ಟ್ರೂ. ಆ್ಯಂಡ್ ನಾಟ್ ಓನ್ಲಿ ದಟ್, ಐ ಥಿಂಕ್ ಎಲ್ರಿಗೂ ಒಂದು ಲೈಕ್ ಇದೇ ಈ ನಾನು ಹೇಳ್ತಾ ಇರೋ ಅದೇ ಸಿನಿಮಾಗಳಲ್ಲಿ ಬ್ಯೂಟಿಫುಲ್ ಫ್ರೇಮ್ಸ್ ಇರುತ್ತೆ. ನೀವು ಎಷ್ಟು ಅಡ್ವಾನ್ಸ್ಡ್ ಕ್ಯಾಮ್ರಾ ನನಗೆ ಕೊಡಿ, ನನಗೆ ಆ ಥರ ಫ್ರೇಮ್ ಇಡೋಕ್ಕಾಗಲ್ಲ. ಲೈಕ್ ಐ ವೋಂಟ್ ಬಿ ಏಬಲ್ ಟು, ಬಿಕಾಸ್ ಐ ಡೋಂಟ್ ಹ್ಯಾವ್ ದಟ್ ಐ. ಐ ಹ್ಯಾವ್ ದಿ ಇಯರ್ಸ್ ಬಟ್ ಐ ಡೋಂಟ್ ಹ್ಯಾವ್ ದಿ ಐ. ಅಟ್ ದ ಸೇಮ್ ಟೈಮ್ ನಾನು ತುಂಬ ಲೈಕ್ ಯಂಗ್ ಪೀಪಲ್, ಫ್ರೆಂಡ್ಸ್ ಆಫ್ ಮೈಂಡ್ ಹೂ ಕ್ಯಾನ್ ಗೆಟ್ ಅನ್ ಐಫೋನ್ ಕ್ಯಾಮ್ರಾ ಆ್ಯಂಡ್ ದೇ ಕ್ಯಾನ್ ಶೂಟ್ ಬ್ರಿಲಿಯಂಟ್ ವಿಷುವಲ್ಸ್. ನನ್ನ ಹತ್ರನೂ ಐಫೋನ್ ಇದೆ, ಐ ಕ್ಯಾನ್ ನಾಟ್. ನಾನೊಂದು ಫೋಟೋ ತಗೊಂಡ್ರೆ ಇಟ್ ಲುಕ್ ಆಬ್ಸಲ್ಯೂಟ್ಲಿ ಹಾರಿಬಲ್. But the same camera, somebody else is able to create absolute magic out of it, like very shockingly beautiful images. So adu, I think that's probably why, as you said, left and right brain ಎಲ್ಲರಿಗೂ ಒಂದು ಪ್ರೀಡಿಸ್ಪೊಸಿಷನ್ ಇರುತ್ತೆ. ಸೊ ಐ ಥಿಂಕ್ ನನ್ನ ಬ್ರೈನ್ ಈ ಥರ ಸ್ವಲ್ಪ ವೈರಿಂಗ್ ಅಲ್ಲಿ ಏನೋ ಇದೆ. ಇಟ್ಸ್ ನೈಸ್, that's why it's never the expensive cameras ಅಥವಾ whatever, it is content always the king. It's not. I'm sure ನಿಮ್ಮ ವಿಚಾರದಲ್ಲಿ ಅದಿರ್ಬೋದು. It doesn't matter. ಅದೇ ಥ್ರೆಡ್ನ ತೊಗೊಂಡು ಮಾತಾಡೋದಾದ್ರೆ, ಕೆಲವು ಸಿಂಗರ್ಸ್ ಅಥವಾ ಮ್ಯೂಸಿಕ್ ಡೈರೆಕ್ಟರ್ಸ್ ಒಂದು ಸ್ಟೈಲ್ ಇರುತ್ತೆ ಮೇದನ್ ಅವರೇ. ದೊಡ್ಡ ದೊಡ್ಡ ಸಿಂಗರ್ಸ್ಗಳನ್ನ ಕರೆಸ್ಬಿಟ್ರೆ ಹಾಡು ಹಿಟ್ ಆಗ್ಬೋದು ಅಂತ. ಬಟ್ ಕೆಲವು ಸತಿ ಲೆಟ್ ಮೀ ಟೇಕ್ ಗರುಡ ಗಮನ ವೃಷಭ ವಾಹನ, ಅಲ್ಲಿರೋ ಸಿಂಗರ್ಸ್ಗಳ ಇದು ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಚೈತ್ರ ನೀವು ಹಾಡಿರೋ ಮಾದೇವ ಇಟ್ಸ್ ಫೇಮಸ್. ವೈ ನಾಟ್ ಬಿಕಾಸ್ ಆಫ್ ಹೂ ದ ಸಿಂಗರ್ಸ್ ಆರ್, ಬಟ್ ವಾಟ್ ಆ ಸಾಂಗ್ ಡಿಡ್ ಟು ಪೀಪಲ್ಸ್. ಇದು ಅಗೇನ್ ಸಿದ್ಧಾರ್ಥ ಬೆಲ್ಮಣ್ಣು ಅವರು ಮತ್ತೆ ಚಂದ್ರಚೂಡ ಇವತ್ತಿಗೂ. ಸೊ ಒಂದು ಸ್ಟೀರಿಯೋ ಟೈಪನ್ನು ಎಲ್ಲ ಥರ ಬ್ರೇಕ್ ಮಾಡ್ತಾ ಹೋಗೋ ನಿಮಗೆ ಈ ಒಂದು while you were talking about how background score always inspires you, we want to know, because ನಾನು ಗರುಡ ಗಮನ ವೃಷಭವನ ನಂತರನೇ ಎಲ್ಲರೂ OTT ನಲ್ಲಿ ಕೂತ್ಕೊಂಡು ಅವತ್ತು ಕೋವಿಡ್ ಟೈಮಲ್ಲಿ ಅದನ್ನು ನೋಡಿದಾಗ ಮನೆಯಲ್ಲಿ ಕೂತ್ಕೊಂಡವ್ರಿಗೇನೆ ಆ ಸಿನಿಮಾದ ಇಂಟೆನ್ಸಿಟಿ ಆ ಥರ ಹಿಟ್ ಮಾಡಿತ್ತು. ಆಚೆಗೆ ತಂದು ನೋಡಿರೋ ನಮಗೆ ಹಂಗಾಗಿರ್ಬೇಕಾದ್ರೆ ಅದನ್ನು ತಂದ ನಿಮಗೇನೇನು ಆಯಿತು ಅನ್ನೋದು ಐ ವಾಂಟ್ ಟು ನೋ ವಾಟ್ ಯು ವೆಂಟ್ ಥ್ರೂ ವೈಲ್ ಯು ಆರ್ giving the music and the background score for that movie. I was I think professionally, like creatively, maximum satisfaction ಸಿಕ್ಕಿರೋ ಒಂದು ಫಿಲ್ಮ್ ಅದು ನಿಮಗೆ. ಡೆಫಿನೆಟ್ಲಿ ಲೈಕ್ I think mainly because starting point, like ನಾವು ಏನು ಮ್ಯೂಸಿಕ್ ಇಲ್ಲದೆ ಫಸ್ಟ್ ಕಟ್ ನೋಡ್ತೀವಿ, ಏನು ಮ್ಯೂಸಿಕ್ ಇರಲ್ಲ, ಅಟ್ಲೀಸ್ಟ್ ನನ್ನ ಮ್ಯೂಸಿಕ್ ಇರಲ್ಲ. ಸೋಜುಗಾದ ಆ ಸಾಂಗ್ ನಾನು ಶೂಟ್ ಮುಂಚೆ ಅವರಿಗೆ ಕೊಟ್ಟಿದೆ, ದೇ ಶೋಡ್ ಮಿ ದ ವಿಷುವಲ್ಸ್. ಅದೇ ಥರ ಚಂದ್ರಚೂಡ ಸಾಂಗ್ ಕೂಡ ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ಎಂದೋ ಬರೆದ ಅಂತ ಒಂದು ಹಾಡಿದೆ ಅದರಲ್ಲಿ, ಒಂದು ಲವ್ ಸಾಂಗ್, ವಾಸುಕಿ ವೈಭವ್ ಹಾಡಿರೋ ಹಾಡು. ಹೌದು, ದಟ್ ಸಾಂಗ್. ಸೊ ಆ ಸಾಂಗ್, ಈ 3 ಸಾಂಗ್ಸ್ ಕೊಟ್ಟಿದೆ. ದೇ ಹ್ಯಾಡ್ ಶಾರ್ಟ್ ಇಟ್ ಅಂಡ್ ಎವ್ರಿಥಿಂಗ್. ಬಟ್ ಫಸ್ಟ್ ಟೈಮ್ ಫಿಲ್ಮ್ ನೋಡಿದಾಗ ಅದರಲ್ಲಿ ನನ್ನ ಮ್ಯೂಸಿಕ್ ಇಲ್ಲ, ಎಲ್ಲ ಬೇರೆ. ಇನ್ಫ್ಯಾಕ್ಟ್ ಕಹಿ ಮೂವಿದು ಸ್ವಲ್ಪ ಪೀಸಸ್ ಅವರು ಯೂಸ್ ಮಾಡಿದ್ರು, ಕಹಿ ಮೂವಿದು ಬ್ಯಾಕ್ಗ್ರೌಂಡ್ ಸ್ಕೋರ್ದು. ಬಟ್ ಅದು ಬಿಟ್ಟರೆ ಹಾನ್ಸ್ ಜಿಮರ್, ಇವರು AR ರೆಹಮಾನ್, ಇವ್ರದ್ದು ಎಲ್ಲರದ್ದು ಮ್ಯೂಸಿಕ್ ಇತ್ತು. ಆ್ಯಂಡ್ ಫಿಲ್ಮ್ ನೋಡಿದ್ಮೇಲೆ ಲೈಕ್ ಐ ಇಮಿಡಿಯೇಟ್ಲಿ ನನಗೆ ಏನು ಫೀಲಿಂಗ್ ಬಂತು ಅಂದರೆ, ನನಗೆ ವರ್ಕ್ ಮಾಡೋಕ್ಕೆ ಸಿಕ್ಕಿರುವ ಈ ರಾ ಮೆಟೀರಿಯಲ್ ಈಸ್ ಬ್ರಿಲಿಯಂಟ್. ಸೊ ಅದ್ರ ಮೇಲೆ ನಾವು ಮೈ ಜಾಬ್ ಇಸ್ ಟು ಮೇಕ್ ಶೋರ್ ದಟ್ ಬ್ರಿಲಿಯನ್ಸ್ ಇಸ್ ಎನ್ಹ್ಯಾನ್ಸ್ಡ್ ಅಷ್ಟೇ. And because the raw material, the film itself was speaking to me so well, it was, I would say it was easy. ನಾನು ಪುಷ್ ಮಾಡಿದ್ದೀನಿ, ನಾನು ಅದುವರೆಗೂ ಟ್ರೈ ಮಾಡದೆ ಇರುವ ಟೆಕ್ನಿಕ್ಸ್ ಅಂಡ್ ಸೌಂಡ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ಬಟ್ ಇಟ್ ವಾಸ್ ಈಸಿ ಫಾರ್ ಮಿ. ಇಟ್ ಹ್ಯಾಪನ್ ವೆರಿ ಆರ್ಗ್ಯಾನಿಕ್. ಏನು ಹೇಳ್ತಾ ಇದ್ದೀರಾ ಅಂದರೆ, ಆ ಸ್ಟಫ್ ಅಷ್ಟೊಂದು ಬಂದು ನಿಮ್ಗೆ ಇದು ಮಾಡ್ತಾ ಇದ್ದಾಗ ಸಮ್ವೇರ್ ಇಟ್ ವಾಸ್ ಲೈಕ್, ದಿಸ್ ಇಸ್ ಅ ಬೆಂಚ್ ಮಾರ್ಕ್, ನಾವು ಹ್ಯಾವ್ ಟು ಟಾಪ್ ದಿಸ್ ಅಂತ. ಯೂಶಲಿ ಕೆಲವ್ರಿಗೆ ಗೊತ್ತಿರಲ್ಲ. At times we hear music directors talking,
ಫುಟೇಜ್ ನೋಡಿ ಹೆಂಗಿತ್ತು, ನಮ್ಮ ಮ್ಯೂಸಿಕಲ್ಲಿ ಎಷ್ಟು ಎತ್ತಬೇಕಾಗಿತ್ತು ಗೊತ್ತಾ ಥರ ಒಂದಷ್ಟು ವಿ ಹಿಯರ್. ಸೊ ಇಲ್ಲಿ ಸೀನೇ ವಿತೌಟ್ ಐ ಗಾಟ್ ದ ಇದು ಥ್ರೆಡ್ ನಾವು. ಈಗ ಮುಂದೆ ಎಸ್ ಪ್ಲೀಸ್ ಟೆಲ್. ಸೊ as I was saying, ಅದರಲ್ಲಿ ಅದೇ ಲೈಕ್ ಸೀನ್ಸ್, ಲೈಕ್ ಒಂದು ಸೀನ್ ಹೇಳ್ತೀನಿ. ಅದರಲ್ಲಿ ಬ್ರಹ್ಮಯ್ಯ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಪ್ಲೇ ಮಾಡಿರೋ ಕ್ಯಾರೆಕ್ಟರ್. ಆ್ಯಂಡ್ ಅವರು ಮತ್ತೆ ಅವರ ಕರುಣಾಕರ್ ಅಂತ ಒಂದು ಕಾನ್ಸ್ಟೇಬಲ್. ಈ ಕರುಣಾಕರ್ ಮತ್ತೆ ಪ್ರಭಾಕರ್ ಮತ್ತೆ ಮಧ್ಯೆ ಒಂದು ಫೈಟ್ ಆಗುತ್ತೆ. ಲೈಕ್ ಹೀಲ್ ಸ್ಲ್ಯಾಪ್ ಹಿಮ್. ಒಂದು ಸ್ಟ್ಯಾಟಿಕ್ ಶಾಟ್ ಅದು, ಇಟ್ಸ್ ಜಸ್ಟ್ ಅ ಶಾಟ್ ಲೈಕ್ ದಿಸ್. ಅದರಲ್ಲಿ ಒಂದು ಜೀಪ್ ಇದೆ ಆ್ಯಂಡ್ ಇನ್ ಫ್ರಂಟ್ ಆಫ್ ದಟ್ ಹೀ ಸ್ಲ್ಯಾಪಿಂಗ್ ಹಿಮ್ ಆ್ಯಂಡ್ ಈಸ್ ಲೈಕ್, ನನಗೆ ಥ್ರೆಟನ್ ಮಾಡ್ತೀಯಾ, ಅವ್ರನ್ನ ಮುಗಿಸ್ತೀನಿ ನಾನು ಅಂತೆಲ್ಲ ಹೇಳಿ ಹಿ ಬ್ರೇಕ್ಸ್ ಡೌನ್. ಆ ಸೀನಲ್ಲಿ ಲೈಕ್ ನಾನು ತುಂಬ ಟ್ರೈ ಮಾಡಿದೆ, ಈ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡೋಣ, ಆ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ದ ಸೀನ್ ಇಸ್ ಸೋ ಗುಡ್. ಅವ್ರು ಅಷ್ಟು ಬ್ಯೂಟಿಫುಲ್ ಆಗಿ ಇಬ್ಬರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ನಾನು ಅದ್ರ ಮೇಲೆ ಮ್ಯೂಸಿಕ್ ಹಾಕಿದರೆ, ಸೊ in background scoring it is as important to know where not to score and where to score. So I think, so with a film like that which is speaking to me, like as I'm watching it, suddenly the point is coming where I feel okay, this is where I need to give the music. So like I don't think like ನಾನು ಎತ್ತಬೇಕು ಅಂತ ನನಗೆ ಅನಿಸ್ಲಿಲ್ಲ, ಬಟ್ ಇಟ್ಸ್ ಜಸ್ಟ್ ಲೈಕ್ ಸಪೋರ್ಟ್ ಮಾಡಬೇಕು ಈ ಫಿಲ್ಮ್ಗೆ. ಆ ಸೀನ್ನ ನೋಡಿ ಆ ಬ್ರಹ್ಮಯ್ಯದು ಕ್ಯಾರೆಕ್ಟರ್ದು ಏನ್ ಮೆಂಟಲ್ ಸ್ಟೇಟ್ ಇದೆ, ಏನ್ ಇಮೋಷನಲ್ ಸ್ಟೇಟ್ ಇದೆ, ಅದನ್ನ ನಾನು ಸ್ವಲ್ಪ ಎನ್ಹಾನ್ಸ್ ಮಾಡಬೇಕು ಫಾರ್ ದ ಸೇಕ್ ಆಫ್ ದಿ ಆಡಿಯನ್ಸ್. ಸೊ that is I mean, at least ನನ್ನ approach towards background scoring is always that. Scene save ಮಾಡೋದು ಎತ್ತೋದು ಎಲ್ಲ I genuinely don't think a music director can do that. Scene ಅಲ್ಲಿ ಮ್ಯಾಟರ್ ಇದ್ರೆ ಅದನ್ನ ನಾವು ಎನ್ಹಾನ್ಸ್ ಮಾಡ್ಬೋದು ಡೆಫಿನೆಟ್ಲಿ. ಬಟ್ ಮ್ಯಾಟರ್ ಇಲ್ಲ ಅಲ್ಲ, ದಟ್ ಕ್ವಾಲಿಟಿ ಇಲ್ಲ ಅಂದರೆ ಐ ಡೋಂಟ್ ಥಿಂಕ್ ದರ್ ಇಸ್ ಎನಿ ಮ್ಯೂಸಿಕ್. ಬಿಕಾಸ್ ನೀವು ಒಳ್ಳೆ ಮ್ಯೂಸಿಕ್ ಹಾಕಿದ್ರೂ ಇದು ಎರಡು ಮ್ಯಾಚ್ ಆಗಲ್ಲ. ದಟ್ಸ್ ಜೆನ್ಯೂನ್ಲಿ ವಾಟ್ ಐ ಫೀಲ್. ವಿಶ್ವಲ್ ಆ್ಯಂಡ್ ಆಡಿಯೋ ಆ್ಯಕ್ಚುಲಿ ಮ್ಯಾಚ್ ಆಗಲ್ಲ. ಅದು ಕ್ವಾಲಿಟಿ ಬೇರೆ ಇರುತ್ತೆ, ಇದ್ರದ್ದು ಕ್ವಾಲಿಟಿ ಬೇರೆ ಇರುತ್ತೆ. ಬೋತ್ ಹ್ಯಾವ್ ಟು ಬಿ ಇನ್ ದ ಸೇಮ್ ಪ್ಲೇ. ಎಲ್ಲೋ ಒಂದು ಕಡೆ ಏನು ಮಾಡಬೇಕು ಅನ್ನೋದು ಒಂದಾದರೆ, ಸೆನ್ಸಿಬಿಲಿಟೀಸ್ ಲೈಕ್ ಏನು ಎಲ್ಲಿ ಮಾಡಬಾರ್ದು ಅನ್ನೋದು is also one very important ಇದು ಆಫ್ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಆ್ಯಂಡ್ ಮ್ಯೂಸಿಕ್ ಇನ್ ಜನರಲ್ ಅಂತ. ಸೊ ಆ ಮೂವಿನಲ್ಲಿ there are many talking points. ಅಂದರೆ ಆ ಸಿನಿಮಾನೇ ತುಂಬ ಡಿಫ್ರೆಂಟ್ ಇದೆ ಇನ್ ಟರ್ಮ್ಸ್ ಆಫ್ ಪ್ರೆಸೆಂಟೇಷನ್. ಕ್ಯಾರೆಕ್ಟರ್ಸ್ಗಳು ತರೋದಾಗಿರಲಿ, ವೆರಿ ನ್ಯೂ ಫಾರ್ ಸಿನಿಮಾ ಸೆಲ್ಯುಲಾಯ್ಡ್ ಇಟ್ಸ್. ಕನ್ನಡ ಬೇರೆ, ಈ ಥರ ಲ್ಯಾಂಗ್ವೇಜಸ್ ಸಿನಿಮಾ ಬೇರೆ ಮಾತದು. ವಾಟ್ ಪ್ರಿಪ್ರೇಷನ್ ವೆಂಟ್ ಇನ್ ಅಂದರೆ, ಒಂದು ಹಿಟ್ ಮೂವಿ ಕೊಟ್ಟಿರೋಂತಹ ಟೀಮ್, ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಅಂತ ಇದ್ದಾಗ ನಿಮಗೂ ಒಂದು ಗೊತ್ತಿಲ್ಲದಿರೋ ಥರ ಒಂದು ಪ್ರೆಷರ್ ಅದು ಹೋಗ್ತಾ ಇರುತ್ತೆ. ನೋಡಿ ಇವ್ರ ಸಿನಿಮಾಗೆ ನಾನು ಎತ್ತಬೇಕು, ಒಂದು ಎರಡನೇದು ನೀವು ನಿಂತ್ಕೋಬೇಕು ಆ ಸಿನಿಮಾ ಮೂಲಕ ಇನ್ ದ ಇಂಡಸ್ಟ್ರಿ. ಸೊ ವಾಟ್ ಪ್ರಿಪ್ರೇಷನ್ ಗೋಸ್ ಇನ್ ವೆನ್ ರಿಷಬ್ ಅವರು, ರಾಜ್ ಅವರು ಆ್ಯಂಡ್ ದಟ್ ಪ್ರಾಜೆಕ್ಟ್ ಕೇಮ್ ಟು ಯು? Wake up to fresh ideas. Repose. I think ಪ್ರಿಪ್ರೇಷನ್ ಅಂತ ನಾನು ಹೇಳಲ್ಲ. ಮೈ ಮೇನ್ ಥಿಂಗ್ ಇಸ್ ದ ಸ್ಟೋರಿ. ಬಿಕಾಸ್ ನನಗೆ ರಾಜ್ ಅದು ನನ್ನ ಅಪಾರ್ಟ್ಮೆಂಟ್ಗೆ ಬಂದು ಅವರು ಆ್ಯಕ್ಚುಲಿ ನ್ಯಾರೇಟ್ ಮಾಡಿದ್ರು ಆ ಸ್ಕ್ರಿಪ್ಟ್ನ ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಸೊ ಐ ಸ್ಟಿಲ್ ರಿಮೆಂಬರ್ ಐ ವಾಸ್ ಲೈಯಿಂಗ್ ಆನ್ ದ ಫ್ಲೋರ್ ಆ್ಯಂಡ್ ಹೀ ಸ್ಯಾಟ್ ಆನ್ ದ ಸೋಫಾ ಆ್ಯಂಡ್ ಹೀ ನರೇಟ್ ದಿ ಎಂಟೈರ್ ಸ್ಕ್ರಿಪ್ಟ್. ಆ್ಯಂಡ್ ಅವರು ಅದು ನರೇಟ್ ಮಾಡುವಾಗ ಐ ಕ್ಯಾನ್ ಲೈಕ್ ಇಟ್ಸ್ ಲೈಕ್ ಅಟ್ಲೀಸ್ಟ್ ನನ್ನ ಮೈಂಡಲ್ಲಿ ಅದು ವಿಷುವಲೈಸ್ ಆಗ್ತಾ ಇದೆ, ಏನೇನು ಆಗ್ಬೋದು, ಏನೇನು ಆಗ್ತಾ ಇದೆ ಅಂತ. ಆ್ಯಂಡ್ ಕೆಲವು ಮೂಮೆಂಟ್ಸ್, ಆ ಡಿಫ್ರೆಂಟ್ ಚಪ್ಪಲಿ ಹಾಕೋ ಆ ಸೀನ್, ಲೈಕ್ ಅದೆಲ್ಲ ನನಗೆ ತುಂಬ ಅಟ್ರಾಕ್ಟಿವ್ ಅಂತ ಅನಿಸ್ತು. ಅದು ಐ ಡೋಂಟ್ ನೋ ಹೌ ಟು ಪುಟ್ ಇಟ್ ಇನ್ ಟು ವರ್ಡ್ಸ್ ಬೆಟರ್, ಬಟ್ ಐ ವಾಸ್ ಲೈಕ್ ದಿಸ್ ಇಸ್ ಫ್ರೆಶ್, ದಿಸ್ ಇಸ್ ಫ್ರೆಶ್ ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಸಿ ಹೌ ಹಿ ಮೇಕ್ಸ್ ಇಟ್ ಇನ್ ಟು ಅ ಮೂವಿ ಆ್ಯಂಡ್ ವಾಟ್ ಮ್ಯೂಸಿಕ್ ಐ ವಿಲ್ ಗಿವ್ ಫಾರ್ ಇಟ್. ಇದೇ ನನ್ನ ಥಾಟ್ ಇದೆ. ಇದರಿಂದ ಜಾಸ್ತಿ ಸಿನಿಮಾನ ಜಡ್ಜ್ ಮಾಡೋಕ್ಕೆ ನಾನು ದೊಡ್ಡ ಕ್ರಿಟಿಕ್ ಏನೂ ಅಲ್ಲ. ನನಗೆ ಅದು ಅಪೀಲ್ ಆಗಬೇಕು. ದಿಸ್ ಇಸ್ ಮೈ ಪ್ರಿಪ್ರೇಷನ್. ಅದಾದಮೇಲೆ ಗರುಡ ಗಮನ ಬಗ್ಗೆ ನಾವು ಮಾತಾಡೋ ಟೈಮಲ್ಲಿ ಪ್ರವೀಣ್ ಮತ್ತು ರಾಜ್ ನನಗೆ ಅವರು ಹೇಳಿದ್ರು, ಬಿಕಾಸ್ ವಿಶ್ವಲಿ ಅವರು ಒಂದು ಡಿಫ್ರೆಂಟ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತಾ ಇದ್ದಾರೆ. ಬಿಕಾಸ್ ಒಂದು ಮೊಟ್ಟೆಯ ಕಥೆ ವಾಸ್ ಅ ಸ್ಮಾಲ್ ಬಜೆಟ್ ಫಿಲ್ಮ್, ಇಟ್ ವಾಸ್ ಅವರ್ ಫಸ್ಟ್ ಅಟೆಂಪ್ಟ್ ಅಂತ. ಇದನ್ನು ಸ್ವಲ್ಪ ಡಿಫ್ರೆಂಟ್ ಲೆನ್ಸಸ್ ಯೂಸ್ ಮಾಡ್ತಾ ಇದ್ವಿ, ಲೈಕ್ ವಿಶ್ವಲಿ ಇಟ್ ಬಿ ಡಿಫ್ರೆಂಟ್ ಅಂತ ದೇ ಹ್ಯಾಡ್ ಟೋಲ್ಡ್ ಮಿ. ಸೊ ಆವಾಗ ನನ್ನ ಮೈಂಡಲ್ಲಿ ಓಕೆ, ಮ್ಯೂಸಿಕಲಿ ಆಲ್ಸೋ ವಿ ಹ್ಯಾವ್ ಟು ಗೋ ಫಾರ್ ದ ನೆಕ್ಸ್ಟ್ ಲೆವೆಲ್. ಸೊ ಐ ಥಿಂಕ್ that as I said earlier, ನಾನು ಅದುವರೆಗೂ ಟ್ರೈ ಮಾಡದೇ ಇರೋ ತುಂಬ ಟೈಪ್ ಆಫ್ ಮ್ಯೂಸಿಕ್, ಲೈಕ್ ಸ್ಟೈಲ್ಸ್ ಆಫ್ ಮ್ಯೂಸಿಕ್ ನಾನು ಟ್ರೈ ಮಾಡಿದೆ, ಆರ್ಕೆಸ್ಟ್ರಲ್ ಎಸ್ಪೆಷಲಿ ಆರ್ಕೆಸ್ಟ್ರಲ್. ಆ್ಯಂಡ್ ದ ಪ್ರಾಬ್ಲಮ್ ಇಸ್, ಒಂದು ಫುಲ್ ಆರ್ಕೆಸ್ಟ್ರಾನ ರೆಕಾರ್ಡ್ ಮಾಡೋಕ್ಕೆ ಅಷ್ಟು ಬಡ್ಜೆಟ್ ಏನೂ ಇರಲಿಲ್ಲ. ಸೊ ಐ ಬೇಸಿಕ್ಲಿ ಸ್ಟಾರ್ಟೆಡ್ ಡೂಯಿಂಗ್ ಅ ಲಾಟ್ ಆಫ್ ರಿಸರ್ಚ್ ಆನ್ ಇದು ನಮ್ಮ ಕಂಪ್ಯೂಟ್ರಲ್ಲಿ ಈ ಸ್ಟ್ರಿಂಗ್ಸ್ನ ಪ್ರೋಗ್ರಾಮ್ ಮಾಡೋದು ಹೇಗೆ, ಲೈಕ್ ಹೌ ಕೆನ್ ಐ ಪ್ರೋಗ್ರಾಮ್ ಸ್ಟ್ರಿಂಗ್ಸ್ ಟು ಮೇಕ್ ಇಟ್ ಸೌಂಡ್ ಮೋರ್ ರಿಯಲಿಸ್ಟಿಕ್. ಲೈಕ್ ಒಂದು ಒರಿಜಿನಲ್ದು ಸೌಂಡ್ ಬರಲ್ಲ, ಆದ್ರೂ ಮ್ಯಾಕ್ಸಿಮಮ್ ಟು ದ ಬೆಸ್ಟ್ ಆಫ್ ಮೈ ಎಬಿಲಿಟಿ.
So I basically have to recreate the sound of a 200-piece orchestra. So adu hege, like, you know, like what should I do, how should I, ಅದರಲ್ಲಿ ತುಂಬಾ ಟೆಕ್ನಿಕಲ್ ಡೀಟೇಲ್ಸ್ ಇದೆ, ಬಟ್ ಬೇಸಿಕ್ಲಿ ಅಂಡರ್ಸ್ಟ್ಯಾಂಡಿಂಗ್ ದಟ್, ಬಿಕಾಸ್ ಆ ಸೈಡಲ್ಲಿ ವೆಸ್ಟರ್ನ್ ಆರ್ಕೆಸ್ಟ್ರಾ ಆರ್ ವೆಸ್ಟರ್ನ್ ಸ್ಟ್ರಿಂಗ್ಸ್ ರೈಟ್ ಸ್ಕೋರಿಂಗ್ ಇದೆಲ್ಲ ನನಗೆ ಜಾಸ್ತಿ ಗೊತ್ತಿರಲಿಲ್ಲ. ಐ ಡೋಂಟ್, ಮೈ training has been in Indian classical music. So idu, you know, again the same YouTube reading, listening, and, you know, just understanding. So those were the kinds of things that I did. And but songs ಎಲ್ಲ ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಈಸಿಯಾಗಿ ಇಟ್ ಫಿನಿಶ್ಡ್. ಲೈಕ್ ಐ ಥಿಂಕ್ ಮಾದೇವದು ಐಡಿಯಾ ರಾಜ್ ಕಾಲ್ಡ್ ಮಿ ನರೇಷನ್ ಆದ್ಮೇಲೆ, ಐ ಥಿಂಕ್ ಅರೌಂಡ್ 2 weeks ಆಫ್ಟರ್ ದಟ್ ಅವರು ಕಾಲ್ ಮಾಡಿ, ಈಸ್ ಲೈಕ್, ಮಚ್ಚ ಈ ಥರ ಒಂದು ಸಾಂಗ್ ಇದೆ, ಹ್ಯಾವ್ ಯು ಹರ್ಡ್ ದಿಸ್ ಸಾಂಗ್ ಸೋಜುಗಾದ ಸೋಜು? ಲೈಕ್ ಎಸ್, ಐ ಹ್ಯಾವ್ ಹರ್ಡ್ ಇಟ್. ಕೋಇನ್ಸಿಡೆಂಟ್ಲಿ ಅವರು ಕಾಲ್ ಮಾಡೋಕ್ಕೆ ಜಸ್ಟ್ ಐ ಥಿಂಕ್ 3 days ಬ್ಯಾಕ್ ಚೈತ್ರಾ ಹ್ಯಾಡ್ ಪೋಸ್ಟೆಡ್ ಎ ರೀಲ್ ಆಫ್ ದಟ್ ಸಾಂಗ್. ಅದು ನನಗೆ ತುಂಬ ಇಷ್ಟ ಆಯಿತು. ದಟ್ ವಾಸ್ ದ ಫಸ್ಟ್ ಟೈಮ್ ಐ ಹರ್ಡ್ ಹರ್ ಸಿಂಗ್. ನನಗೆ ತುಂಬ ಇಷ್ಟ ಆಯಿತು. ಸೊ ಐ ಲೈಕ್ ಇಟ್. ಐ ವಾಸ್ ಲೈಕ್ ವೆರಿ ಬ್ಯೂಟಿಫುಲ್ ಸಾಂಗ್ ಅಂಡ್ ಯು ಸಾಂಗ್ ವೆರಿ ವೆಲ್. ಆಮೇಲೆ ಇವರು ಕಾಲ್ ಮಾಡಿ ನನಗೆ, ಈ ಸಾಂಗ್ ಇದೆ, ಇದ್ರದ್ದು ಲಿರಿಕ್ಸ್ದು ಅರ್ಥ ಇದು, ಯುನೋ, ಲೈಕ್ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಇದೆಲ್ಲ ಹಿ ಎಕ್ಸ್ಪ್ಲೈನ್ ಇಟ್ ಮಿ. ಐ ವಾಸ್ ಲೈಕ್, ಯಾ, ದಿಸ್ ವರ್ಕ್ಸ್ ಫಾರ್ ಅವರ್ ಸೀನ್, ನಾವು ಯೂಸ್ ಮಾಡ್ಬೋದು. ಸೊ ಹೀಸ್ ಲೈಕ್, ಓಕೆ, ಬಟ್ ದ ಥಿಂಗ್ ಇಸ್ ವೈಲೆಂಟ್ ಇರಬೇಕು, ಇಟ್ ಇಸ್ ಅಗ್ರೆಸಿವ್. ನಾರ್ಮಲಿ ಆ ಸಾಂಗ್ ಕೇಳಿದ್ರೆ ಒಂದು ಲಲಬೈ ತರ ಇರುತ್ತೆ, ಸೋಜುಗಾರ. ಆಮೇಲೆ ಅದು ತುಂಬಾ ದೇವರ ಹಾಡೋದು, ಮಹಾದೇವನ್ ಹಾಡು. ಎಕ್ಸಾಕ್ಟ್. ಅದನ್ನ ವೈಲೆನ್ಸ್ಗೆ, ಅಂದ್ರೆ ಇದು ಬ್ಲೆಂಡ್ ಮಾಡೋ ಈ ಹೊಸ ಕಾಕ್ಟೇಲ್ ಇದೆಯಲ್ಲ, ಅದು ಲೈಕ್ ನನಗೇನಂದ್ರೆ, ಐ ಥಿಂಕ್ ಇನ್ ಒನ್ ವೇ ವಾಟ್ ವಾಸ್ ಗುಡ್ ವಾಸ್ ದಟ್ ನನಗೆ ಆ ಸಾಂಗ್ ಹಿಸ್ಟ್ರಿ ಎಲ್ಲ, ಸಿನ್ಸ್ ಐ ಆಮ್ ನಾಟ್ ಅ ಕನ್ನಡಿಗ, ಆ ಒಂದು, ಫಾರ್ ಮೀ ಇಟ್ ಇಸ್ ಅ ಸಾಂಗ್, ಇಟ್ಸ್ ಅ ಫೋಕ್ ಸಾಂಗ್, ಯುನೋ, ಬ್ಯೂಟಿಫುಲ್ ಫೋಕ್ ಸಾಂಗ್. ಅದ್ರ ಹಿಂದೆ ಇರೋ ಕಾಂಟೆಕ್ಸ್ಟ್, ಹಿಸ್ಟ್ರಿ ಅದೆಲ್ಲ ನನಗೆ ಜಾಸ್ತಿ ಗೊತ್ತಿರಲಿಲ್ಲ. ಸೊ I just thought of, okay, how to reinterpret it and make it more punchy, but at the same time that melody should never be lost. Like no arrangement or production or music techniques should ever overpower the melody. That is the important thing. And ಅದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನಿತ್ತು ಅಂದರೆ, ಲೈಕ್ ನನಗೆ ಅಟ್ಲೀಸ್ಟ್ ಆ ಕಂಪೋಸ್ ಮಾಡೋ ಟೈಮಲ್ಲಿ ಐ ಫೆಲ್ಟ್ ಲೈಕ್ ದಿಸ್, ಲೈಕ್ ಚೈತ್ರಾ ಅವರ ವಾಯ್ಸ್ ಬರುತ್ತಲ್ಲ, ಸೊ ಅಟ್ ದಟ್ ಟೈಮ್ ಐ ಡಿಂಟ್ ನೋ ಇಟ್ ವಾಸ್ ಗೋಯಿಂಗ್ ಟು ಬಿ ಹರ್, ಬಟ್ ಐ ವಾಸ್ ಲೈಕ್, ಹೂಎವರ್ ಇಸ್ ಸಿಂಗಿಂಗ್ ಇಟ್ ಶುಡ್ ಸೌಂಡ್ ಲೈಕ್ ಅ ವಾಯ್ಸ್ ಕಮಿಂಗ್ ಫ್ರಮ್ ದ ಹೆವೆನ್ಸ್. ಲೈಕ್ ಸ್ವರ್ಗದಿಂದ ಯಾರೋ ಹೇಳ್ತಾ ಇದಾರೆ ಕಾಮ್ ಡೌನ್ ಅಂತ, ಟು ಶಿವ. ದಿಸ್ ಇಸ್ ದಿ ಐಡಿಯಾ, ದಿಸ್ ವಾಸ್ ದ ಕಾನ್ಸೆಪ್ಟ್ ದಟ್ ವಿ ವರ್ಕ್ಡ್ ವಿತ್. And then as we, you know, as I got into it, so first version was sung in my voice, I sent it to them, and ಅವರು ಶೂಟಿಂಗ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ರು. ಆವಾಗ ನನಗೆ ಲೈಕ್ ಫೀಮೇಲ್ ವಾಯ್ಸ್ ಯಾರ್ದು ಬೇಕು ಅಂತ ಯೋಚನೆ ಮಾಡುವಾಗ ಐ ವಾಸ್ ಲೈಕ್, ಸ್ವಲ್ಪ ಫೋರ್ಸ್ಫುಲ್ ವಾಯ್ಸ್ ಯೂಸ್ ಮಾಡ್ಬೋದು, ಬಟ್ ಐ ವಾಂಟೆಡ್ ಸಮಥಿಂಗ್ ವಿಚ್ ಸೌಂಡೆಡ್ ವೆರಿ ಇನ್ನಸೆಂಟ್, like almost like a child's voice. So in that way, that's how Chaitra's voice was chosen, and it just happened like that. Nice. And she got an award also. She got an award also for her first song. But it's I told you, I mean, the award and all that it is the magic of that particular artist. They're all very, very gifted artists. For example, even Siddhartha Belmandu, ಚಂದ್ರಚೂಡ ಅವರು ಹಾಡಿರೋದು, ಇಟ್ಸ್ ಲೈಕ್, ಯುನೋ, ನಾವು ಏನು ಇಮ್ಯಾಜಿನ್ ಮಾಡಿದ್ವಿ ಅದರಿಂದ ಒಂದು 3 levels ಹೈಯರ್ ಹಿ ಹ್ಯಾಸ್ ಟೇಕನ್ ಇಟ್, ಬಿಕಾಸ್ ಆ ಥರ ಒಂದು ವಾಯ್ಸ್ ಅದು, ಇಟ್ಸ್ ಜಸ್ಟ್ ಅ ಮ್ಯಾಜಿಕಲ್ ವಾಯ್ಸ್, ಮ್ಯಾಜಿಕಲ್ ಸಿಂಗಿಂಗ್. ನಾನೊಂದು ವರ್ಷನ್ ಪ್ರಿಪೇರ್ ಮಾಡಿದೆ, ಓಕೆ, it is there and it's a different arrangement of Chandrachuda, but without that singer it doesn't become complete. So for me, that their achievement is their achievement. I can never say that ನಾನು ಮ್ಯೂಸಿಕ್ ಡೈರೆಕ್ಟರ್ ಅವರಿಗೆ ಸಾಂಗ್ ಕೊಟ್ಟಿದ್ದೀನಿ ಅಂತೆಲ್ಲ ಹೇಳಕ್ಕಾಗಲ್ಲ. We are all collaborating, we just coming together. What a nice thought of yours, like it's a teamwork anta. No, definitely. It's like ನಾನು, because as I said, because of my background also, first film ಎಲ್ಲ ನನಗೆ, as I said, without any experience, without how to, you know, record something in the studio alla ಏನು ಗೊತ್ತಿಲ್ಲದೆ, the fact that I was able to do a movie score itself is because of so many kind people around me. One of them is my engineer, Hriday Goswami. Avaru engineer anta helodu is almost like an insult, because he's like engineer, guide, philosopher, mentor, brother ella. And in fact, ಅದ್ರ ಜೊತೆ ಇನ್ನೊಂದು ಟೈಟಲ್ ಕೊಡ್ಬೇಕು ಅವರಿಗೆ, he's almost like my artist contact bank. ಯಾವ ಆರ್ಟಿಸ್ಟ್ ನಂಬರ್ ಬೇಕು ಅಂದ್ರೆ ಅವ್ರ ಹತ್ರ ಹೇಳಿದ್ರೆ ಸಾಕು, he has everybody's number. So he will put me in touch with all, you know, the popular artists, whoever I need. And if I need a good mridangam player, I'm like, Hriday, who is a good mridangam player? He's like, this guy is there in Chennai. Okay, go to Chennai. This is how it is, because I trust his judgment. ಸೊ ಅವರೆಲ್ಲ ಫಸ್ಟ್ ಮೂವಿಯಲ್ಲಿ ನನಗೆ ಅಷ್ಟು ಗೈಡೆನ್ಸ್ ಕೊಟ್ಟಿದ್ದಾರೆ ಫಸ್ಟಿಂದ. ಇನ್ಫ್ಯಾಕ್ಟ್ ಈ ಸೋಜುಗಾದ ನಿಮಗೆ ಆ ಸೌಂಡ್ ಎಷ್ಟು ಎಫೆಕ್ಟ್ ಆಯಿತೋ ಅದಕ್ಕೆ ಒಂದು ಮೇನ್ ರೀಸನ್ ಇಸ್ ಹಿಮ್, ಬಿಕಾಸ್ ಹೀ ಕ್ರಿಯೇಟ್ಸ್ ದಟ್, ಹೀ ಗಿವ್ಸ್ ದಟ್, ಯು ನೋ, ದಟ್ ಪಾಲಿಶ್ ಟು ಮೈ ಸೌಂಡ್.
and makes it sound the, how aggressive or ಎಷ್ಟು ಪವರ್ಫುಲ್ ನಿಮಗೆ ಅನಿಸ್ತೋ ಫಿಲ್ಮಲ್ಲಿ, ನಿಮಗೆ ಗೂಸ್ ಬಂಪ್ಸ್ ಬಂತಲ್ಲ, ಅದಕ್ಕೆ ಮೇನ್ ರೀಸನ್ ಇಸ್ ಸ್ಕ್ರೀನಲ್ಲಿ ನೀವು ನೋಡ್ತಾ ಇರುವ ರಾಜ್ ಬಿ ಶೆಟ್ಟಿ ಎಲ್ಲ, ಪ್ರವೀಣ್ ಶ್ಯಾನ್ ಶೂಟ್ ಮಾಡಿರೋದಲ್ಲ, ಎಡಿಟ್ ಮಾಡೋದು ಅದೆಲ್ಲ ಅವ್ರದ್ದು ವಿಷುವಲ್ ಸೈಡ್. ಬಟ್ ಆಡಿಯೋ ಸೈಡಲ್ಲಿ ಹೃದಯ್ ಗೋಸ್ವಾಮಿ, ಅರವಿಂದ್ ಮೆನನ್ ಅಂತ ನಮ್ಮ 5.1 ಮಿಕ್ಸಿಂಗ್ ಇಂಜಿನಿಯರ್, ಸೌಂಡ್ ಡಿಸೈನ್ ಮಾಡಿರೋ ಸಿಂಗ್ ಸಿನಿಮಾ, ಸೊ ಇವರೆಲ್ಲರೂ ಇಲ್ಲದೆ ಬರೀ ಮಿಥುನ್ ಮುಕುಂದನ್ ಅದಕ್ಕೆ ಕ್ರೆಡಿಟ್ ತಗೊಂಡ್ರೆ ದಟ್ ಇಸ್, ಸೊ ದಟ್ಸ್ ವೈ ಐ ಸೆಡ್ ಇಟ್ ಇಸ್ ಅ ಟೀಮ್ ವರ್ಕ್. ಇಟ್ ವುಡ್ ಬಿ ವೆರಿ what is the word? Not even, it's like almost on the idiotic kind of a concept to say that I deserve all the credit. It is because of all of us, but yeah, I have put in my effort and my effort very, shows. Very nice of you to even ಈ ಥರ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಹೇಳಿದಾಗ ಯು ಆಲ್ಸೋ ಅಂಡರ್ಸ್ಟ್ಯಾಂಡ್ ಹೂ ಯು ಆರ್ ಆಸ್ ಅ ಹ್ಯೂಮನ್, ಹೆಂಗೆ ಯೋಚನೆ ಮಾಡ್ತೀರಾ, ಆ್ಯಂಡ್ ಯು ನೋ ಹೌ ಇಟ್ ಈಸ್ ಫಾರ್ ಅದರ್ ಪೀಪಲ್ ಹೂ ವಾಚಿಂಗ್ ಔಟ್ಸೈಡ್ ದ ಇಂಡಸ್ಟ್ರಿ ಟು ವರ್ಕ್ ವಿತ್ ಅ ಪರ್ಸನ್ ಲೈಕ್ ಯು. ಸೊ ಅಂದರೆ ಎಲ್ಲರಿಗೂ ಒಂದು ಪ್ರೀ ಜಜ್ಮೆಂಟ್ಸ್ ಇರುತ್ತೆ. ಕೆಲವು ಸಕ್ಸಸ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ಸ್ಗಳಂದರೆ ಅವ್ರ ಅಪ್ರೋಚಬಲ್ಲ, ಅವ್ರ ಟೀಮನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಅವ್ರಿಂದ ಕಲಿಬೋದಾ, ಬಿಕಾಸ್ ಎಲ್ಲರದು ಒಂದೊಂದು ಈ ಥರದೆಲ್ಲ ಇಂಡಸ್ಟ್ರೀಸಲ್ಲೆಲ್ಲ ಟುಡೇ ವಿ ಡೋಂಟ್ ಹ್ಯಾವ್ ಲೈಕ್ 5 lakh ಇಂಜಿನಿಯರ್ಸ್ ಇರೋ ಥರ ವಿ ಡೋಂಟ್ ಹ್ಯಾವ್ 5 lakh ಮ್ಯೂಸಿಕ್ ಡೈರೆಕ್ಟರ್ಸ್ ಇನ್ ಇಂಡಿಯಾ ಟುಡೇ. ಹ್ಯಾಂಡ್ ಫ್ಯೂ ಅಂತಂದಾಗ ಯು ಗೈಸ್ ವಿಲ್ ಬಿಕಮ್ ದ ಯೂನಿವರ್ಸಿಟೀಸ್. ನಾವು ಮುಂದೆ ಎಕ್ಸ್ಪೆರಿಮೆಂಟೇಷನ್ ಅಂತ ಬಂದಾಗ ನಿಮ್ಮ ಲೈಫ್ ಜೊತೆಗೆ ನೀವು ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದಿರೋ, ಡಾಕ್ಟರ್ ಆಗಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಇನ್ನು ಮುಂದೆ ಏನೇನಾಗ್ತಿರೋ ಗೊತ್ತಿಲ್ಲ. ಐ ಆಮ್ ಶೋರ್ ದ ಜರ್ನಿ ದಟ್ ಅನ್ಸರ್ಟನಿಟಿ ವಿಲ್ ಆನ್ಸರ್ ದ್ಯಾಟ್. ಸಾಂಗ್ಸಲ್ಲೂ ಅಷ್ಟೇ ನಮ್ಮಲ್ಲಿ ಒಂದಷ್ಟು ಹೆದರ್ಕೋತಾರೆ ಹಳೆ ಹಿಟ್ ಹಾಡುಗಳನ್ನೆಲ್ಲ ಮುಟ್ಟೋದು, ಸೇಮ್ ಥಿಂಗ್. ಬಟ್ ಟುಡೇ ನಾನು ಇಲ್ಲಿ ಬರೋಕ್ಕೆ ಮುಂಚೆ ನಮ್ಮ ಟೀಮ್ ಹುಡುಗರನ್ನೆಲ್ಲ ತನು ಅಂತ ಇದ್ದಾರೆ, ಕಿರಣ್ ಅಂತ, ರಾಜು ಎಲ್ಲರನ್ನ ಕೇಳಿದಾಗ ಆ ಸಾಂಗ್ ಅಂದಾಗ ಅವ್ರಿಗಳಿರೋ ಕೆಲವು ಪ್ರಶ್ನೆಗಳು ಹಿಂಗೆ, ಅದು ಒಂಥರ ವೆಸ್ಟರ್ನ್ ಮ್ಯೂಸಿಕ್ ಥರ ಸೌಂಡ್ ಇದೆ, ಮತ್ತು ಈ ಥರ ಸೂಪರ್ ಸಾಂಗ್ ಬೇರೆ ಅದು, ಅವ್ರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅದು ಒಂಥರ ವೆಸ್ಟರ್ನ್ ಸೌಂಡಿಂಗು, ಇದು ಹಿಂಗಿದೆ, ಒಂದು ಸಖತ್ ಜೋಶ್ ಬರುತ್ತಲ್ಲ. ಸೊ ದಿಸ್ ಇಸ್ ಹೌ ಅ ಕಾಮನ್ ಮ್ಯಾನ್ ಪರ್ಸೀವ್ಸ್ ಮ್ಯೂಸಿಕ್. ನಿಮ್ಮ ಟೆಕ್ನಿಕಾಲಿಟೀಸ್ ಅದೆಲ್ಲ ಇದಾಯಿತು. ಸೊ ಆ್ಯಂಡ್ ಇವತ್ತಿಗೆ ಚರಣ್ ರಾಜ್ ಅವರಾಗಿರಲಿ, ನೀವಾಗಿರಲಿ, ಯು ಗೈಸ್ ಬ್ರಿಂಗ್ ಅ ನ್ಯೂ ಏಜ್ ಮ್ಯೂಸಿಕ್ ಸೌಂಡಿಂಗ್. ಸೊ ಪ್ಲೀಸ್ ಟೆಲ್ ಅಸ್ ವಾಟ್ ಈ ಥರ ಟರ್ಮ್ಸ್ ಎಲ್ಲ ಏನು, ಅದೇನು ಜಾಝಾ, ಬ್ಲೂ ಜಾಝ್, ಏನೇನೋ ಒಂದಿಷ್ಟು ಟರ್ಮ್ಸ್ ಎಲ್ಲ ಇದೆ. ಹೌ ಡು ಇವತ್ತಿನ ಆಡಿಯನ್ಸ್ ಎವಾಲ್ವ್ ವಿತ್ ದ ಮ್ಯೂಸಿಕ್ ಡೈರೆಕ್ಟರ್ಸ್ ಟು ಗಿವ್ ಲೈಫ್ ಟು ಈ ಥರ ಸಾಂಗ್ಸ್ ಮೋರ್? Actually, I think to be honest with you, I attempt to try the opposite. Now, audience ಜೊತೆ evolve ಆಗಬೇಕು. I think there is a very famous story that I remember about A.R. Rahman. ಅವ್ರ ಹತ್ರ ಯಾರೋ ಕೇಳಿದ್ರು, ನಿಮ್ಮ ಮ್ಯೂಸಿಕ್ ಎಲ್ಲ ಕಾಮನ್ ಮ್ಯಾನ್ಗೆ ಅರ್ಥ ಆಗ್ತಾ ಇಲ್ಲ ಸರ್, ಅಟ್ ದ ಟೈಮ್ ದಟ್ ಹಿ ಸ್ಟಾರ್ಟೆಡ್, ಬಿಕಾಸ್ ಎಲ್ಲರೂ ಒಂಥರ ಮ್ಯೂಸಿಕ್ ಕೇಳ್ತಾ ಇದ್ದಾರೆ. ಸಡನ್ಲಿ ನೀವು ರೋಜಾ ಅಲ್ಲಿ ಈ ಥರ ಮ್ಯೂಸಿಕ್, ಈ ಥರ ಡ್ರಮ್, ಇದು ಸೌಂಡ್ ಏನೇನೋ ಆಗ್ತಾ ಇದೆ ಸರ್, ನಮಗೆ ಏನೂ ಅರ್ಥ ಆಗ್ತಾ ಇಲ್ಲ ಅಂತ. ಸೊ ಹೀಸ್ ಲೈಕ್, ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಶೋರ್ ದಟ್ ದ ಟೇಸ್ಟ್ ಆಫ್ ದ ಪೀಪಲ್ ಇವಾಲ್ವ್. ಸೊ ಲೈಕ್ ಫಾರ್ ಎಕ್ಸಾಂಪಲ್, ನೀವು ಪ್ಯೂರ್ ಜಾಸ್ ಮ್ಯೂಸಿಕ್ ಕೇಳಿದ್ರೆ, ನಿಜವಾಗ್ಲೂ ನನ್ನ ವ್ಯೂ ಪಾಯಿಂಟ್ ಹೇಳ್ತಾ ಇದ್ದೀನಿ, ಐ ಡೋಂಟ್ ಥಿಂಕ್ ಐ ಕ್ಯಾನ್ ಸಿಟ್ ಅಂಡ್ ಲಿಸನ್ ಟು ಅನ್ ಎಂಟೈರ್ ಜಾಸ್ ಆಲ್ಬಮ್. ನನಗೆ ಬೋರ್ ಆಗುತ್ತೆ. ಐ ಆಮ್ ಅ ವೆರಿ ಇನ್ ದ್ಯಾಟ್ ವೇ ಇನ್ ಟರ್ಮ್ಸ್ ಆಫ್ ಮೈ ಮ್ಯೂಸಿಕಲ್ ಲೈಕಿಂಗ್. ನನಗೆ ನಾರ್ಮಲ್ ಮ್ಯೂಸಿಕ್, ಲೈಕ್ ನಾರ್ಮಲ್ ಮಾಸ್ ಮ್ಯೂಸಿಕ್ ಇರಲಿ ಎಲ್ಲ, ಇವಾಗ್ಲೂ ಆ ರೋಜಾದು ಸಾಂಗ್ಸ್ ಎಲ್ಲ ಕೇಳಿ ಆರಾಮ್ ರಿಲ್ಯಾಕ್ಸ್ ಮಾಡೋದು ನನಗಿಷ್ಟ. ಸೊ ಬಟ್ ದ ಪಾಯಿಂಟ್ ಇಸ್ ದಟ್ ಅವರು ಅದರಲ್ಲಿ ಜಾಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಸ್ವಲ್ಪ ರಾಕ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಲೈಕ್ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಮ್ಯೂಸಿಕ್ ವಿಚ್ ವಿ ಆರ್ ನಾಟ್ ಹರ್ಡ್ ಬಿಫೋರ್, ಅದು ಇಂಟ್ರೊಡ್ಯೂಸ್ ಮಾಡಿ. ಆ್ಯಂಡ್ ಸೊ ಬಿಕಾಸ್ ಆಫ್ ದ ಬ್ಯೂಟಿ ಆಫ್ ದ ಸಾಂಗ್ and the what do I say, there's a beauty in which he has introduced all these things into Indian film music that it has become acceptable for us. ಇವಾಗ ನಮಗೆ ರೋಜಾದ ಸಾಂಗ್ಸ್ ಕೇಳಿದ್ರೆ ಅಷ್ಟು ಸರ್ಪ್ರೈಸಿಂಗ್ ಅಂತ ಅನ್ಸಲ್ಲ. ಜಸ್ಟ್ ಇಮ್ಯಾಜಿನ್ ಆ ಟೈಮಲ್ಲಿ ಆ ಥರ ರಿದಮ್ ಸೆಕ್ಷನ್ ಕೂಡ ಯಾರು ಯೂಸ್ ಮಾಡಿರಲಿಲ್ಲ. And you'll be the first person to do that, and you're also ಅಂದರೆ 100 ಜನ ನಡೆದಿರೋ ದಾರಿ ಬೇರೆ, ನೀವು ಒಬ್ಬರೇ ನಡೀತಾ ಇದ್ದೀರಾ. ಎಕ್ಸಾಕ್ಟ್ಲಿ. ಬಟ್ ಆ ಸೆಪ್ರೇಟ್ ಆಗಿ ಹೋಗ್ತಾ ಇರುವ ವ್ಯಕ್ತಿಗೂ ತುಂಬ ರೆಸಿಸ್ಟೆನ್ಸ್ ಬರುತ್ತೆ. ಲೈಕ್ ಇದು ಚೆನ್ನಾಗಿಲ್ಲ, ಈ ಸೌಂಡ್ ಚೆನ್ನಾಗಿಲ್ಲ ಅಂತ ತುಂಬ ಜನ ಡೌಟ್ಸ್ ಬರ್ಬೋದು. ಹೌದು. ಆ್ಯಂಡ್ ಯು ವಿಲ್ ಆಲ್ಸೋ ಡೌಟ್, ಅಯ್ಯೋ ನನಗಿದು ಇಷ್ಟ ಆಯ್ತಲ್ಲ, ಬಾಕಿ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಅಂತ ಆ ಒಂದು ಟೆನ್ಷನ್ ಬರುತ್ತೆ. ಬಟ್ ಅಟ್ ದ ಸೇಮ್, ಆಸ್ ಐ ಸೆಡ್, ದಟ್ ಈಸ್ ವೈ ಐ ಥಿಂಕ್ ದ ಜಾಬ್ ಆಫ್ ದ ಮ್ಯೂಸಿಕ್ ಡೈರೆಕ್ಟರ್ಸ್, ನೀವೇನು ಡಿಫ್ರೆಂಟ್ ಐಡಿಯಾ ಟ್ರೈ ಮಾಡಿದ್ರು ದರ್ ಇಸ್ ಅ ಪ್ಯಾಕೇಜಿಂಗ್ ಟು ಇಟ್. ಅದು ಫಿಲ್ಮಲ್ಲಿ ಹೆಂಗೆ ವರ್ಕ್ ಆಗಬೇಕು ಅದು ಒಂದು ವಿಷಯ, ಅದೇ ಥರ ಆಸ್ ಅ ಸ್ಟ್ಯಾಂಡ್ ಅಲೋನ್ ಸಾಂಗ್ ಕೂಡ ಅದು ಇಟ್ ಹ್ಯಾಸ್ ಟು ಅಪೀಲ್ ಟು ದಿ ಆಡಿಯನ್ಸ್. ಸೊ ಆ ಒಂದು ಫೈನ್ ಲೈನ್, ಐ ವಾಂಟ್ ಟು ಡೂ ಸಮಥಿಂಗ್ ಡಿಫ್ರೆಂಟ್, ಐ ವಾಂಟ್ ಟು ಮೇಕ್ ಶೋರ್ ಇಟ್ ಇಸ್ ಪಾಪ್ಯುಲರ್ ಆಲ್ಸೋ. ಐ ಥಿಂಕ್ ದ ಬೆಸ್ಟ್ ಎಕ್ಸಾಂಪಲ್ ಐ ಕ್ಯಾನ್ ಸೇ ಇಸ್ ಸಪ್ತಸಾಗರಸ್ ಟೈಟಲ್ A ಟ್ರ್ಯಾಕ್, ಕಂಪ್ಲೀಟ್ಲಿ ರೆಟ್ರೋ ಸ್ಟೈಲಲ್ಲಿ ಪ್ರೋಗ್ರಾಮ್ ಮಾಡಿರೋ ಒಂದು ಹಾಡು. ಬಟ್ ಆ ಹಾಡು ನೀವು ಇವಾಗ ಹಾಡಬೇಕು ಅಂದರೆ ಯು ಡೋಂಟ್ ನೀಡ್ ಎನಿ ಇನ್ಸ್ಟ್ರೂಮೆಂಟ್, ಬಿಕಾಸ್ ದ ಮೆಲಡಿ ಇಸ್ ಸೋ ಬ್ಯೂಟಿಫುಲ್. ಸಪ್ತಸಾಗರ
See, classical touch ಇದೆ. So it appeals to the audience and then they will be like, but ಇದ್ರದ್ದು ಹಿಂದೆ ಕೇಳಿಸ್ತಾ ಇರೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತುಂಬ ಫ್ರೆಶ್ ಇದೆಯಲ್ಲ ಅಂತ. That is the success of a composer. I think that is why, as I said, Charan Raj for me is one of the best because of that factor. Charan Raj ಇರಲಿ, ಇನ್ಫ್ಯಾಕ್ಟ್ ವಾಸುಕಿ ಆಲ್ಸೋ ಬ್ಯೂಟಿಫುಲ್ ಮೆಲಡೀಸ್ ಕಂಪೋಸ್ ಮಾಡಿ ಅದನ್ನು ಫ್ರೆಶ್ ಆಗಿ ಪ್ರೆಸೆಂಟ್ ಮಾಡೋದು. ಅವರು ಇನ್ನೂನು ಬೇಕಾಗಿದೆ ಅಂತ ಸಾಂಗ್. ಇಟ್ಸ್ ಅ ಅಬ್ಸಲ್ಯೂಟ್ಲಿ ಲವ್ಲಿ ಸಾಂಗ್. ಅದೇ ಥರ ಅವರ ಫಸ್ಟ್ ಫಿಲ್ಮ್ ರಾಮರಾಮರಲ್ಲಿ ಒಂದು ಸಾಂಗ್ ಇತ್ತು, ಅನನ್ಯ ಭಟ್ ಸಾಂಗ್ ದಟ್ ನಮ್ಮ ಕಾಯೋ ದೇವರೇ. ನಾನು ನಿಜವಾಗ್ಲೂ ಐ ಆ್ಯಕ್ಚುಲಿ ಥಾಟ್ ದಟ್ ವಾಸ್ ಅನ್ ಓಲ್ಡ್ ಫೋಕ್ ಸಾಂಗ್. ಆಮೇಲೆ ಅವ್ರನ್ನ ಫಸ್ಟ್ ಪರಿಚಯ ಆದಮೇಲೆ ಐ ಹ್ಯಾಡ್ ಆಸ್ಕ್ಡ್ ಹಿಮ್, ಹಿ ಸೆಡ್ ನೋ, ಇಟ್ಸ್ ಅನ್ ಒರಿಜಿನಲ್ ಆಫ್ ಮೈನ್ ಬಿಕಾಸ್ ಇಟ್ ಸೌಂಡ್ಸ್ ಸೋ ಫೋಕಿಶ್, ಸೋ ಅಥೆಂಟಿಕ್ ಅಂಡ್ ಸೋ ರಸ್ಟಿಕ್. ಬಟ್ ಅದರ ಸೈಡಲ್ಲಿ ಇರುವ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕೇಳಿದ್ರೆ ತುಂಬ ಮಾಡರ್ನ್ ಇದೆ. You know, so that is the thing. That is the packaging which I'm talking about. Very nice. So ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳ್ತೀರಾ ಅಂದ್ರೆ, ನೀವು ಯಾವುದೇ ಕಾಲದಲ್ಲಿರಿ, ಯಾವುದೇ ಹೀರೋಗೆ ಯಾರಿಗೆ ಮ್ಯೂಸಿಕ್ ಮಾಡಿ, ಮೆಲಡಿ ವಿಲ್ ಆಲ್ವೇಸ್ ಬಿ ದ ಹಾರ್ಟ್ ಆಫ್ ಇಟ್. ಸುತ್ತಮುತ್ತ ನಿಮ್ಮ ಪ್ಯಾಕೇಜಿಂಗ್ ಅಲ್ಲಿ ನೀವು ಕ್ರಾಪ್ ಟಾಪ್ ಆರು ಹಾಕೊಳ್ಳಿ, ಸೀರೆನಾರು ಉಟ್ಕೊಳ್ಳಿ, ಬಟ್ ಇನ್ the core is you're a woman. Yes, exactly. You have to maintain that. Very true. Like I'll give you an example. I am a person, I did not grow up in Karnataka. ನನಗೆ 2006 ಅಲ್ಲಿ ನಾನು ಮ್ಯಾಂಗ್ಳೂರ್ಗೆ MBBS, ಐ ಗಾನ್ ಫಾರ್ MBBS ಇನ್ 2006. 2012 ಅಲ್ಲಿ ಶಿಫ್ಟೆಡ್ ಟು ಬ್ಯಾಂಗ್ಳೂರ್. ಸೊ ಲಾಸ್ಟ್ ಒಂದು 10-12 ವರ್ಷದಲ್ಲಿ ಇಂಡಸ್ಟ್ರಿಗೆ ಬಂದ ಮೇಲೆ ಆ್ಯಕ್ಚುಲಿ ಕನ್ನಡ ಕಲ್ತಿರೋದು. ಅದುವರೆಗೆ ಕನ್ನಡ ಗೊತ್ತಿರಲಿಲ್ಲ. ಕಾಲೇಜಲ್ಲಿ ಇಟ್ ವಾಸ್ ಓನ್ಲಿ ಇಂಗ್ಲೀಷ್ ಆ್ಯಂಡ್ ಹಿಂದಿ ಆ್ಯಂಡ್ ಎವ್ರಿಥಿಂಗ್ ದಟ್ ಐ ಯೂಸ್. ಸೊ ಈ 12 ವರ್ಷದಲ್ಲಿ ಆ್ಯಂಡ್ ಡ್ಯೂರಿಂಗ್ ಮೈ ಟೈಮ್ ಇನ್ ದ ಇಂಡಸ್ಟ್ರಿ ಇಸ್ ವೆನ್ ಐವ್ ಹರ್ಡ್ ಅಬೌಟ್ ಡಾಕ್ಟರ್ ರಾಜ್ಕುಮಾರ್ಸ್ ಫಿಲ್ಮ್ಸ್, Upendra's films, Shivraj Kumar's films, Puneet sir's films. So all these films I've heard like that, just finding out. And I'll give you an example. There is one song, I've not seen this film, but I know that it's an iconic film. Uppiginta Ruchi Berilla. That song. I do not know what it is, but every time I hear it, I love it. ನನಗೆ ಇಮ್ಮಿಡಿಯೇಟ್ಲಿ ಎಕ್ಸಾಕ್ಟ್ ಸಿ, ನಾನು ಆ ಮೂವಿ ನೋಡಿಲ್ಲ, ಏನು ಗೊತ್ತಿಲ್ಲ, ಆ ಫಿಲ್ಮ್ ಸ್ಟೋರಿ ಏನು ಗೊತ್ತಿಲ್ಲ ನನಗೆ, ಬಟ್ ಆ ಸಾಂಗ್, ಸಿ, ಆ್ಯಂಡ್ ದಟ್ ಇಸ್ ವಾಟ್ ಐಮ್ ಸೇಯಿಂಗ್, ಆ ಮೆಲಡಿ ಆರ್ ದಟ್ ವೈಬ್ ದಟ್ ಅ ಸಾಂಗ್ ಹ್ಯಾಸ್, ಇಟ್ ಇಸ್ ಟೈಮ್ಲೆಸ್. It is timeless, it is languageless, it is state, borders, ಇದೇನು ಇಲ್ಲ. Music has no borders. I have not, that's what I'm saying. ಆ ಫಿಲ್ಮ್ದು ಅಲ್ಲ, ಅದ್ರದ್ದು ಕಾಂಟೆಕ್ಸ್ಟ್ ಏನು ನನಗೆ ಗೊತ್ತಿಲ್ಲ, but it still works for me. I think that, see, and that music composer has succeeded. Years later, decades later, a person who has come from another state is saying that I like that song. Wow. What do you need? So I think that is the magic of music. So a melody ಚೆನ್ನಾಗಿ ಬಂದರೆ ಅದನ್ನು ನೀವು ಹೇಗೆ ಪ್ರೆಸೆಂಟ್ ಮಾಡಿದ್ರು ಪರವಾಗಿಲ್ಲ. ಐ ಆಮ್ ಶ್ಯೂರ್ ಆ ಟೈಮ್ಗೆ, ಈ ಫಿಲ್ಮ್ ರಿಲೀಸ್ ಆಗಿರೋ ಟೈಮಲ್ಲಿ ದಟ್ ಅರೇಂಜ್ಮೆಂಟ್ ಮಸ್ಟ್ ಹ್ಯಾವ್ ಬಿನ್ ವೆರಿ ಮಾಡರ್ನ್ ಆ್ಯಂಡ್ ವೆರಿ ಫ್ರೆಶ್ ಅಟ್ ದಟ್ ಟೈಮ್. ಅದಕ್ಕೆ ಅದು ಹಿಟ್ ಆಯಿತು. ಬಟ್ ಇವಾಗ್ಲೂ ಅದ್ರದ್ದು ಮೆಲಡಿ ಸ್ಟ್ರಾಂಗ್ ಇದೆ, ಅದಕ್ಕೆ ನನಗೆ ಇಷ್ಟ ಆಯಿತು ಇಷ್ಟು ವರ್ಷ ಆದಮೇಲೆ. ಸೊ ಐ ಥಿಂಕ್ that is the balance that a music director has to try and figure out. Curiously understanding the recipe of how songs are made, how ಒಂದು ಸಂಗೀತ ನಿರ್ದೇಶಕರು ಯೋಚನೆ ಮಾಡ್ತಾರೆ ಅಂತ. ನಾವು ನಿಮ್ಮದೇ ಒಂದು ಲೇಬಲ್ ಅಂತೆಲ್ಲ ಬಂದಾಗ, ಅಫ್ಕೋರ್ಸ್ ನೀವು ಹೇಗಂದರೆ ಎನಿವೇಸ್ ಯು ಆರ್ ಅ ವೆರಿ ಪವರ್ಫುಲ್ ಪೊಸಿಷನ್ ಇದೆ. ನಾಟ್ ಜಸ್ಟ್ ಅ ಸಿಂಗರ್, ಯು ಆರ್ ಆಲ್ಸೋ ದ ಮ್ಯೂಸಿಕ್ ಡೈರೆಕ್ಟರ್. ಯು ಹ್ಯಾವ್ ಟು ಬ್ಯಾಲೆನ್ಸ್ ಲಾಟ್ ಆಫ್ ರೋಲ್ಸ್ ಅಂತ. ಮಾಯಾಬಜಾರ್ ಅನ್ನೋದು ಇಸ್ ಒನ್, ಇದು ಬಿಕಾಸ್ PRK ಇದು ಮತ್ತು ಅಪ್ಪು ಸರ್ ಅವ್ರದ್ದು ಇದೆಲ್ಲ, ದೀಸ್ ಆರ್ ಪ್ಲಾಟ್ಫಾರ್ಮ್ಸ್ ವೇರ್ ಅಂಡ್ ವಿ ಗೆಟ್ ಟು ಸಿ ದ BTS ಆಫ್ ಹೌ ಈ ಥರ ಪ್ರಾಜೆಕ್ಟ್ಸ್ಗಳೆಲ್ಲ ಹೇಗೆ ಸಿಗ್ತಾ ಹೋಗುತ್ತೆ ನಿಮಗೆ. ಆ್ಯಂಡ್ ಈ ಥರ ಸೂಪರ್ ಸ್ಟಾರ್ಸ್ದು ಪ್ರೊಡಕ್ಷನ್ ಹೌಸ್ ಅಂತೆಲ್ಲ ಅಂದಾಗ, ಫಸ್ಟ್ಲಿ ನಿಮಗೇನೇನು ಅಪ್ರೋಚಲ್ಲಿ, ಹೌ ಡು ಯು ಥಿಂಕ್, ಲೈಕ್ ಹೆಂಗೆ ಅಪ್ರೋಚ್ ಮಾಡಬೇಕು, ಹೇಗಿರಬೇಕು? ಕ್ಯಾನ್ ಯು ಟಾಕ್ ಅಸ್ ಥ್ರೂ ದ್ಯಾಟ್ ಫೇಸ್ ಆಫ್ ಯುವರ್ ಲೈಫ್? ಅದು ಒಂದು ಮೊಟ್ಟೆ ಕಥೆ ಆದಮೇಲೆ, ಅದು ಒಂದು ಮೊಟ್ಟೆ ಕಥೆ ನೋಡಿದ್ಮೇಲೆ ಅಪ್ಪು ಸರ್ ಆ್ಯಕ್ಚುಲಿ ಹಿ ಹ್ಯಾಡ್ ಕಾಂಟ್ಯಾಕ್ಟೆಡ್ ಅವರ್ ಟೀಮ್, ಒಂದು ಮೊಟ್ಟೆ ಕಥೆ ಟೀಮ್, ಆ್ಯಂಡ್ ಹಿ ಹ್ಯಾಡ್ ಇನ್ವೈಟೆಡ್ ಅಸ್ ಟು ಹಿಸ್ ಹೌಸ್. I think we were all, Pawan Kumar, Raj, the entire production team, cast, everybody, we were all going to different malls because ಯಾರಿಗೂ ಗೊತ್ತಿಲ್ಲ ಅಲ್ವ, ಪವನ್ ಕುಮಾರ್ ಅಂತ ಹೆಸರು ಬಿಟ್ಟು ಬೇರೆ ಯಾರನ್ನೂ ಜನಕ್ಕೆ ಗೊತ್ತಿಲ್ಲ. ಸೊ ಬಟ್ ಎಲ್ಲ ಮಾಲ್ಸ್ಗೆ ಹೋಗಿ we are seeing that people are loving this film, and for us it is like the most overwhelming feeling because people enjoying our work, like ಆ ಫಿಲ್ಮಲ್ಲಿ ಇರೋ ಕಾಮಿಡಿಗೆ they are clapping, and when the song is coming they are there, you can see that on the swaying in their body. So ಆ ಒಂದು ಹೆವೆನಲ್ಲಿ ಇರುವ ಟೈಮಲ್ಲಿ suddenly we get a call, we are told by Pawan that Appu sir wants to meet us. That is like it's like mind blown. What?
And ಒಂದು then ಮೊಟ್ಟೆ ಕತೆ ಮಧ್ಯದಲ್ಲಿ ಒಂದು ಬಿರಿಯಾನಿ ಬಂದಂಗೆ. ಹೌದು, exactly. It's like, I mean, it felt like a prank, genuinely speaking, when he told me. And then before I know it, I'm in front of his house, and we go in, and it's this palatial, beautiful place, and we go and sit in the living room, and he comes out. And I don't know, the way he treated us, it was a big wake up call for me, because normally now superstars and like, when we imagine as a common man, when we are imagining somebody who will be like, okay, nice to meet you, take a selfie if you want and get lost. This man comes up, and he comes and he shakes hands with everybody, each and every person. ಬೆಂಡ್ ಮಾಡಿ ಹಿಂಗೊಂದು ಶೇಕ್ ಮಾಡ್ತಾರೆ. ಹಂಗೆ ನಾವೆಲ್ಲರೂ, the minute we saw him, we are all struggling to stand up. Astrally, he has already come in front of us, and he's shaking our hands, and he's individually ಪ್ರತಿಯೊಬ್ಬರು ಆ್ಯಕ್ಟರ್ಗೆ, ಟೆಕ್ನಿಷಿಯನ್. ಸೊ ನನ್ನನ್ನು ಯಾರೋ ಇಂಟ್ರೊಡ್ಯೂಸ್ ರಾಜ್ ಇಂಟ್ರೊಡ್ಯೂಸ್ ಇದು ಮಿಥುನ್ ಮುಕುಂದನ್ ಮ್ಯೂಸಿಕ್, ಆ ಚಂದ ಅವಳ ಸಾಂಗ್ ನನಗೆ ತುಂಬ ಇಷ್ಟ ಅಂತ ಹೇಳಿ, ನನಗೆ ನೆಕ್ಸ್ಟ್ ಸಿನಿಮಾಟೋಗ್ರಫಿ. ಸೊ ಈಚ್ ಪರ್ಸನ್ ಅವರ ವರ್ಕ್ನ ಅಪ್ರಿಷಿಯೇಟ್ ಮಾಡಿ ಅವರು ಮಾತಾಡ್ತಾ ಇದ್ದಾರೆ. ಅದು ನನಗೆ, ಐ ಥಿಂಕ್ ಇಟ್ ವಾಸ್ ಅ ವೆರಿ ಹ್ಯೂಜ್ ಐ ಓಪನಿಂಗ್ ಮೂಮೆಂಟ್ ಫಾರ್ ಮಿ. ಹೌ ಟು ಟ್ರೀಟ್ ಪೀಪಲ್, irrespective ನೀವು ಯಾವ ಪೊಸಿಷನ್ ಅಲ್ಲಿ ಯಾವ ಇದರಲ್ಲಿ, ದಿಸ್ ಇಸ್ ವಾಟ್ ಕೊನೆವರೆಗೂ ಉಳ್ಕೊಳ್ಳುತ್ತೆ. It's very true, because I mean, one of the philosophies that I follow in life is judge a person not by how they treat people above them, but below them. True. And he is the biggest superstar in the industry where I'm just beginning to work, and our ಬಂದು ಹಿಂಗೆ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಅನ್ನೋದು was a very, very very heartwarming moment for me. And ಆ ಮೀಟಿಂಗಲ್ಲಿ, ಆಸ್ ವಿ ವರ್ ಲೀವಿಂಗ್, ಅವರು ನನಗೆ ನಿಮ್ಮ ನಂಬರ್ ಕೊಡಿ, ನನಗೆ ಆ ಚಂದ ಅವಳಕ್ಕಿರೋ ಲಜ್ಜೆ ಇದು ಮೈನಸ್ ಟ್ರ್ಯಾಕ್ ಬೇಕು, ಐ ವಾಂಟ್ ಟು ಪ್ರಾಕ್ಟೀಸ್ ದಟ್ ಸಾಂಗ್ ಅಂತ. ಅವರು ಆ್ಯಕ್ಚುಲಿ ನನಗೆ ಮೆಸೇಜ್ ಕಳಿಸಿದ್ರು, ದಿಸ್ ಇಸ್ ಪುನೀತ್ ರಾಜ್ಕುಮಾರ್, ಕೈಂಡ್ಲಿ ಸೆಂಡ್ ಮಿ ದಟ್, ಆ್ಯಂಡ್ ಐ ಸೆಂಟ್ ಇಟ್ ಟು ಹಿಮ್. ಐ ವಾಸ್ ಲೈಕ್, ಸರ್, ಹ್ಯಾವ್ ಫನ್ ಸಿಂಗಿಂಗ್ ಇಟ್, ಇಫ್ ಯು ನೀಡ್ ಎನಿ ಹೆಲ್ಪ್ ಪ್ಲೀಸ್ ಲೆಟ್ ಮಿ ನೋ ಅಂತ ಹೇಳಿ ಐ ಹ್ಯಾಡ್ ಸೆಂಟ್ ಇಟ್ ಟು ಹಿಮ್. I think a few months later was when Radhakrishna Reddy, the director of Mayabazaara, contacted me. So I think maybe Puneet sir must have also remembered Midhun Mukundan, the music director of OMK. Idu nanige prank anta anstu, because he calls and says, sir, ಒಂದು ಫಿಲ್ಮ್ ಮಾಡ್ತಾ ಇದ್ವಿ, PRK ಪುನೀತ್ ರಾಜ್ಕುಮಾರ್ ಅವರದು ಪ್ರೊಡಕ್ಷನ್ ಹೌಸ್. ಐ ವಾಸ್ ಲೈಕ್, ಕಮ್ ಆನ್, ಇದು ಜಸ್ಟ್ ಡೈಲಾಗ್ಸ್ ಅಷ್ಟೇ ಅಂತ ಹೇಳಿ, ಓಕೆ ಬನ್ನಿ ಮೀಟ್ ಮಾಡಿ ಅಂತ. ಇವರು ಬಂದು ಎಲ್ಲ ಹೇಳಿದ್ಮೇಲೆ ಐ ಆ್ಯಕ್ಚುಲಿ ರಿಯಲೈಸ್ ದಟ್ ದಿಸ್ ಇಸ್ ಸೀರಿಯಸ್, ದಿಸ್ ಇಸ್ ರಿಯಲ್, ಬಿಕಾಸ್ ಸಿ ವಾಟ್ ಎವರ್ ಸೆಡ್, ಆ ಪಾಯಿಂಟಲ್ಲಿ ನಾನು ಮಾಡ್ತಾ ಇರೋ ಎಲ್ಲ ಫಿಲ್ಮ್ಸ್ ಹೊಸಬ್ರದ್ದು ಫಿಲ್ಮ್ಸ್, ಚಿಕ್ಕ ಪ್ರೊಡಕ್ಷನ್ಸ್, ಇಂಡಿಪೆಂಡೆಂಟ್ ಪ್ರೊಡಕ್ಷನ್ಸ್. ಸೊ ಈ ಥರ ಒಂದು ದೊಡ್ಡ ಹೆಸರಿರೋ ಪ್ರೊಡಕ್ಷನ್ ಲೈಕ್ ಫಿಲ್ಮ್ ಅದುವರೆಗೂ ಮಾಡಿರಲಿಲ್ಲ. ಸೊ ಬಟ್ ಅಗೇನ್, ಇಟ್ಸ್ ಐ ಸ್ಟಿಲ್ ರಿಮೆಂಬರ್ ದ ಮುಹೂರ್ತ ಪೂಜೆ ದಿನ, ಹೌ ಹಿ ವಾಸ್, ಲೈಕ್ ಹೌ ಹಿ made us feel so important and so special. And Mayabazaarli ನನಗೆ most like dearest memory is the fact that I got to make a song for him to dance. ಅದರಲ್ಲಿ ಎರಡು ಲೆಜೆಂಡ್ಸ್, ಒಂದು ಅವರು, ಇನ್ನೊಬ್ಬರು SP ಬಾಲಸುಬ್ರಹ್ಮಣ್ಯಂ ಸರ್ ಜೊತೆ ಅವ್ರ ಕೈಲಿ ಹಾಡ್ಸೋಕೆ ಆಯಿತು. ಸೊ ದಟ್ ಈಸ್, ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್, ಲೈಕ್ ಮೋಸ್ಟ್, what do I say, cherished memory of Mayabazaar for me. That song, Loka Mayabazaar ಅಂತ ಸಾಂಗ್ ಮಾಡೋಕ್ಕೆ. So it was a very very ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಐ ಮೀನ್, ಆ್ಯಂಡ್ ದಟ್ ಈಸ್ ದ ಥಿಂಗ್. ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಅದೆಲ್ಲ ಆಗುವಾಗ ತುಂಬ ಖುಷಿ ಇದೆ, ಬಟ್ ದಟ್ ಈಸ್ ದ ಜರ್ನಿ ದಟ್ ಐ ಹ್ಯಾಡ್ ಪ್ಲ್ಯಾನ್ಡ್ ಇನ್ ಮೈ ಮೈಂಡ್. ದಿಸ್ ಇಸ್ ಹೌ ಇಟ್ ಹ್ಯಾಸ್ ಟು ಬಿ. ನಾವು ಚಿಕ್ಕ ಫಿಲ್ಮ್ಸ್ ಮಾಡ್ತೀವಿ, ಅದನ್ನು ಯಾರಾದರೂ ನೋಟಿಸ್ ಮಾಡ್ತಾರೆ, ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ಆಫ್ ಪ್ರೊಡಕ್ಷನ್ಗೆ ಹೋಗ್ತಾರೆ. ಸೊ ಇಟ್ ಹ್ಯಾಸ್ ಟು ಗೋ ಲೈಕ್ ದಟ್ ಅಂತಲೇ ನನ್ನ ಮೈಂಡಲ್ಲಿತ್ತು. ಸೊ ಐ ವಾಸ್ ನೆವರ್, ಐ ಮೀನ್, ಐ ಆಮ್ ನಾಟ್ ಟ್ರೈಂಗ್ ಟು ಸೌಂಡ್ ಆ್ಯರಗೆಂಟ್, ಬಟ್ ಇಟ್ಸ್ ನಾಟ್ ಲೈಕ್ ಐ ವಾಸ್ ನೆವರ್ ಸರ್ಪ್ರೈಸ್ಡ್, ಬಿಕಾಸ್ ಆಸ್ ಐ ಸೆಡ್, ನನಗೆ ಕಾನ್ಫಿಡೆನ್ಸ್ ಇದೆ ನನ್ನ ಮ್ಯೂಸಿಕಲ್ಲಿ, ನನ್ನ ಮ್ಯೂಸಿಕ್ದ ಕ್ವಾಲಿಟಿಯಲ್ಲಿ, ನಾನು ಅದರ ಮೇಲೆ ಹಾಕ್ತಾ ಇರೋ ಎಫರ್ಟಲ್ಲಿ ನನಗೆ ಕಾನ್ಫಿಡೆನ್ಸ್ ಇದೆ. ಇಟ್ ಇಸ್ ಜಸ್ಟ್ ದಟ್ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಗಬೇಕು, ಫಿಲ್ಮ್ ಸಕ್ಸಸ್ ಆಗಬೇಕು. ಹಾಗಾದ್ರೆ ನಮ್ಮ ಕೆಲಸ ಇನ್ನೂ ತುಂಬ ಜನ ಕೇಳ್ತಾರೆ. ಸೊ that was something. So ಒಂದು ಮೊಟ್ಟೆ ಕಥೆ ವಾಸ್ ಆಕ್ಚುಲಿ ವಾಟ್ ಓಪನ್ ದ ಡೋರ್ಸ್ ಫಾರ್ ಮೀ ಇನ್ ಕರ್ನಾಟಕ. ಲೈಕ್ ಎಲ್ಲರೂ ನೋಟಿಸ್ ಮಾಡೋದು ಶುರು ಮಾಡೋದಕ್ಕೆ ದಟ್ ಫಿಲ್ಮ್ ವಾಸ್ ಅ ಬಿಗ್ ರೀಸನ್. ಗರುಡ ಗಮನ ಆದ್ಮೇಲೆ ಇನ್ನು ಬೇರೆ ಸ್ಟೇಟ್ಸ್ಗೆ ಆಯ್ತು. ಇಲ್ಲ, ಈ ಥರ ನೀವು ಮಾತಾಡಿದಾಗ ಇಟ್ ವಿಲ್ ಹೆಲ್ಪ್ ಲಾಟ್ ಆಫ್ ದೆಮ್ ಹೇಗೆ ಯೋಚನೆ ಮಾಡಬೇಕು. ಬಿಕಾಸ್ ಏನಾಗುತ್ತೆ, ಇನಿಷಿಯಲಿ ನಿಮ್ಗೊಂದು ಸಕ್ಸಸ್ ಸಿಗೋವರೆಗೂ ತುಂಬ ಸ್ಟ್ರಗಲ್ಸ್ ಇರುತ್ತೆ. ಆಮೇಲೆ ಇನ್ಸೆಕ್ಯೂರಿಟೀಸ್ ಜೊತೆಗೆ ಸೆಲ್ಫ್ ಡೌಟ್ ಶುರು ಆಗ್ಬಿಡುತ್ತೆ. ನನ್ನಲ್ಲಿ ಟ್ಯಾಲೆಂಟ್ ಇದೆಯಾ ಇಲ್ವಾ? ಸೊ ವೆನ್ ಪೀಪಲ್ ಲೈಕ್ ಯು ಹೂ ಗಾನ್ ಥ್ರೂ ದ್ಯಾಟ್ ಪಾತ್ ಆ್ಯಂಡ್ ವೆನ್ ಯು ಟೆಲ್ ಥಿಂಗ್ಸ್ ಲೈಕ್ ದಿಸ್, ಲೈಕ್ ಇಲ್ಲ, ಏನೇ ಆದರೂ ನನ್ನ ಕಾನ್ಫಿಡೆನ್ಸ್ ಇನ್ ಮೈ ವರ್ಕ್, ಐ ನೆವರ್ ಲಾಸ್ ದಟ್ ಅನ್ನೋದು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಇನ್ಸೈಟ್. ಐ ಹೋಪ್ ಪೀಪಲ್ ವಾಂಟಿಂಗ್ ಟು ಡೂ ಎನಿಥಿಂಗ್ ಇದು ಎಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಕೋಬಹುದು. It is, I think, as you said, ಎಲ್ಲ ಕಡೆನೂ ಅದು applicable. In life it is that, like, again, I think there is this problem. Like, I think my parents and all, ಅವರು ಯಾವಾಗಲೂ ಹೇಳ್ತಾ ಇದ್ರು, like, you should never say that you are good. Like,
ಅದು ಈಗೋ ಅದು ಈಗೋ ಅಂತ ಅದು ಮಿಸ್ಕನ್ಸ್ಟ್ರೂ ಆಗುತ್ತೆ. ಐ ಡೋಂಟ್ ಲುಕ್ ಎಟ್ ಇಟ್ ಲೈಕ್ ದಟ್. ನನಗೆ ಲೈಕ್ ಐ ಆಮ್ ಅ ಗುಡ್ ಮ್ಯೂಸಿಕ್ ಕಂಪೋಸರ್, ಐ ಕ್ಯಾನ್ ಮೇಕ್ ಗುಡ್ ಮ್ಯೂಸಿಕ್ ಅಂತ ಹೇಳೋದು ಇಸ್ ನಾಟ್ ಈಗೋ ಆರ್ ಆ್ಯರೆಗೆನ್ಸ್, ಇಟ್ ಇಸ್ ಮೈ ಕಾನ್ಫಿಡೆನ್ಸ್. ಬಿಕಾಸ್ ಅದು ಮಾಡೋಕ್ಕಾಗಲಿಲ್ಲ ಅಂದರೆ ದೆನ್ ವೈ ಹ್ಯಾವ್ ಐ ಕಮ್ ಹಿಯರ್? There are other people who can do it well, let them do it. I know that I can do it better than them or as good as them anta ಆ ಒಂದು ಕಾನ್ಫಿಡೆನ್ಸ್ ಇರೋದ್ರಿಂದಲೇ I have come here. And yes, during those there will be movies where I'll do very well, there will be movies which I do not so well, but one thing which I'm 100% sure about is that ನನ್ನ effort will always be 100%. ನಾನು ಇದುವರೆಗೂ ಮಾಡಿರೋ ಯಾವ ಫಿಲ್ಮಲ್ಲೂ ನನಗೆ 100% ಕಮ್ಮಿ ಆಯಿತು, ಇನ್ನೂ ಸ್ವಲ್ಪ ಮಾಡಬೇಕಿತ್ತು ಅಂತ ನನಗೆ ಅನಿಸ್ಲಿಲ್ಲ. ಐ ಕುಡ್ ಹ್ಯಾವ್ ಲೈಕ್ ಮೇ ಬಿ ಇಫ್ ಐ ಸಿ ಎ ಫಿಲ್ಮ್ ದಟ್ ಐ ಮೇಡ್ 5 years ago, ಇವತ್ತು ನನಗೆ ಏನೇನು ಗೊತ್ತು, ಲೈಕ್ ವಾಟ್ ಆಲ್ ನಾಲೆಜ್ ಐ ಹ್ಯಾವ್, ಅದು ಇಟ್ಕೊಂಡು ಐ ಕುಡ್ ಹ್ಯಾವ್ ಡನ್ ಇಟ್ ಬೆಟರ್ ಅಂತ ಅನಿಸುತ್ತೆ. ಬಟ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ವಾಟ್ ಎವರ್ ವಾಸ್ ದ ಬೆಸ್ಟ್ ಐ ಕುಡ್ ಹ್ಯಾವ್ ಡನ್, ಐ ಹ್ಯಾವ್ ಡನ್. So I think that is the only thing that you can rely on, yourself, what you have in yourself. You have to go forward with that. ಡಾಕ್ಟರ್ ಆಗಿ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಮೆಡಿಸಿನ್ ಕೊಡ್ತೀರಾ ಅಂದ್ರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಾಂಗ್ಸ್ ಎಲ್ಲಿ ಮೆಡಿಸಿನ್ ಕೊಡೋದು ಬೇರೆ. ನಿಮ್ ಕ್ಲಾರಿಟಿ ಆಫ್ ಥಾಟ್ಸ್, ಲೈಫನ್ನ ಹೇಗೆ ನೋಡ್ತೀರಾ, ಇದ್ರಲ್ಲೂ ಇಟ್ಸ್ ಸೋ ಇನ್ಸ್ಪೈರಿಂಗ್ ಟು ಇದನ್ನೇ ಅಲ್ವಾ ವೈಬ್ ಅನ್ನೋದು. ಜೆಲ್ ವಿತ್ ಸಂಬಡಿ ಹೂ ಸೀನ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಯು ಲರ್ನ್. ಸೊ ಈಗ ಸಿಂಗರ್ಸ್ ಜೊತೆಗೆ ಎಕ್ಸ್ಪೀರಿಯನ್ಸಸ್ಸು ಆಯಿತು, ಅಂದರೆ ಸಮ್ ಆಫ್ ದೆಮ್ ಪ್ರೊಡಕ್ಷನ್ ಬಿಗ್ ಪ್ರೊಡಕ್ಷನ್ ಹೌಸಸ್ಸು, ಆ್ಯಂಡ್ ದೆನ್ ಹೇಗೆ ಮಿಥುನ್ ಅವರು ಒಂದು ಚಿಕ್ಕ ಗಿಡದಿಂದ ಇವತ್ತು ಒಂದು ಡೀಸೆಂಟ್ ಮರ ಆಗಿ ನಿಂತಿದ್ದಾರೆ. ಈಗ ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಸಿಕ್ ಟುಡೇ, ಈಗ ಒಬ್ಬ ಆಡಿಯನ್ಸ್ಗೆ ಒಂದು ಕನ್ನಡ ಹಾಡು ಈ ಕಡೆ ಪ್ಲೇ ಆಗ್ತಾ ಇದೆ, ಪಕ್ಕದಲ್ಲೇ ಒಂದು ಇಂಗ್ಲೀಷ್ ಎಡ್ ಶೀರನ್ ಬರ್ತಾ ಇರ್ಬೋದು, ಈ ಕಡೆ ಒಂದು ಅಪಡಿ ಪೋಡು ಬರ್ಬೋದು, ಎಕ್ಸಾಂಪಲ್. ಸೊ ಎಕ್ಸ್ಪೋಜರ್ ಬಿಕಾಸ್ ಆಫ್ ಇಂಟರ್ನೆಟ್ ಆ್ಯಂಡ್ ದ ಚಾಯ್ಸ್ ಇಸ್ ತುಂಬ. ನಿಮಗೆ ಹ್ಯಾವ್ ಯು ಎವರ್ ಥಾಟ್ ನಾವು ಕನ್ನಡ, ಈಗ ಒಂದೊಂದು ಇಂಡಸ್ಟ್ರಿದು ಒಂದೊಂದು ಸ್ಟ್ಯಾಂಪ್ ಅಂತ ಇರುತ್ತೆ ಮಿಥುನ್ಜಿ. ಫಾರ್ ಎಕ್ಸಾಂಪಲ್ ಈಗ ಮಾಸನ್ನ ಕೇಳಿದ್ರೆ ತಮಿಳ್ ಸಾಂಗ್ ಅಂದರೆ ಕುತ್ತು ಸಾಂಗ್ ಒಂದು ಅದೇನು ಯಾವುದೋ ಮಲಯಾಳಂದು ಸಾಂಗ್ ಅಂದರೆ ಇದೊಂದು ಚಂಡ ಅಥವಾ ಯಾವುದೋ ಒಂದು ಸೌಂಡಿಂಗ್ ಇರೋ ಇದು ಫಸ್ಟ್ ಬಂದ್ಬಿಡುತ್ತೆ. ಸೊ ನಿಮಗೆ ಅಕಾರ್ಡಿಂಗ್ ಟು ಯು ವಾಟ್ ಡಿಫೈನ್ಸ್ ನಮ್ಮ ಸ್ಯಾಂಡಲ್ವುಡ್ ಐಡೆಂಟಿಟಿ ಈ ಥರ ಸಾಂಗ್ಸ್ ಗುರು ಅಂದರೆ? ಒಂದು ಅಫ್ಕೋರ್ಸ್ ಅವನಿಗೆ ಅವ್ರ ಮೆಲಡಿ ಸಾಂಗ್ಸ್ ಎಲ್ಲ ಇದೆ, ಬಟ್ ನಿಮ್ಮ ಪರ್ಸ್ಪೆಕ್ಟಿವ್ ಏನು? ಐ ಥಿಂಕ್ ಕನ್ನಡ ಇಸ್ ಪ್ರಾಬಬ್ಲಿ ನಾನು ನೋಡಿರೋ ಇಂಡಸ್ಟ್ರೀಸಲ್ಲಿ ಫೋಕ್ ಟಚ್ ಇರುವ ಮ್ಯೂಸಿಕ್ ಜಾಸ್ತಿ ಇರೋದು ಐ ಥಿಂಕ್ ಇಸ್ ಇನ್ ಕನ್ನಡ. ಲೈಕ್ ಅದನ್ನು ಇಷ್ಟು ಮೇನ್ ಸ್ಟ್ರೀಮ್ ಆಗಿ ಅಕ್ಸೆಪ್ಟ್ ಮಾಡಿರೋದು ಪ್ರಾಬಬ್ಲಿ ವುಡ್ ಬಿ ಕನ್ನಡ ಆ್ಯಂಡ್ ಮೇ ಬಿ ಟು ಅನ್ ಎಕ್ಸ್ಟೆಂಟ್ ಈವನ್ ತಮಿಳ್ ಮ್ಯೂಸಿಕ್ ಅಟ್ಲೀಸ್ಟ್ ನಾನು ಕೇಳೋ ಪ್ರಕಾರ ದರ್ ಇಸ್ ದಟ್. ಬಟ್ ಕನ್ನಡ ಇಟ್ ಇಸ್ ದೇರ್ ಎವರ್ ಸಿನ್ಸ್. ಲೈಕ್ ನಾನು ರೇಡಿಯೋ ಕೇಳುವಾಗ ಐ ಥಿಂಕ್ ದ 60s ಸಾಂಗ್ಸಲ್ಲಿ ಕೂಡ ದೆರ್ ಆರ್ ಸೋ ಮೆನಿ ಈ ಜನಪದ ಹಾಡುಗಳು ಅಲ್ವಾ. ಸೊ ಐ ಥಿಂಕ್ ದ್ಯಾಟ್ ಕಾನ್ಸೆಪ್ಟ್ ಆ್ಯಂಡ್ ದೀಸ್ ಸಾಂಗ್ಸ್ ಲೈಕ್ ಸೋಜುಗಾದ, ಅದ್ರದ್ದು ಆಥರ್ ಯಾರು, ಎಲ್ಲಿಂದ ಬಂತು, ಎಷ್ಟು ವರ್ಷ ಆಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಇಟ್ ಇಸ್ ಸಚ್ ಅ ವೆರಿ ವೆರಿ ಸ್ಟ್ರಾಂಗ್ ಇನ್ಫ್ಲೂಯೆನ್ಸ್ ಇನ್ ದ ಮ್ಯೂಸಿಕ್ ಇನ್ ಕರ್ನಾಟಕ. ಆ್ಯಂಡ್ ಅದೇ ಇನ್ಫ್ಲೂಯೆನ್ಸ್ ಆ್ಯಕ್ಚುಲಿ ಕನ್ನಡ ಸಿನಿಮಾದಲ್ಲಿ ಕೂಡ ಇದೆ. ಐ ಥಿಂಕ್ ದ್ಯಾಟ್ ಈಸ್ ದ ಒನ್ ಡಿಫೈನಿಂಗ್ ಆಸ್ಪೆಕ್ಟ್ ಆಫ್ ಸಾಹಿತ್ಯನ ಉಳಿಸ್ಕೊಂಡು ನಾವು ಫಿಲ್ಮಿ ಮ್ಯೂಸಿಕ್ಗೂ ಅದನ್ನು ತೊಗೊಂಡು ಬರ್ತೀವಿ. ದಟ್ ಈಸ್ ಒನ್ ಅಬ್ಸರ್ವೇಷನ್ ಆಫ್ ಯೋರ್ಸ್ ದಟ್ ಐ ಹ್ಯಾವ್ ಫೆಲ್ಟ್. ಸೊ ಮುಂದೆ ಇನ್ ದಿಸ್ ಇಂಡಸ್ಟ್ರಿ ಎವ್ರಿ ಫೇಸ್ ಅಂದರೆ ಒಂದು 8 ಇಯರ್ಸ್ಗೂ ಒಂದೊಂದು ಮ್ಯೂಸಿಕ್ ಡೈರೆಕ್ಟರ್ಸ್ದು ಒಂದು ಫೇಸಸ್ ಅಂತ ಅವ್ರದ್ದೇ ಒಂದು ಓಡೋ ಕುದುರೆ ಥರ. ಸೊ ವಿವ್ ಸೀನ್ ದಿಸ್ ಲೈಕ್ 2000 ಈಚೆಗೆ ಮಾತಾಡೋದಾದ್ರೆ ಒಂದು 10 years ಗುರುಕಿರಣ್ ಅವರು ಅವರೆಲ್ಲ ಟಾಪ್ ಸಾಂಗ್ಸ್ಗಳು ಏನಾದರೂ ಅದು ಅರ್ಥ ಆಗುತ್ತೆ. ನೆಕ್ಸ್ಟ್ ಹರಿಕೃಷ್ಣ ಅವರ ಫೇಸ್ ಬರುತ್ತೆ. ನಾವು ಅರ್ಜುನ್ ಜನ್ಯ ಅವರು, ಈಗ ನ್ಯೂ ಏಜ್ ಅಂತೆಲ್ಲ ಬಂದರೆ ಅಜನೀಶ್ ಅವರು, ರವಿ ಬಸ್ರೂರು ಅವರು, ಚರಣ್ ರಾಜ್ ಅವರು, ನೀವು ವಾಸುಕಿ ವೈಭವ್ ಅವರು, ಇವೆಲ್ಲ ಐ ಡೋಂಟ್ ವಾಂಟ್ ಟು ಸೇ ಒಂದು ಗ್ರೂಪ್ ಥರ ಒಂದು ರೇಂಜಿಗೆ ನೋಡ್ಬೋದು. ಸೊ ವೆನ್ ಯು ಮ್ಯೂಸಿಕ್ ಡೈರೆಕ್ಟರ್ಸ್ ಕನೆಕ್ಟ್ ಯು ಗೈಸ್ ಅಂದರೆ ಇವತ್ತು ಇಟ್ಸ್ ಅಬೌಟ್ ವಿ ಆಡಿಯನ್ಸ್ ವಾಂಟ್ ಟು ನೋ ಏನೋ ನೀವೆಲ್ಲ ಜೆಲ್ ಮಾಡ್ತೀರಾ, ಹೌ ಇಸ್ ದ ಕ್ಯಾಮರಾಡರಿ ಬಿಟ್ವೀನ್ ನಿಮ್ಮ ಫ್ರೆಂಡ್ಶಿಪ್ಸ್ಗಳೆಲ್ಲ ಹೇಗೆ, ಹೌ ಡಸ್ ಇಟ್ ಫಂಕ್ಷನ್? ನನಗೆ ಇವರು ಎಲ್ಲರ ಜೊತೆ ಕಾಂಟ್ಯಾಕ್ಟ್ ಇಲ್ಲ, ಬಟ್ ಚರಣ್ ಆ್ಯಂಡ್ ವಾಸುಕಿ ಇವರಿಬ್ರು ನನಗೆ ಪರಿಚಯ ಇದೆ. ಲೈಕ್ ವಾಸುಕಿ ಜೊತೆ ಅಫ್ಕೋರ್ಸ್ ವರ್ಕ್ ಮಾಡಿದ್ದೀನಿ ಎಂದೋ ಬರೆದ ಸಾಂಗಲ್ಲಿ, ಬಟ್ ಅದೇ ಥರ ವಿ ಹ್ಯಾವ್ ಅ ಫ್ರೆಂಡ್ಶಿಪ್ ಔಟ್ಸೈಡ್ ವರ್ಕ್ ಆಲ್ಸೋ. ಲೈಕ್ ಅವ್ರನ್ನ ಯಾವಾಗಲೂ ನಾನು ಕಾಲ್ ಮಾಡಿ ಮಾತಾಡ್ಬೋದು. Like I don't do it, I'm very bad at that, but definitely ಆ ಒಂದು ರಿಲೇಷನ್ಶಿಪ್ ಇದೆ ನಮ್ಮ ಇಬ್ಬರ ಮಧ್ಯದಲ್ಲಿ. ಸೊ and similarly with Charan also, because ನನಗೆ ಮೇನ್ಲಿ ಏನಂದರೆ ಐ ಆಮ್ ಅ ಫ್ಯಾನ್ ಆಫ್ ದಿಸ್. I think that is the first point. Like I'm a huge fan, I'm a huge admirer of their work. And I think when we speak also, like ನಾವು ಮ್ಯೂಸಿಕ್ ಬಗ್ಗೆ ಎಲ್ಲ ಜಾಸ್ತಿ ಏನು ಮಾತಾಡಲ್ಲ,
But we speak more about, I think, ನಮ್ಮ ಚಾಲೆಂಜಸ್. ಲೈಕ್ ಫಾರ್ ಎಕ್ಸಾಂಪಲ್, ಎರಡು ಡೈರೆಕ್ಟರ್ಸ್ ಕೂತು ಮಾತಾಡಿದರೆ ಫಿಲ್ಮಲ್ಲಿ, ಒಂದು ಫಿಲ್ಮ್ ಶೂಟ್ ಮಾಡುವಾಗ ಏನೇನು ಟೆನ್ಷನ್ಸ್ ಇರುತ್ತೆ, ಅಯ್ಯೋ ಹಿಂಗಾಯ್ತು ಗುರು ಹಂಗಾಯ್ತು ಅಂತೆಲ್ಲ ಅವರು ಮಧ್ಯ ಮಾತಾಡ್ಬೋದು. ಸೊ ವಿ ಆಲ್ಸೋ ಪ್ರಾಬ್ಲಿ ಕನೆಕ್ಟ್ ಅ ಲಾಟ್ ಸ್ಪೀಕಿಂಗ್ ಅಬೌಟ್ ದೋಸ್ ಚಾಲೆಂಜಸ್ ದಟ್ ವಿ ಹ್ಯಾವ್. ಆ್ಯಂಡ್ ಅದೇ ಥರ ನನಗೆ ಇವಾಗ ಏನು ಲೈಕ್ ಒಂದು ಚಾಲೆಂಜಿಂಗ್ ಅಂತ ಅನಿಸ್ತು, ಅದಕ್ಕೆ ಪ್ರಾಬಬ್ಲಿ ಚರಣ್ ಹ್ಯಾಸ್ ಅ ವೆರಿ ಸಿಂಪಲ್ ಸೊಲ್ಯೂಷನ್ ಫಾರ್ ದಟ್. ನಾನು ಅವ್ರ ಹತ್ರ ಮಾತಾಡಿದ್ರೆ ಮೇ ಬಿ ವಿ ಮೈಟ್ ಫೈಂಡ್ ಔಟ್, ಬಿಕಾಸ್ ದಿಸ್ ಇಸ್ ದಿ ಓನ್ಲಿ ವೇ ದಟ್ ವಿ ಕ್ಯಾನ್ ಲರ್ನ್. ದರ್ ಇಸ್ ನೋ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಅಲ್ವಾ, ಇದು ಹೇಗೆ ಕೆಲಸ ಮಾಡೋದು ಅಂತ ಏನು, ದರ್ ಇಸ್ ನೋ ರೈಟ್ ಆರ್ ರಾಂಗ್ ವೇ. ಸೊ ಮೇ ಬಿ ಅವರು ಮಾಡ್ತಾ ಇರೋದು ಆ ಟೆಕ್ನಿಕ್ ಚೆನ್ನಾಗಿದೆ ಅಂತ ನನಗೆ ಅನ್ಸುತ್ತೆ, ಆ್ಯಂಡ್ ಐ ಕ್ಯಾನ್ ಪ್ರಾಬ್ಲಿ ಇಂಪ್ಲಿಮೆಂಟ್ ಇಟ್, and probably the other way around also. And I think sometimes, at least with me, ನಾನು ಓಪನ್ಲಿ ಕೇಳ್ತೀನಿ, ಲೈಕ್ ನಿಮ್ಮ ಆ ಸೌಂಡ್ ನೀವು ಮಾಡೋದು ನನಗೆ ತುಂಬ ಇಷ್ಟ ಆಯಿತು, ಅದು ಹೇಗೆ ಮಾಡಿದ್ರಿ ಅಂತ. ಐ ಹ್ಯಾವ್ ಆಸ್ಕ್ಡ್. ಲೈಕ್ ಐ ಥಿಂಕ್ ರೀಸೆಂಟ್ ಎಕ್ಸಾಂಪಲ್ ದಟ್ ಐ ಕ್ಯಾನ್ ಸೇ ವಾಸ್, ನಾನು Charan's studio, I had gone after Saptasagara's work was done, and that was the first time I went to his studio. Actually, hogi meet ಮಾಡಿದಾಗ I had asked him, ಉಸಿರೇ ಅಂತ ಒಂದು ಸಾಂಗ್ ಇದೆ ಆ ಫಿಲ್ಮ್, ಸೈಡ್ ಬಿ ಅಲ್ಲಿ, ಅದರಲ್ಲಿ ಟ್ರೈನ್ ಟ್ರ್ಯಾಕ್ಸ್ ಸೌಂಡ್ ತುಟುಕ್ 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 ತುಟುಕ್, ಇಟ್ಸ್ ಅ ಬ್ರಿಲಿಯಂಟ್. ಅವರು ಆ ಸೌಂಡ್ ಯೂಸ್ ಮಾಡಿ ಅದು ಒಂದು ಬೀಟ್ ಪ್ಯಾಟರ್ನ್ ಮಾಡಿಬಿಟ್ಟಿದ್ದಾರೆ ಅವರು. How he did it, I don't know, but I was asking him about it. I was like, I love that song, how. So he was just explaining what his techniques are, or what his approach was. So it is very fascinating to understand another composer's thought process. Nanige tumba inspiration anta ansutte. It's a very interesting thread you said. ಅಂದ್ರೆ ಈ ತರ ಮಾಡಿದಾಗ ಎಷ್ಟೋ ಜನಕ್ಕೆ ಸೆಲೆಬ್ರಿಟೀಸ್ ಅಥವಾ ಅವರ ಕಾಂಟೆಂಪ್ರರೀಸ್ ಮೀಟ್ ಮಾಡಿದಾಗ ದೇರ್ ಇನ್ ಕನ್ಫ್ಯೂಷನ್, ಏನ್ ಮಾತಾಡ್ಬೇಕು, ಹೌ ಟು ಅಪ್ರೋಚ್ ದೆಮ್, ಭಯ ಒಂದು, ಸಿಕ್ದಾಗ ಏನ್ ಮಾತಾಡ್ಬೇಕು ಗೊತ್ತಿಲ್ಲ. ಸೊ ಹೌ ನೈಸ್ಲಿ ಯು ಪುಟ್ ದಟ್ ಅಕ್ರಾಸ್, ಸೇಯಿಂಗ್ ಐ ಆಸ್ಕ್ ಮೈ ಡೌಟ್ಸ್ ಅಂತ. ಸೊ ಟುಮಾರೋ ಐ ಆಮ್ ಶೋರ್ ಚರಣ್ ಡೆಫಿನೆಟ್ಲಿ ವಿಲ್ ರಿಮೆಂಬರ್ ಯು ಆಲ್ಸೋ. ಅವತ್ತು ಸಿಕ್ಕಿದಾಗ ಹಿ ಹ್ಯಾಡ್ ಸ್ಪೋಕನ್ ಅಬೌಟ್ ದಟ್ work of mine. He asked a question and avurgunu there is something new that you're giving to talk about. At the same time you're also learning from whoever you meet. I think it's a nice thing. Next time yararu celebrities ne yannaru meet madadaga, apart from saying I'm a fan of your work, and also ask adu hang madidralla, curiosities of how you explored this anta. Interesting take out. See, this is how Just Curious helps us also to understand. Definitely. How people approach. You have to be curious, alva. How can you learn otherwise? How can you grow otherwise? Nanige, I think as I told you, 90% of my knowledge has come from other people who are kind enough to teach me. True. Either through a computer screen or in person. My engineer, I think Hriday and all, the first movie that I worked with him, I always wondered how he decided to work with me, because I approached him, sir nim work ನನಗೆ ತುಂಬಾ ಇಷ್ಟ, ನಾನು ಫಸ್ಟ್ ಮೂವಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ, because I loved his sound. Our mix ಮಾಡೋ songs, the sound was very very beautiful, and I wanted that tone for my music. First song alla, I think Srinivasa Kalyana anta film ಮಾಡಿದೆ. That was my second release. ಆ film ಅಲ್ಲಿ I remember one song when I gave it to him and he loaded all the tracks, mixing load ಮಾಡಿದ್ಮೇಲೆ he started laughing, but laughing not like making fun of me ತರ, ಒಂದು ಚಿಕ್ಕ like if a small child ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ನಾವು ಹೆಂಗೆ ಅದನ್ನ ಟ್ರೀಟ್ ಮಾಡಿದ್ರೆ ಆ ಥರ he's like ಇದು ಬೇಡ ಅಂತ. he was just muting a few tracks, and ಅವರು ಮ್ಯೂಟ್ ಮಾಡಿದ್ಮೇಲೆ ನನಗೆ actually song it already started sounding much better. So that's what I'm saying. That, and then he started explaining to me ಯಾಕೆ ಅವರು ಮ್ಯೂಟ್ ಮಾಡಿದ್ರು ಅಂತ. ಜಸ್ಟ್ ಕೆಲಸ ಮಾಡಿ take it and give me my money ಅಂತಲ್ಲ. He started explaining, ಇದು ಮಾಡಿದ್ರೆ ಹಿಂಗಾಗುತ್ತೆ, this will not give you the sound you want, so ಈ ಥರ ಮಾಡಿ, ಈ ಎಫೆಕ್ಟ್ ಯೂಸ್ ಮಾಡಿದ್ರೆ ಇದು ಇನ್ನೂ ಸ್ವಲ್ಪ ಬೆಟರ್ ಆಗುತ್ತೆ. ಸೊ ಇಟ್ಸ್ ದೀಸ್ ಪೀಪಲ್ ಹೂ ಆರ್ ಕೈಂಡ್ ಆಫ್, ಐ ನೋ ದಟ್ ದರ್ ಆರ್ ಲಾಟ್ಸ್ ಆಫ್ ಪೀಪಲ್ ಹೂ ಮೈಟ್ ಆಕ್ಚುಲಿ ಬಿ ವರಿಡ್ ಅಬೌಟ್ ಟೆಲ್ಲಿಂಗ್ ದೀಸ್ ಥಿಂಗ್ಸ್, ಬಿಕಾಸ್ ನನ್ನ ಟೆಕ್ನಿಕ್ ತಗೊಂಡು ಅವನು ಇನ್ನೂ ಬೆಟರ್ ಆಗ್ತಾನೆ ಅಂತ. He couldn't, because he's so secure in his information. ಅವರು ಅಷ್ಟು ನಾಲೆಜಬಲ್ ಇದ್ದಾರೆ, and he knows what he does. ಎಷ್ಟು ಚೆನ್ನಾಗಿ ಅವರು, as I said, that confidence factor, ನನ್ನ ಕೆಲಸ ಚೆನ್ನಾಗಿ ನಾನು ಮಾಡ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ಹಿ ಹ್ಯಾಸ್ ನೋ ಪ್ರಾಬ್ಲಮ್ ಇನ್ ಇಂಪಾರ್ಟಿಂಗ್ ದಟ್ ಇನ್ಫಾರ್ಮೇಶನ್, and also helping people grow with them ಅಲ್ಲ. ಹೌದು. So it's a very interesting. as I said, ನಾನು ಚರಣ್ ಹತ್ರ ಆ ಟ್ರೈನ್ ಸೌಂಡ್ ನೀವು ಹೇಗೆ ಮಾಡಿದ್ರಿ ಅಂತ ಅವ್ರ ಹತ್ರ ಕೇಳಿದ್ರೆ he has no problem, because ನೆಕ್ಸ್ಟ್ ಫಿಲ್ಮ್ ಅಲ್ಲಿ ಅವರು ಪ್ಲೇನ್ ಸೌಂಡ್ ಯೂಸ್ ಮಾಡ್ತಾರೆ. ಅವ್ರಿಗೆ ನೀನು ಅದು ಕಾಪಿ ಮಾಡ್ಕೊಂಡು ಯೂಸ್ ಮಾಡಿದ್ರೆ ನನಗೆ ಪ್ರಾಬ್ಲಮ್, ಐ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸೌಂಡ್. ಸೊ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. that is the confidence that composer has, and that open-mindedness. You have to have a good heart, and a very, I think there's a purity of the soul which has to be maintained. You should not get too it's very important as an artist, I think. Human ಆಗಿ ನಿಮ್ಮದನ್ನ ನೀಟಾಗಿ ಉಳಿಸ್ಕೊಳ್ಳಿ. ನೋ ಅಮೌಂಟ್ ಆಫ್ ಮನಿ, ಫೇಮ್, that shouldn't get in this. ಅವಾಗ ಎರಡು ಚಿತ್ರಾನ್ನ ಆಗ್ಬಿಟ್ಟು ಆಮೇಲೆ ಇವತ್ತೆಲ್ಲ ನೋಡ್ತಾ ಇದೀವಿ ಸಾಕಷ್ಟು ಚಿತ್ರಾನ್ನಗಳು. Now since Just Curious is also about exploring your journey, and plus
ಅದು ಹೇಳ್ತಾರಲ್ಲ, ನಿಮ್ಮ ಒಂದಷ್ಟು ಅನುಭವಗಳಿಂದ ಬೇರೆಯವರಿಗೆ ಕ್ವಿಕ್ ಲೆಸನ್ ಇಂಡೆಕ್ಸ್ ಥರ ಪುಸ್ತಕದಲ್ಲೆಲ್ಲ ಸಿಕ್ಬಿಡ್ತು, ಇದು ಮಾಡಬೇಕಾ ಇದು ಮಾಡಬಾರ್ದ, ಒಂದಷ್ಟು ಇದನ್ನು ಹೇಳ್ತೀನಿ. ಲಾಟ್ ಆಫ್ ಆಸ್ಪೈರಿಂಗ್ ಸಿಂಗರ್ಸ್ ಕುಡ್ ಬಿ ವಾಚಿಂಗ್ ಅಸ್ ರೈಟ್ ನೌ. ನಿಮ್ಮ ಪ್ರಕಾರದಲ್ಲಿ ಇವತ್ತಿನ ಚಾಲೆಂಜಿಂಗ್ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ದೊಡ್ಡ ದೊಡ್ಡ ಸಿಂಗರ್ಸ್ಗಳೇ ದೇ ಕಾಂಟ್ ಗಿವ್ 10 years, ದೇ ಡೋಂಟ್ ಹ್ಯಾವ್ 10 years ಟು ಲೈಕ್ ಅವತ್ತಿನ ಎಸ್ ಪಿ ಬಿ ಸರ್ ಥರ ಒಂದು 30 ವರ್ಷ 40,000 ಸಾಂಗ್ಸ್ ಎಲ್ಲ ಸಿಗಲ್ಲ ಇವತ್ತು. ಸೊ ವಿದಿನ್ ಅಕಾರ್ಡಿಂಗ್ ಟು ಯುವರ್ ಅಬ್ಸರ್ವೇಷನ್, ವಾಟ್ ಕಂಡೀಷನಿಂಗ್ ಅಲ್ಲಿ ಒಂದು ಆರ್ಟಲ್ಲಾಗಿರಲಿ, ಅವ್ರು ಯೋಚನೆ ಮಾಡೋ ರೀತಿನಲ್ಲಾಗಿರಲಿ, ಆ್ಯಂಡ್ ವಾಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿಂಗರ್ ಆಗಬೇಕಂತ ಇವತ್ತು 2024 ಬರಬೇಕು ಅವರು, ಆ್ಯಂಡ್ ಅದಕ್ಕೆ ಏನೇನು ತಯಾರಿ ಮಾಡ್ಕೋಬೇಕು? I think I'll first talk about a singer aspect, because singers do ಒಂದು now first basically ನಾವು ಯಾರನ್ನ ಲೆಜೆಂಡ್ಸ್ ಅಂತ ಅನ್ಕೊಳ್ಳೋದು, ಲೈಕ್ ಫಾರ್ ಎಕ್ಸಾಂಪಲ್ ಎಸ್ ಪಿ ಬಿ ಸರ್ ಅಲ್ಲಿ ಅವರು 30 years ಮುಂಚೆನೇ ಅವರು ಹಾಡಿದ್ದಾರೆ. ಲೈಕ್ ಬಿಫೋರ್ ಹಿ ಪಾಸ್ಟ್ ಅವೇ ಆಲ್ಸೋ, ಜಸ್ಟ್ 6 months ಪ್ರಯರ್ ಆಲ್ಸೋ ಹಿ ಹ್ಯಾಡ್ ಸನ್, ಆ್ಯಂಡ್ ಹಿ ವಾಸ್ ಏಬಲ್ ಟು ಅಡ್ಯಾಪ್ಟ್ ಬಿಟ್ವೀನ್ ದ್ಯಾಟ್ ಆ್ಯಂಡ್ ದಿಸ್ ಬಿಕಾಸ್ ಆಫ್ ದ ಫ್ಯಾಕ್ಟ್ ದಟ್ ಅವರ ಬೇಸ್ ವಾಸ್ ವೆರಿ ಸ್ಟ್ರಾಂಗ್. ವೆದರ್ ಇಟ್ ಈಸ್ ಮ್ಯೂಸಿಕಲ್ ನಾಲೆಡ್ಜ್, ಅಲ್ಲ ಮ್ಯೂಸಿಕಲ್ ಟ್ಯಾಲೆಂಟ್, ಆಫ್ ಕೋರ್ಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್, ನೋ ಡೌಟ್ ಅಬೌಟ್ ಇಟ್, ಬಟ್ ಅದ್ರ ಜೊತೆ ದ ಟೆಕ್ನಿಕ್ಸ್ ಆಫ್ ಸಿಂಗಿಂಗ್, ಮೈಕ್ ಕಂಟ್ರೋಲ್, ವಾಯ್ಸ್ ಕಂಟ್ರೋಲ್, ಇದೆಲ್ಲ ಅವರು ಹಿ ವಾಸ್ ಅಟ್ ದ ಟಾಪ್ ಆಫ್ ಹಿಸ್ ಗೇಮ್ ಫಾರ್ ಆಲ್ ದೀಸ್ ಇಯರ್ಸ್. ಒಂದು ಅಡ್ಯಾಪ್ಟ್ ಟು ಆಲ್ವೇಸ್ ಸ್ಟೇ ಆನ್ ಟಾಪ್ ಆಫ್ ಯುವರ್ ಗೇಮ್. ಏನು ಇದು ಮಾಡ್ತೀರಾ ಕ್ರಾಫ್ಟ್? ಓಕೆ, ಲೈಕ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಆಸ್ ಐ ವಾಸ್ ಡ್ರೈವಿಂಗ್ ಹಿಯರ್, ತುಮ್ ಹಿ ಹೋ ಅಂತ ಸಾಂಗ್ ಇದೆಯಲ್ಲ, ಅವ್ರ ಅರಿಜಿತ್ ಸಿಂಗ್ ಬ್ರೇಕ್ಔಟ್ ಹಿಟ್. ಹಿ ವಾಸ್ ಆಲ್ವೇಸ್ ಅ ವೆರಿ ಟ್ಯಾಲೆಂಟೆಡ್ ಸಿಂಗರ್. ಆ ಸಾಂಗ್ ಆದಮೇಲೆ ಇಡೀ ಇಂಡಿಯಾ ಅಲ್ಲ, ಫುಲ್ ವರ್ಲ್ಡ್ ಇಸ್ ಹಿಸ್ ಫ್ಯಾನ್. ನಿಜವಾಗ್ಲೂ ಹೇಳಬೇಕು ಅಂದರೆ ಟುಡೇಸ್ ಅರಿಜಿತ್ ಸಿಂಗ್, ಅಟ್ಲೀಸ್ಟ್ ಐ ಸಡನ್ಲಿ ಫೆಲ್ಟ್ ಈಸ್ 2 times better than that Arjit Singh. Because he also has improved. ಇಷ್ಟು ದೊಡ್ಡ ಹಿಟ್ ಕೊಟ್ಟಿದ ಮೇಲೆ he can also be like, okay, I have sorted, I know what to do to become a success. No, I think he's a far better singer today than that Tum Hi Ho Arjit Singh. So how do they keep upgrading? Any tips on that? Andre, where do they get the source? Who do they learn from popular singers ಅಥವಾ ಹೇಗೆ? Are there any courses? More than anything, it is practice. ಕೋರ್ಸಸ್ ಅದೆಲ್ಲ ನನಗೆ ಆ್ಯಕ್ಚುಲಿ ನಿಜವಾಗ್ಲೂ ಗೊತ್ತಿಲ್ಲ, ಬಿಕಾಸ್ ಮೈ ಟ್ರೈನಿಂಗ್ ವಾಸ್ ಅ ವೆರಿ ಓಲ್ಡ್ ಸ್ಕೂಲ್ ಟ್ರೈನಿಂಗ್, ಇನ್ ದಟ್ ಮೈ ಗುರು ಯೂಸ್ ಟು ಕಮ್ ಟು ಮೈ ಹೌಸ್, ಬಿಕಾಸ್ ದಿಸ್ ಇಸ್ ದ ಮಿಡ್ಲ್ ಈಸ್ಟ್ ಬೈ ದ ವೇ. ಸೊ ಎವ್ರಿಬಡಿ ಹೂ ಹ್ಯಾಸ್ ಗಾನ್ ದೇರ್ ಫಾರ್ ವರ್ಕ್. He has not gone there to be a music teacher. My father happened to meet him. He came to my house and taught me and my sister. So it was a very, like traditional olden days style. He would come, he would teach us, write an exercise for us. Practice money, and then he would go off. So I genuinely do not know what are the courses or music college. Idella nanage actually gottilla. But practice. And practice does not have to mean that you have to sit somewhere and practice for 4 hours a day. Adella nanu ಹೇಳ್ತಾ ಇರೋದು. However, I sing in the shower. Now that Bangalore has water shortage problem, I don't sing in the shower, because that will go on for 1 hour. My father used to come and scream and bang on the bathroom door when I was a kid, because 1.5 hours kacheri will be happening there. Full. It will be like, Rahman song, Ilayaraja song, Malayalam song, every song will be happening. Secret midinare. Alla nijwaglo, it would go on for hours. My parents, water will finish, the hot water will be over, we all have to take a shower, and they'll come and scream. So this is, but as I said, that is one of my, I think I learned how to emote in a song, like, for example, on the line alli, you're singing to your lover anta ಒಂದು ಫೀಲಿಂಗ್ ಇದ್ರೆ, ಆ ಫೀಲಿಂಗ್ ಹೇಗೆ ಆಕ್ಟ್ ಮಾಡಿ ಹಾಡೋದು. ಬಾತ್ರೂಮ್ ಇಸ್ ದ ಸೇಫೆಸ್ಟ್ ಪ್ಲೇಸ್, ಬಿಕಾಸ್ ಯಾರು ನಮ್ಮನ್ನ ಜಡ್ಜ್ ಮಾಡಲ್ಲ. ಸೊ ಐ ಆಮ್ ಸಿಂಗಿಂಗ್, ಐ ಆಮ್ ಪರ್ಫಾರ್ಮಿಂಗ್ ಇನ್ಸೈಡ್ ದ ಶಾರ್. ಸೊ that was how it was. So for me, that was one major thing. Of course, traditional practice kuda, I used to do. But I do not sing as often as I would like to, because of the fact that I do not consider myself to be a very good singer. I think I'm an average singer, according to in my books, because the singers that I'm working with, when I see that level of talent, I can, in good conscience, I cannot say that I'm a good singer or anything. I'm an average singer. There are certain things that I can sing quite well, but mainly practice ನೀವು ಮಾಡಬೇಕು. and practice ಅಂದರೆ ನಿಮ್ಮ ಸ್ಟ್ರೆಂಗ್ತ್ ಏನು, ನಿಮ್ಮ ವೀಕ್ನೆಸಸ್ ಏನು, ಅದೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಮೇ ಬಿ ದ ವೀಕ್ನೆಸಸ್ ಕ್ಯಾನ್ ಬಿ ಕನ್ವರ್ಟೆಡ್. ಇನ್ನೂ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಇಷ್ಟ ಇರುವ ಸ್ಟೈಲ್ ಆಫ್ ಮ್ಯೂಸಿಕ್ ಅದನ್ನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕು. ಬೇಸಿಕ್ಲಿ ದಿ ಐಡಿಯಾ ಇಸ್ ದಟ್ ನಿಮ್ಮ ಟ್ಯಾಲೆಂಟನ್ನ ಮೇಕ್ ಇಟ್ ವೆರಿ ಎಕ್ಸ್ಕ್ಲೂಸಿವ್. ಲೈಕ್ ಈ ಒಂದು ಸಾಂಗ್ ಇದೆ, ಇದು ಇವರು ಹಾಡಿದ್ರೇ ಚೆನ್ನಾಗಿ ಬರೋದು ಅಂತ ಕಂಪೋಸರ್ಸ್ಗೆ ಆ ಮೈಂಡ್ಗೆ ಆ ಐಡಿಯಾ ಬರಬೇಕು.
I think that is your biggest strength. Biggest weapon that you can have ಅಲ್ವಾ? Yes. So that ಆ ವಾಯ್ಸ್ ಅವರೇ ಬೇಕಂತ ಹೌದು. ಕಾಲಾತೀತವಾಗಿ ಉಳ್ಕೋಬೇಕಂದ್ರೆ ಅದೊಂದು ಒಂದು ಮಾತಾಡ್ತಾನೆ ನಿಮಗೆ ಗೊತ್ತಿಲ್ಲದಿರೋ ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ. ಆವ್ರೇಜ್ ಸಿಂಗರ್ಗೂ ಗುಡ್ ಸಿಂಗರ್ಗೂ ದ ಗ್ಯಾಪ್ ಇದೆಯಲ್ಲ, ಹೌ ಟು ಫಿಲ್ ದ ಗ್ಯಾಪ್, ಹೌ ಟು ಗೋ ಫ್ರಮ್ ದೇರ್ ಟಿಲ್ ಹಿಯರ್ ಇನ್ ಯೋರ್ ನಾಲೆಡ್ಜ್, ಇನ್ ಯೋರ್ ಒಪಿನಿಯನ್? Again, I know it's a repetition, but practice. Like ನಾನು ಗುಡ್ ಸಿಂಗರ್ ಆಗ್ಬೋದು ಫಾರ್ ಶೋರ್, but for that I have to practice. ಎಷ್ಟು ಅವರ್ ಮಾಡಬೇಕು ಅಂದರೆ ಅದೇ ಎನಿ ಸೆಟ್ ಫಾರ್ಮುಲಾಸು? ಬಿಕಾಸ್ ಯು ನೆವರ್ ನೋ. ನೀವು ಯಾವ ಸ್ಟೈಲ್ ಆಫ್ ಮ್ಯೂಸಿಕ್ ನೀವು ಕಲ್ತಿದ್ರೋ ಅದನ್ನ ಪ್ರಾಕ್ಟೀಸ್ ಮಾಡಿ, ಪರವಾಗಿಲ್ಲ. ಯು ಆರ್ ನಾಟ್ ಎ ಟ್ರೈನ್ ಸಿಂಗರ್, ನೀವು ಫಿಲ್ಮ್ ಸಾಂಗ್ಸ್ ಪ್ರಾಕ್ಟೀಸ್ ಮಾಡಿ. ಬಟ್ ದ ಬೇಸಿಕ್ ಥಿಂಗ್ ಇಸ್ ಲೈಕ್ ಎನಿ ಅದರ್ ಮಸಲ್, ಇದಕ್ಕೂ you have to keep giving it that practice. You work out, like there are people who do normal gym workout, pilates, crossfit, parkour. ಎಲ್ರಿಗೂ ಮಸಲ್ಸ್ ಇರುತ್ತೆ, ಲೈಕ್ ದೇ ಆರ್ ಆಲ್ ಫಿಟ್, ಬಟ್ ದೇ ಹ್ಯಾವ್ ಡಿಫರೆಂಟ್ ಟೆಕ್ನಿಕ್ಸ್ ಆಫ್ ಡೂಯಿಂಗ್ ಇಟ್. ನಥಿಂಗ್ ಇಸ್ ರಾಂಗ್, ಇಟ್ಸ್ ಆಲ್ ಫೈನ್ ಆಸ್ ಲಾಂಗ್ ಆಸ್ ಯು ಡೂ ಇಟ್. ಫೋಕ್ ಸಿಂಗರ್ಸ್ ಯಾವಾಗಲೂ ಫೋಕ್ ಸಾಂಗ್ಸೇ ಹಾಡೋದು. ದೇ ಡೋಂಟ್ ಯೂಶ್ವಲಿ ಸಿಟ್ ಡೌನ್ ಅಂಡ್ ಡೂ ದ ಕೀರ್ತನಂ ಪ್ರಾಕ್ಟೀಸ್. But listen to their voice, listen to the strength, listen to the force in his voice, the feel. So adu voice conditioning, yes, and emotions, plus ಇವರಿಗೆ I know that since I am also a singer, I can probably come from where ಒಂದು ಅವ್ರ ಡೌಟ್ಸ್ಗಳು ಬರುತ್ತೆ. ಹೌದು. ಈಗ ಬಿಫೋರ್ ಯು ಗೆಟ್ ಅ ಹಿಟ್ ಸಾಂಗ್ ಅಥವಾ ಬಿಫೋರ್ ಸಂಬಡಿ ಐಡೆಂಟಿಫೈಸ್ ದಟ್ ದಿಸ್ ಕೈಂಡ್ ಆಫ್ ಸ್ಟೈಲ್ ಇದು ನಿಮ್ಮ ವಾಯ್ಸಿಗೆ ಸೂಟ್ ಆಗುತ್ತೆ, ಹೌ ಡಸ್ ಒನ್ ಸಿಂಗರ್ ಸೆಲ್ಫ್ ಅನಲೈಸ್ ಇಟ್? ಈಗ ಉದಾಹರಣೆಗೆ ಐ ನೋ ಐ ಕ್ಯಾನ್ ಸಿಂಗ್ ಮೆಲಡಿ. I also know, because all singers are good mimicry artists also, because you know how voice can mimic. I can also sing like nim kadi samar andre nam kadi. I'm also singing like an Usha Uttap sounding. Ade tara mellage. So what I'm trying to ask as a curious singer is also that how to arrive at, okay, this is my space. How do we get that judgment and confidence? I think we arrive there organically. ನಾವೇ ಲೈಕ್ ಹಾಡಿ ಲೈಕ್ ಈ ಸಾಂಗ್ ಟ್ರೈ ಮಾಡಿ, ಆ ಸಾಂಗ್ ಟ್ರೈ ಮಾಡಿ, ಮೇ ಬಿ ಪ್ರಾಬ್ಲಿ ನೀವೇ ಒಂದು ಚಿಕ್ಕ ಮೈಕ್ ಮನೇಲಿ ಇಟ್ಕೊಂಡು ನೀವು ರೆಕಾರ್ಡ್ ಮಾಡ್ಬೋದು. ನೀವು ಕೇಳಿ ನೋಡಿ, ಲೈಕ್ ವಿಚ್ ಡು ಯು ಥಿಂಕ್ ಇಸ್ ಬೆಟರ್? ಬಿಕಾಸ್ ಐ ಥಿಂಕ್ ಒನ್ ಫ್ಯಾಕ್ಟರ್, ಲೈಕ್ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್, ನಾನು ಕಂಪೋಸಿಂಗ್ ಮಾಡಬೇಕು ಅಂತ ಲೈಕ್ ಐ ಥಿಂಕ್ ಪ್ರಾಬ್ಲಿ ಎಂಡ್ ಆಫ್ MBBS ಅಲ್ಲಿ ಒನ್ ಆಫ್ ದ ಫಸ್ಟ್ ಥಿಂಗ್ಸ್ ವಿಚ್ ಐ ಡಿಡ್ ವಾಸ್ ಬ್ರೂಟಲ್ ಆನೆಸ್ಟಿಯಿಂದ ಐ ಆಸ್ಕ್ಡ್ ಮೈ ಸೆಲ್ಫ್, ಆರ್ ಯು ಗುಡ್ ಇನಫ್? ಲೈಕ್ ಅವಾಗ ನನ್ನ ಕೀಬೋರ್ಡಲ್ಲಿ ಏನೇನು ವಾಟ್ ಎವರ್ ಐ ವಾಸ್ ಕಂಪೋಸಿಂಗ್ ಅಂಡ್ ಅರೇಂಜಿಂಗ್, ಡು ಯು ಥಿಂಕ್ ದಟ್ ದಿಸ್ ಕೆನ್ ಸ್ಟ್ಯಾಂಡ್ ವಿತ್ AR Rahman's music? ಅನ್ಸಿ ಆ ಕ್ವಾಲಿಟಿ ಅಂತ, ಲೈಕ್ ಪ್ರೊಡಕ್ಷನ್ ಕ್ವಾಲಿಟಿ ಎಲ್ಲ ಬೇರೆ, ಬಟ್ ಲೈಕ್ ಡು ಯು ಥಿಂಕ್ ಯುವರ್ ಐಡಿಯಾಸ್ ಕ್ಯಾನ್ ಸ್ಟ್ಯಾಂಡ್ ವಿತ್ ಹಿಮ್? ಆ್ಯಂಡ್ ಐ ಜೆನ್ಯೂನ್ಲಿ ಬಿಲೀವ್ ದಟ್ ಐ ಕ್ಯಾನ್. ಇಟ್ಸ್ ನಾಟ್ ದಟ್ ಐ ಆಮ್ ಬೆಟರ್ ಆರ್ ವರ್ಸ್ ಅಂತಲ್ಲ. ಆಸ್ ಅ ಕಂಪೋಸರ್, ಎಸ್ ಐ ಕ್ಯಾನ್, ಐ ಹ್ಯಾವ್ ದಿ ಐಡಿಯಾಸ್ ಟು ಡೂ ದ ಮ್ಯೂಸಿಕ್ ಫಾರ್ ಅ ಫಿಲ್ಮ್ ಅಂತ confidence. So I think as a singer or as a composer, you have to ask that question to yourself, and you have to be prepared for whatever answer comes out. Adu illa nimage aa quality illa andre, then probably you have to work towards it, and then you should try. ನೀವು ಅದು ವರ್ಕ್ ಮಾಡೋದು ಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಐ ಆಮ್ ನಾಟ್ ಗೆಟಿಂಗ್ ಸಕ್ಸಸ್ ಅಂತ ಹೇಳಿದ್ರೆ, then you have, again, I told you there is definitely a luck factor, ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು, but the more you work, the more you prepare, the luckier you get. That is genuinely my philosophy. My philosophy is that, like Virat Kohli is more likely to hit a 6 when he's practicing at his peak. If he does not practice for 6 months, he's still the same Virat Kohli, he's still the same talented man, but he probably might find it little difficult to hit a 6. I think that factor is there. So you have to keep working, and that is when I think you will get to that level. Very well said. So always be prepared, irrespective of whether you're successful, whether you've given hit songs. Always stay there with the craft, and then comes opportunity, then comes luck factor, is what you're saying. True. And not only that, success comes in many forms, alva. Like, very interesting. That is it's also not one cinema hadre adu hit adre success annadu tagobedi antira. Haudu adu ide. Like, there are people who have sung for many songs, and I mean, ಅವ್ರದ್ದು ಸೆಲೆಕ್ಟ್ ಆಗಲ್ಲ ಫೈನಲ್ಗೆ. Exactly. Like ಎಷ್ಟೋ ಸಾಂಗ್ಸ್ ಹಾಡಿರೋ, ಲೈಕ್ ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಅವಾರ್ಡ್ಸ್ ಆಸ್ ಅ ಮೆಷರ್ ಆಫ್ ಸಕ್ಸಸ್, ನ್ಯಾಷನಲ್ ಅವಾರ್ಡ್ ಸಿಗದೇ ಇರುವ ಫ್ಯಾಂಟಾಸ್ಟಿಕ್ ಸಿಂಗರ್ಸ್ ಆರ್ ದೇರ್, ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಕಂಪೋಸರ್. ಹೌದು. ಫಾರ್ ಮೀ, ಮೈ ನಂಬರ್ 1, ನಂಬರ್ 2, ನಂಬರ್ 3 ಅಲ್ಲಿರುವ ಮ್ಯೂಸಿಕ್ ಡೈರೆಕ್ಟರ್ಸ್ ಹ್ಯಾವ್ ಪ್ರಾಬ್ಲಿ ನಾಟ್ ಗಾಟ್ ದ ನ್ಯಾಷನಲ್ ಅವಾರ್ಡ್, ಬಟ್ that does not mean that they are not successful. Exactly. Alva. It is your definition of success.
ಡೋಂಟ್ ಲೆಟ್ ಓನ್ಲಿ ದೀಸ್ ಥಿಂಗ್ಸ್ ಡಿಫೈನ್ ಅಂತ. ಲೈಕ್ ನೀವು ಅರಿಜಿತ್ ಸಿಂಗ್ ಥರ ನನಗೆ ಇಷ್ಟು ಸಾಂಗ್ಸ್ ಇರಬೇಕು, ಇಷ್ಟು ಫಾಲೋವರ್ಸ್ ಇರಬೇಕು, ಇಫ್ ದಿಸ್ ಇಸ್ ಯುವರ್ ಯಾರ್ಡ್ ಸ್ಟಿಕ್ ಆಫ್ ಸಕ್ಸಸ್, ದೆನ್ ಯು ವಿಲ್ ಆಲ್ವೇಸ್ ಬಿ ಡಿಸಪಾಯಿಂಟೆಡ್. ಯು ಸ್ಟಾರ್ಟ್ ಸೆಟ್ಟಿಂಗ್ ಯುವರ್ ಟಾರ್ಗೆಟ್ಸ್ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ದೆಮ್. ಯು ಶುಡ್ ಬಿ ಯುವರ್ ಓನ್ ಕಾಂಪಿಟೇಷನ್ ಅಂತ ಒಂದು ಮಾತು ಬರುತ್ತಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ನೆನ್ನೆಗಿಂತ ಇವತ್ತು ಬೆಟರು, ಅಥವಾ ಅದು ಟು ಮೋಟಿವೇಟ್ ಯುವರ್ ಸೆಲ್ಫ್ ಅಂಡ್ ಅಗೇನ್ ಕ್ಯಾನ್ ಹ್ಯಾವ್ ಸಮ್ ಇನ್ಸ್ಪಿರೇಷನ್. ಸೊ ಇಷ್ಟೊತ್ತು ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಲಾಟ್ ಆಫ್ ವಿಚಾರಗಳು, ಯುವರ್ ಜರ್ನಿ, ಒಂದಷ್ಟು ಇನ್ಸೈಟ್ಫುಲ್ ಇನ್ಫಾರ್ಮೇಷನ್. ಈಗ ಐ ವಿಲ್ ಕಮ್ ಟು ದ ಲಾಸ್ಟ್ ಫೇಸ್ ವಿಚ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಕಿಂಗ್ ಪಾಯಿಂಟ್ ಇವತ್ತಿನ ಆಡಿಯನ್ಸ್ಗೆ, ವಿಚ್ ಇಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್. ಯಾಕೆಂದರೆ ಆಫ್ಟರ್ KGF ಎಲ್ಲ ಬಂದಾಗ, ಅಂದರೆ ಜಸ್ಟ್ ಟು ನೇಮ್ ಅ ಫ್ಯೂ, ಪೀಪಲ್ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಏನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಗುರು ಅದು ಇದು. ಸೊ ಟುಡೇ ವಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಮಿಥುನ್ ಅವರು, like how you also spoke a lot about Garuda Gamana ಟೈಮಲ್ಲೂ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸ್ಟಿಲ್ ರಿಮೆಂಬರ್ ಡಾನ್ಸ್ ಮಾಡ್ತಾ ಇದ್ದಾಗ ಕೆಲವು ಅಗ್ರೆಷನ್ ಅನ್ನ ತೋರಿಸ್ಬೇಕಾದಾಗ ಸ್ಕ್ರೀನ್ ಮೇಲೆ ಬರೋದೊಂದು. ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿರೋ ಚಾಲೆಂಜಸ್ ಏನು, ಯೂಶಲಿ ಅಲ್ಲಿ ಸಿಗೋ ಹಣ ಎಷ್ಟು, ಅಂದರೆ ಬಿಕಾಸ್ ಹಣದ ಬಗ್ಗೆ ಸೆಪ್ರೇಟ್ ಇದು ಬರ್ತೀನಿ, ಬಿಕಾಸ್ ಎವ್ರಿಥಿಂಗ್ ಎಷ್ಟೇ ನಾವು ಟ್ಯಾಲೆಂಟ್ ಆಗಿದ್ರು ಹೊಟ್ಟೆ ತುಂಬಿಸಿಲ್ಲ ಅಂದಾಗ ಹೌ ವಿಲ್ ಯು ಸಸ್ಟೈನ್ ಅಲ್ವಾ. ಸೊ ಬ್ಯಾಕ್ ಗ್ರೌಂಡ್ ಅಂತ ಬಂದಾಗ ಫಸ್ಟ್ಲಿ ಹೌ ಏನೋ ವಾಟ್ ಆರ್ ದ ಚಾಲೆಂಜಸ್, is it interesting, boring part, what is it? Because that's your favorite anyway. It's my favorite. It's not at all boring. But it is time consuming. It's time consuming and adu tumba patience beku. Tumba patience, and I think along with that, I think ನನಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಯಾಕೆ ಇಷ್ಟ ಅಂದರೆ, ಒಂದು ಫಿಲ್ಮ್ ನೋಡಿದ್ರೆ ಐ ಡೋಂಟ್ ಥಿಂಕ್ ಐ ಆಮ್ ಅ ಕ್ಯಾಶುವಲ್ ವ್ಯೂವರ್. ಲೈಕ್ ಮಸಾಲಾ ಫಿಲ್ಮ್ಸ್ ಎಲ್ಲ ನೋಡ್ತೀನಿ ನಾನು, ಬಟ್ ಅದರಲ್ಲಿ ಕೂಡ ಏನಾದ್ರು ಒಂದು ಹಿಡನ್ ಮೆಸೇಜ್ ಇದ್ರೆ ಅದು ಅರ್ಥ ಮಾಡೋಕ್ಕೆ ಐ ಹ್ಯಾವ್ ಆಲ್ವೇಸ್ ಮೇಡ್ ದರ್ ಎಫರ್ಟ್. ಒಂದು ಅಗೇನ್ ದಿಸ್ ಎಕ್ಸಾಂಪಲ್ ವಿಚ್ ಐ ಕ್ಯಾನ್ ಟೆಲ್, ಒಂದು ಫೇಮಸ್ ಮಲಯಾಳಂ ಫಿಲ್ಮ್ ಆಸ್ ಐ ವಾಸ್ ಗ್ರೋಯಿಂಗ್ ಅಪ್, ನರಸಿಂಹಂ ಅಂತ, ಮೋಹನ್ಲಾಲ್ ಅವರದು. ಸೊ ಆ ಫಿಲ್ಮ್ ಅಲ್ಲಿ ಇಂಟರ್ವೆಲ್ ಅಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಆಗುತ್ತೆ. ಲೈಕ್ ಬೇಸಿಕ್ಲಿ ಹೀರೋದು ಮೈಂಡ್ ಇಸ್ ವೆರಿ ಡಿಸ್ಟರ್ಬ್ಡ್. ಆ ಒಂದು ಪಾಯಿಂಟಲ್ಲಿ ಇಂಟರ್ವೆಲ್ ಆಗುತ್ತೆ. ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಫಸ್ಟ್ ಶಾರ್ಟ್ ಇಸ್ ಒಂದು there's a river and other side ಅಲ್ಲಿ a man is standing with a drum and like just him and the drum and he's just playing the drum and it's like a very wide shot. ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ನಮಗೆ ಏನು ಓಕೆ ನೆಕ್ಸ್ಟ್ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗಲಿ ಅಂತ ನಾವು ಕಾಯ್ತಾ ಇದ್ವಿ. I remember my mother sitting next to me and she actually said that I think the director is basically trying to show that his mind, he's feeling very lonely now because it's one man on the side of a river and he's just playing a drum and it's a very wide shot. Wow. So I think that for me, I don't think my mother would even remember having made that observation, but ನನಗೆ ಅದು ತುಂಬ ಒಂದು ರೆವಲ್ಯೂಷನ್ ಥರ, ಓ ಇದನ್ನ ಹಿಂಗೂ ನೋಡ್ಬೋದಲ್ಲ, ಲೈಕ್ ಈ ಥರ ಒಂದು ಲೆವೆಲ್ ಇದೆ. ಅಂದ್ರೆ ಒಂದು ಲೋನ್ಲಿನೆಸ್ ಅನ್ನ ತೋರ್ಸಕ್ಕೆ ಒಂದು ವೈಡ್ ಶಾಟ್, ಒಬ್ಬನೇ ಎಷ್ಟು ಟೆಕ್ನಿಕ್ಯಾಲಿಟೀಸ್ ಇದು ಹಿಂಗ್ ಬಿಡಿಸ ಹೇಳಿದಾಗ ಹೌದು. ಸೊ ದಟ್ ವಾಸ್ ಅ ಬಿಗ್ ಮೂಮೆಂಟ್ ಫಾರ್ ಮಿ. ಸೊ ಇವಾಗ್ಲೂ ಒಂದು ಫಿಲ್ಮ್ ಲೈಕ್ ಕಂಪ್ಲೀಟ್ ಮಾಸ್ ಫಿಲ್ಮ್ ಇರಲಿ, ಬಟ್ ಅದರಲ್ಲಿ ಕೂಡ ಈ ಥರ ಒಂದು ಕಾನ್ಸೆಪ್ಟ್ ಇದೆ, ಈ ಥರ ಒಂದು ಲೇಯರ್ ಇದೆ ಇದರ ಹಿಂದೆ ಅಂತೆಲ್ಲ ಯೋಚನೆ ಮಾಡೋದು ನನಗೆ ಇಷ್ಟ. ಸೊ ಮ್ಯೂಸಿಕಲ್ಲಿ ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ಸ್ ವಿಚ್ ಐ ಲೈಕ್ ಟು ಡೂ ವಿತ್ ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ಆ ಥರ ಒಂದು ಲೇಯರ್ನ ಇನ್ಸರ್ಟ್ ಮಾಡೋದು. ಒಂದು ಎಕ್ಸಾಂಪಲ್ ಇದ್ದೀನಿ, ಗರುಡ ಗಮನ, ನೀವು ಸಿನ್ಸ್ ಯು ಮೆನ್ಷನ್ ಇಟ್, ಅದರಲ್ಲಿ ಶಿವ ಇಸ್ ಫೌಂಡ್ ಇನ್ ಸೈಡ್ ಅ ವೆಲ್ ಅಂಡ್ ಈಸ್ ಲಿಫ್ಟೆಡ್ ಔಟ್. ಆ ಲಿಫ್ಟಿಂಗ್ ಔಟ್ ಟೈಮಲ್ಲಿ ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ಹ್ಯಾವ್ ನೋಟಿಸ್, ಬಟ್ ಚಂದ್ರಚೂಡ ಶಿವಶಂಕರ ಅಂತ ಒಂದು ವಾಯ್ಸ್, ನಂದೇ ವಾಯ್ಸ್ ಅದು, ಅದನ್ನು ಇದೇ ಥರ ತುಂಬ ಪ್ರಾಸೆಸ್ ಎಲ್ಲ ಮಾಡಿ ವಿ ಪ್ಲೇಡ್ ಇಟ್ ಅರೌಂಡ್ ಲೈಕ್ ಥಿಯೇಟ್ರಲ್ಲಿ ಇಟ್ ವಾಸ್ ಸರ್ಕ್ಲಿಂಗ್ ಅರೌಂಡ್. ಸೊ ಇಟ್ಸ್ ಬೇಸಿಕ್ಲಿ ಲೈಕ್ ಶಿವ is coming out of a big, like almost from the depths of hell thara is the feel that we wanted to create. So this is a small detail, ಎಷ್ಟು ಜನ ನೋಡಿರ್ಬೇಕು, ಲೈಕ್ ನೋಟಿಸ್ ಮಾಡಿದಾರೆ ನನಗೆ ಗೊತ್ತಿಲ್ಲ, ಬಟ್ the fact is that this is the thing that we try to do with the background score along with telling the story. ಲೈಕ್ ಡೈರೆಕ್ಟರ್, ರೈಟರ್, ಆಕ್ಟರ್ ಇವರೆಲ್ಲರೂ ಆ ಸ್ಟೋರಿ ಹೇಳ್ತಾ ಇದ್ದಾರೆ, ಅವ್ರ ಜೊತೆ ನಾನು ಹೇಳ್ತಾ ಇದ್ದೀನಿ. ಬರೀ ಒಂದು ಸೀನಿಗೆ ಮ್ಯೂಸಿಕ್ ಇಟ್ಟು ಫಿಲ್ಮ್ ಮಾಡೋದಲ್ಲ. ಐ ಆಮ್ ಟ್ರೈಂಗ್ ಟು ಟೆಲ್ ಅನದರ್ ಸ್ಟೋರಿ ವಿಚ್ ಆಡ್ಸ್ ಅ ಲೇಯರ್ ಟು ದ ಫಿಲ್ಮ್. ಅಂಡ್ ಬೇಸಿಕ್ಲಿ ಇದರಿಂದ ಏನಾಗುತ್ತೆ ಅಂದರೆ ಲೈಕ್ ಇಫ್ ಇಟ್ಸ್ ಲೈಕ್ ಸದ್ಯ ಅದರಲ್ಲಿ ರೈಸ್ ಇದೆ, ಕರಿ ಇದೆ, ಇದು ಇದೆ, ಐ ಆಮ್ ಆ್ಯಡಿಂಗ್ ಒನ್ ಮೋರ್ ಎಲಿಮೆಂಟ್ ಹಿಯರ್, ಪಾಪಡ್ನದ್ದು ತಗೊಳ್ಳಿ ಅಂತ. ಸೊ ಇಟ್ ಜಸ್ಟ್ ಮೇಕ್ಸ್ ದ ಮೀಲ್ ಅ ಲಿಟಲ್ ಮೋರ್ ಫ್ಲೇವರ್ಫುಲ್ ಅಂಡ್ ಮೋರ್ ರಿಚ್. ಸೊ ದಟ್ ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್ ಅಂತಾರಲ್ಲ, ಆ ಥರ ವೆರಿ ಇಂಟ್ರೆಸ್ಟಿಂಗ್. ಸೊ ದಿಸ್ ಇಸ್ ಹೌ ಯು ಅಪ್ರೋಚ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ದೆನ್ ಯುವರ್ ಪ್ರಿಪ್ರೇಷನ್ ಫಾರ್ ಆಲ್ ಆಫ್ ದ್ಯಾಟ್. ಓಕೆ, ನೌ ಲೆಟ್ಸ್ address the elephant of the room. Elephant ಅಂತ ಸಾರಿ ಏನೋ ತೋರಿಸ್ತಾ ಇದ್ದೀನಿ. ಅಂದರೆ ಸೊ ಸಿನ್ಸ್ ಟುಡೇಸ್ ಶೋಸ್ ಆರ್ ವೆರಿ
ಇನ್ಸೈಟ್ಫುಲ್ ಆ್ಯಂಡ್ ಎನ್ರಿಚಿಂಗ್ ಟು ನೋ ವಾಟ್ ಹ್ಯಾಪನ್ಸ್ ಇನ್ ದಟ್ ಫೀಲ್ಡ್. Yeah. ಈಗ ಎಲ್ಲರಿಗೂ ಗೊತ್ತು ಒಂದು ಇಂಜಿನಿಯರಿಂಗ್ ಸಂಬಳ ಎಷ್ಟು, ಡಾಕ್ಟ್ರಿಗೆ ಎಷ್ಟು, RJsಗಳು ಎಷ್ಟು ಅಂತ ನಮ್ಮಂಥವರೆಲ್ಲ ಬಾಯ್ಬಿಟ್ಟು ಅದನ್ನು ಹೇಳ್ಬಿಟ್ಟಿದ್ದೀವಿ. ಬಟ್ ಹೂ ಟಾಕ್ಸ್ ಅಬೌಟ್ ಹೌ ಮಚ್ ಅ ಮ್ಯೂಸಿಕ್ ಡೈರೆಕ್ಟರ್ ಮೇಕ್ಸ್, ಹೌ ಮಚ್ ಆಸ್ ಅ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋದು ಥರದ್ದು ಒಂದಷ್ಟು ಇನ್ಸೈಟ್ಫುಲ್ ಇನ್ಫಾರ್ಮೇಷನ್ ನಮ್ಗೆ ಹೆಲ್ಪ್ ಮಾಡಿ. ಖರ್ಚಾಗುತ್ತೆ ಅಂದರೆ ಐ ಥಿಂಕ್ ಅಗೇನ್ ಐ ಥಿಂಕ್ ಅದರಲ್ಲಿ ದ ಅಪ್ರೋಚ್ ಇಸ್ ಅ ಬಿಗ್ ಫ್ಯಾಕ್ಟರ್. ಲೈಕ್ ನಾನೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ Garuda Gamana, since that is a film that easily I can talk about. Garuda Gamana film alli, if I had to do that film today, I would probably strings athara tumba vishayಗಳನ್ನ ನಾನು ಲೈವ್ ಅಲ್ಲಿ I would have done it. ಆವಾಗ ಖರ್ಚು ಜಾಸ್ತಿ ಆಗುತ್ತೆ. ಲೈಕ್ ಈಗ ಆ್ಯಕ್ಚುಲಿ ನಾನು ಮಲಯಾಳಮಲ್ಲಿ ಒಂದು ಫಿಲ್ಮ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಲೈವ್ ಸ್ಟ್ರಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ದ ಬಜೆಟ್ ಹ್ಯಾಸ್ ಟು ಬಿ ಮೋರ್, ಬಿಕಾಸ್ ಫಿಲ್ಮ್ಗೂ ಆ ಡೈರೆಕ್ಟರ್ಗೂ ಆ ಥರ ಒಂದು ಸೌಂಡ್ ಬೇಕು. And I believe that the film requires that sound. Garuda Gamana ಆ sound actually ಬೇಕಿತ್ತು, but as I said, because of the budget constraints, we could not go for it. But today, as the budgets are getting bigger, I'm able to push. The idea is not that budget ಜಾಸ್ತಿ ಆಗ್ತದೆ, ನನ್ನ ಮನೆ ದೊಡ್ಡದಾಗಬೇಕು ಅಂತಲ್ಲ, ಲೈಕ್ ಗಾಡಿ BMW ಆಗಬೇಕು ಅಂತಲ್ಲ. It's the concept is that I can channel more resources into improving the sound. Improving, it is the same brain, it is the same hands with which I composed it, but now I can probably get a flute player, a mridangam player, a 20-piece orchestra to play it live. So you that give you more access to more elements that you can add to. Yes, and again I'm able to push the boundaries of what my sound sounded like. But at the same time, let's say after this particular movie that I'm working on, the next film is a complete action thriller where the score will be almost on the EDM ಥರ ಇರುತ್ತೆ. EDM ಸ್ಕೋರಲ್ಲಿ ನಾನು ಸ್ಟ್ರಿಂಗ್ಸ್ನ ಕರ್ಕೊಂಡು ಏನು ಮಾಡೋಕ್ಕಿಲ್ಲ. ಸೊ ಐ ಕ್ಯಾನ್ ಪ್ರಾಬ್ಲಿ ಫಿನಿಶ್ ಇಟ್ ಇನ್ ಮೈ ಕಂಪ್ಯೂಟರ್ ಇಟ್ ಸೆಲ್ಫ್. ಸೊ ಅವಾಗ ನಾನು even though the budget will be the same, I probably won't have to spend as much on these things. And as far as ನನ್ನ ಚಾರ್ಜ್ ಏನು ಅಂತ, ಅದು it's a simple thing. It's basically like how any other department in cinema would charge. ನಾನು ಮಾಡಿರೋ ಕೆಲಸದಿಂದ ನನ್ನ ಫಿಲ್ಮ್ಗೆ ಬೆನಿಫಿಟ್ ಆಯಿತು ಅಂತ ನೀವು ನೋಡಿದ್ರಿ. ಇವಾಗ ನಾನು ನಿಮ್ಮ ಫಿಲ್ಮ್ಗೆ ಬಂತು ಕೆಲಸ ಮಾಡಿದ್ರು ಡೆಫಿನೆಟ್ಲಿ ಆ ಥರ ಒಂದು ಬೆನಿಫಿಟ್ ಕೊಡೋಕ್ಕೆ ಆಗುತ್ತೆ ಅಂತ ನನಗೂ ಕಾನ್ಫಿಡೆನ್ಸ್ ಇದೆ, ನಿಮಗೂ ಕಾನ್ಫಿಡೆನ್ಸ್ ಇದೆ. ಸೊ ಆ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು, ಕನ್ಸಿಡರಿಂಗ್ ವಾಟ್ ಐ ಹ್ಯಾವ್ ಶೋನ್ ಯು ದಟ್ ಐ ಕ್ಯಾನ್ ಡೂ, ನೀವು ಒಂದು ಅಮೌಂಟ್ ಹೇಳಿ, we will work something out and we'll do it. It's not like I do not have a set number, like this is my number. If you can give it, I will work on your film. I've never said that. So just to give our audience a perspective, like I know, because I also come from a music industry as an RJ, we get to hear terms like audio label ಗೆ ಇದು ಆಡಿಯೋ ರೈಟ್ಸ್ 1 ಕೋಟಿಗೆ ಹೋಯ್ತು, 2 ಕೋಟಿಗೆ ಹೋಯ್ತು ಕೇಳ್ತೀವಿ. ಅಥವಾ ಒಂದು ಬಾಲ್ ಪಾರ್ಕ್ ಫಿಗರ್ ಆದರೆ ಐ ನೋ ಫಾರ್ ಲೈಕ್ 10-15 ವರ್ಷ ಅಂತಂದರೆ 30 lakhs to 60 lakhs ಅನ್ನೋದು ಒಂದು ಮೂವಿಗೆ ಮ್ಯೂಸಿಕ್ ಡೈರೆಕ್ಷನ್ಗೆ ಒಂದು ಮಾರ್ಕೆಟಲ್ಲಿ ಇರೋ ವಿಷಯ ಅನ್ನೋದು ಇಷ್ಟು ನನಗೆ ಗೊತ್ತು. ಹೌದು, ನೋ ದಟ್ ಇಸ್ ವೆರಿ ಟ್ರೂ. ನನ್ನ ಫಸ್ಟ್ ಫಿಲ್ಮ್ ವಾಸ್ 2.5 lakhs, my first ever movie, and that was 2.5 lakhs which we had to spend over like almost 2 years. So ಎಲ್ಲರ ಹತ್ರನು ಬಂದು ಪ್ಲೇ ಮಾಡಿರೋ ಎಲ್ಲ ಇನ್ಸ್ಟ್ರೂಮೆಂಟ್ಲಿಸ್ಗೂ ಸರ್ ಇಷ್ಟೇ ಇರೋದು ಬಡ್ಜೆಟ್ ಪ್ಲೀಸ್ ದಟ್, ಬಟ್ ದೇ ವರ್ ಆಲ್ ಕೈಂಡ್. ಸೊ ಇವತ್ತು definitely I can say that I'm charging almost like maybe 15-20 times that for sure. But ಬರ್ತಾ ಇರೋ ಎಲ್ಲ ಮ್ಯೂಸಿಷಿಯನ್ಸ್ಗೂ ಇವಾಗ ನಾನು 20-25 times ಜಾಸ್ತಿ ಕೊಡ್ತೀನಿ, because that is, so that's what I'm saying. In terms of the budget for the films, as you said, 30 to 60, 50, 40 ಎಲ್ಲ ಇದೆ. Like at least the projects which I'm working on right now ಆ ಥರ ಬಡ್ಜೆಟ್ ಇದೆ. But at the same time ಕೆಲವು ಫಿಲ್ಮ್ಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ maybe 15 lakhs ಇದೆ, 20 lakhs ಇದೆ ಅಂತಾನು there are films like that. But again, if the script is interesting enough, I will consider it. It is something which I will definitely consider, because ಜಾಸ್ತಿ ದುಡ್ಡು ಮಾಡೋದು ಅನ್ನೋದಲ್ಲ ಇಂಪಾರ್ಟೆಂಟ್. ದುಡ್ಡು ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ. I have always had that confidence. I know that I'm not going to starve to death because I chose music. I was very, very sure about that. First film ಅಲ್ಲಿ first project I had told that I will not work for free and nobody will work for free for me. Whatever it is, 500 rupees, I will pay you. So when it comes to money, I always have that confidence that you will make your money. But it should also never be at the cost of doing the films that I want to do. Like today, Ondu Kathe ಒಂದು ಸಬ್ಜೆಕ್ಟ್ ಬಂದರೆ, if I decide that ಇಲ್ಲ ನನಗೆ 40-50 lakhs ಸಿಕ್ಕಿಲ್ಲ ಅಂದರೆ ನಾನು ಮಾಡಲ್ಲ ಅಂತ ಅನ್ಕೊಂಡ್ರೆ, I would miss a film like Ondu So that I will, separation is very important. That I will not. ಯಾವುದು ಮನಿ ಆ್ಯಂಡ್ ಒಂದು ಇದಕ್ಕೆ ಮಾಡ್ತಾರೆ. ಕೆಲವು ಸತಿ
you understand, you're also human. You know that that's the craft that I want to be part of, but you will basically make it. ಇನ್ನೊಂದು ದೊಡ್ಡ ವಿಷಯ ನನಗೆ ಏನಂದರೆ, ನನ್ನ ಟೀಮಲ್ಲಿ ನನ್ನ ಜೊತೆ ವರ್ಕ್ ಮಾಡ್ತಾರೋ ಎಲ್ರಿಗೂ ನನ್ನ ಬಜೆಟ್ ಹೆಂಗೆ ಜಾಸ್ತಿ ಆಗ್ತಿದೆಯೋ ಅವ್ರಿಗೂ ಜಾಸ್ತಿ ಆಗಬೇಕು. ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಮಿ, ಬಿಕಾಸ್ ಅಗೇನ್ ಐ ವುಡ್ ನಾಟ್ ಬಿ ಹಿಯರ್ ವಿತೌಟ್ ದೋಸ್ ಪೀಪಲ್. Whether it is my engineer, my studio, like Pranava Studios, and there's a studio that I work in, Rajajinagar. So he's been giving me discounts for my recordings from the first movie onwards. So I have to make sure that whatever increase in budget is there, I've told him, you also please kindly increase so that I can pay. So that aspect, and the musicians and all that, everybody has to be able to make a good life and live decently. True. And proudly tell people that especially because I am a person who has faced that so much, that music in the like my parents are pretty well off. Middle East ಅಲ್ಲಿ they have spent 40 years, so ಅವ್ರ ಹತ್ರ ದುಡ್ಡಿದೆ. ನೀವು ಅವ್ರ ಜೊತೆ ಲೈಕ್ ಅವ್ರ ಮಗನಾಗಿ you have grown up and you have lived in relative luxury. ಇವಾಗ if you don't have money, how will you live? So because they think that music ಇಂದ ದುಡ್ಡು ಬರಲ್ಲ. ಡಾಕ್ಟರ್ ಇದ್ರೆ BMW ಇರುತ್ತೆ, 3-story ಮನೆ ಇರುತ್ತೆ ಅಂತ, that concept is there. So at least in my way, it is a way of proving to the world that no, even with this, we can be well-earning, decent people who have good friends and good, everything. It is possible to have that balance. True. So glad that you told this, so that esto jana aspiring directors agovrge, music directors, singers ge, they know ivattina industry how it is looking like anta. Yeah. And now ಇಷ್ಟೆಲ್ಲ ಮ್ಯೂಸಿಕ್ಕು ಅದೆಲ್ಲ ಆಯಿತು, ಡಾಕ್ಟ್ರು, ಮಾತಿನ ಡಾಕ್ಟ್ರು, ಲೈಕ್ ಒಂಥರ ಕೌನ್ಸಿಲಿಂಗ್ ಕುತ್ಕೊಂಡಂಗೆ ಆಯಿತು. ಕೆಲವೆಲ್ಲ ವಿಚಾರಗಳೆಲ್ಲ ಹೇಳ್ದಾಗ ಹಂಗೆ ಕನೆಕ್ಟ್ ಆಗಿರುತ್ತೆ, ಹಿಂಗೂ ನೋಡ್ಬೋದಲ್ಲ, ಹಿಂಗೂ ಮಾಡ್ಬೋದಲ್ಲ ಅಂತ. ಸೊ ನಾವು ವೆನ್ ಯು ಲುಕ್ ಬ್ಯಾಕ್ ಮಿಥುನ್, ಎಲ್ಲೂ ಒಂದು ಕಡೆ ರಿಗ್ರೆಟ್ ಇರಲ್ಲ ಅಂದ್ಕೊಂಡಿದ್ದೀನಿ. ಡಾಕ್ಟ್ರದ್ದು ಬಿಟ್ಟು ಈಗ ಇದು ಮಾಡ್ತಾ ಇದ್ದೀನಿ ಅಂತ ಎಲ್ಲ ಮಿಸ್ ಎಲ್ಲ ಮಾಡ್ಕೋತೀರಾ, ಏನು ಕತೆ? ಮಿಸ್ ಅಂತ ಐ ವುಡಂಟ್ ಸೇ ಸೊ, ಬಿಕಾಸ್ ಐ ಆಮ್ ಸೋ ಹ್ಯಾಪಿ ಹಿಯರ್. ಈ ಕೆಲಸ ಮಾಡೋದು ಐ ಆಮ್ ಸೋ ಹ್ಯಾಪಿ. ವೈರಸ್ ವರ್ಸಸ್ ಮ್ಯೂಸಿಕ್. ಓಕೆ. No, but it's a brilliant profession. There is no question about it. Medicine, a profession though, on the personal satisfaction that you get from that. Halva? Like, nanu, at least for a little while I had experienced it, but even I have seen my professors, I see my classmates, like the batchmates, ಎಲ್ಲರೂ ಅವ್ರಿಗೆ ತುಂಬ ಚಾಲೆಂಜಸ್ ಇದೆ. ಲೈಕ್ ಎನಿ ಅದರ್ ಪ್ರೊಫೆಷನ್, ಎಸ್ಪೆಷಲಿ ಐ ಥಿಂಕ್ ಫೈನಾನ್ಷಿಯಲಿ ತುಂಬ ಚಾಲೆಂಜಸ್ ಇರುತ್ತೆ, ಬಿಕಾಸ್ ಇಟ್ ಇಸ್ ಅ ವೆರಿ ಎಕ್ಸ್ಪೆನ್ಸಿವ್ ಪ್ರೊಫೆಷನ್ to study for, to get into, to study and do all this. And then when you see some of the amounts that are offered as salary and everything, you will actually sit down and break down and cry. Nanige answered, I was like, how is that even possible? How can a doctor be offered an amount like that? At least, the younger doctors I'm talking. The 40, what numbers on 30,000-40,000 we are talking? Nanige sikirodu 23,000 rupees as salary. MBBS ಅಂತ ಓದೋಕ್ಕೇನೆ ಎಷ್ಟು ಬೇಕು ಇವತ್ತು? ಒಂದು 30-40 lakhs ಬೇಡವಾ ಮಿನಿಮಮ್? ಐ ಡೋಂಟ್ ಥಿಂಕ್ ಇಟ್ ಇಸ್ 30-40 lakhs. ಇನ್ನೂ ಜಾಸ್ತಿ ಅಲ್ವಾ? ಐ ಥಿಂಕ್ ಐ ಆಮ್ ಲಿವಿಂಗ್ ಇನ್ 2002. ದಟ್ಸ್ ಸಾರಿ. ಸೊ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಸೊ ಚಾಲೆಂಜಸ್, ಯಾ, ಅಂಡ್ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಎಲ್ರಿಗೂ ದುಡ್ಡು ಸಿಗಬೇಕು, ಅದೆಲ್ಲ ನಿಜ. ಬಟ್ ಇವರು ಮಾಡ್ತಾ ಇರೋ ಕೆಲಸ ಅಂದರೆ ಇಟ್ ಇಸ್ ಇಟ್ಸ್ ಅ ಡೇಂಜರಸ್ ಜಾಬ್. ಯು ಆರ್ ಎಕ್ಸ್ಪೋಸಿಂಗ್ ಯುವರ್ ಸೆಲ್ಫ್ ಟು ಸೋ ಮೆನಿ ಡಿಫ್ರೆಂಟ್ ಪೀಪಲ್, ಸೋ ಮೆನಿ ಡಿಫ್ರೆಂಟ್ ಇಲ್ನೆಸಸ್, and you're saving lives. Like ಒಂದು ಕ್ಯಾಶುವಲ್ಟಿಯಲ್ಲಿ ನೀವು ಒಂದು ಅರ್ಧ ಗಂಟೆ ಹೋಗಿ ಕೂತ್ಕೊಳ್ಳಿ, ಇಟ್ ಇಸ್ ಸಚ್ ಅ ಸ್ಟ್ರೆಸ್ಫುಲ್ ಸಿಚುವೇಶನ್. ಆ ಸಿಚುವೇಶನಲ್ಲಿ ಕೆಲಸ ಮಾಡ್ತಾರೋ ಅವ್ರಿಗೂ ಇಷ್ಟು 23,000 30,000 ಸಿಕ್ಕಿದ್ರೆ ಇಟ್ ಆಲ್ಮೋಸ್ಟ್ ಸಮಟೈಮ್ಸ್ ಫೀಲ್ಸ್ ವೆರಿ ವೆರಿ ಸ್ಯಾಡ್ ದಟ್ ದಟ್ ಈಸ್ ದ ಸ್ಟೇಟ್ ದಟ್ ಇಟ್ ಇಸ್ ಇನ್. ಬಟ್ ಅದು ಸೈಡ್ಗೆ ಇಟ್ಟರೆ ಇಟ್ ಈಸ್ ಅ ವಂಡರ್ಫುಲ್ ಪ್ರೊಫೆಷನ್. ಇಟ್ಸ್ ಅಗೇನ್ ಯು ಹ್ಯಾವ್ ಟು ಬಿ ವೆರಿ ನಾಲೆಜಬಲ್ ಟು ಬಿ ಅ ಗುಡ್ ಡಾಕ್ಟರ್. ಬಟ್ ಅದ್ರ ಜೊತೆ ಆ ಪ್ರೊಫೆಷನಲ್ ಸ್ಯಾಟಿಸ್ಫ್ಯಾಕ್ಷನ್, ವೆನ್ ಅ ಪೇಷಂಟ್ tells you that thank you ಅಂತ ಹೇಳಿ ಅವರು ಹೋಗುವಾಗ, ಅದು ಐ ಥಿಂಕ್ ದಟ್ಸ್ ಅ ವಂಡರ್ಫುಲ್ ಫೀಲಿಂಗ್. ಅಗೇನ್ ಐ ಆಮ್ ನಾಟ್ ಸೇಯಿಂಗ್ ದಿಸ್ ಆಸ್ ದೋ ನಾನು ತುಂಬ ಐ ಹ್ಯಾವ್ ಸೇವ್ಡ್ ಲೈಫ್ಸ್ ಅಂತಲ್ಲ. ಐ ಹ್ಯಾವ್ ವರ್ಕ್ಡ್ ಫಾರ್ ಅ ಲಿಟಲ್ ವೈಲ್, ಬಟ್ ಐ ಹ್ಯಾವ್ ಸೀನ್ ಇಟ್ ಹ್ಯಾಪನ್ right in front of my eyes. And as a doctor, you understand what the doctor also did, what the patient also felt, and that I've seen it right in front of me. So it's a great profession, but yeah, I wouldn't say that. It will be dishonest of me if I say that I miss it. No, you're very happy with music. I am very, very happy. Very nice. ಮುಂದೆ ಬುಕ್ಸ್ ಎಲ್ಲ ತುಂಬ ಓದ್ತೀರಾ, ಡಾಕ್ಟ್ರು ಆಗಿ ಮ್ಯೂಸಿಕ್ಗೆ ಬಂದಿರೋದು. ಎನಿ ಬುಕ್ಸ್ ದಟ್ ಯು ವುಡ್ ಲೈಕ್ ಟು ರೆಕಮೆಂಡ್? ಬಿಕಾಸ್ ಯು ಕಮ್ ಅಕ್ರಾಸ್ ಆಸ್ ಅ ಯಾವ್ದು ಏನು ಕೊಟ್ರು ಐ ಕ್ಯಾನ್ ಹೋಲ್ಡ್ ಅ ಕಾನ್ವರ್ಸೇಷನ್ ಥರ. ವೇರ್ ಡು ಯು ಗೆಟ್ ದಿಸ್ ಕಾನ್ಫಿಡೆನ್ಸ್? ವೇರ್ ಡು ಯು ಫ್ಯೂಯಲ್ ದ ಗಾಡಿ? I read a lot. I love reading. ನಾನು ಸದ್ಯಕ್ಕೆ ಐ ಆಮ್ ರೀಡಿಂಗ್ ದಿಸ್, there is this English comedian, actor, author called Stephen Fry.
ಅವರು ಈ ಗ್ರೀಕ್ ಮಿಥಾಲಜಿನ ತುಂಬ ಲೈಕ್ ಒಂದು ಸ್ಟೋರಿ ಥರ, ಆಕ್ಚುಯಲ್ ಸ್ಟೋರಿ ಥರ, ಲೈಕ್ ಹೌ ಅ ಗ್ರ್ಯಾಂಡ್ ಮದರ್ ವುಡ್ ಟೆಲ್ ಟು ಹರ್ ಗ್ರ್ಯಾಂಡ್ ಚೈಲ್ಡ್, ಆ ಸ್ಟೈಲಲ್ಲಿ ಹಿ ಹ್ಯಾಸ್ ರಿಟನ್ ಬುಕ್ಸ್. ಇಟ್ಸ್ ಲೈಕ್ ಗ್ರೀಕ್ ಮಿಥಾಲಜಿ. ಸೊ ಗ್ರೀಕ್ ಮಿಥಾಲಜಿಲಿ ವಿಚ್ ಎವರ್ ಗಾಡ್ಸ್ ಅದೆಲ್ಲ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಬಟ್ ಅವ್ರ ಮಧ್ಯೆ ಲೈಕ್ ಈ ಗಾಡ್ ಇದೆ, ಅವ್ರದ್ದು ಮಗ ಇವರು ಹಂಗಲ್ಲ, ಗಾಡ್ ಅಂಡ್ ಮಗನ್ ಮಧ್ಯೆ ಇರೋ ಕಾನ್ವರ್ಸೇಷನ್ ಹೆಂಗಿರುತ್ತೆ ಅಂತ ಹಿ ಹ್ಯಾಸ್ ರಿಟನ್ ಇಟ್ ಡೌನ್, ಹಿ ಹ್ಯಾಸ್ ಇಮ್ಯಾಜಿನೇಟೆಡ್ ಅಂಡ್ ರಿಟನ್ ಇಟ್. ಸೊ ಆ ಬುಕ್ಕು ಇದೆ ನನ್ನ ಹತ್ರ, ಅದರದ್ದು ಆಡಿಯೋ ಬುಕ್ಕು ಇದೆ. ಸೊ ವೆನ್ ಎವರ್ ಐ ಗೆಟ್ ಟೈಮ್ ಐ ಲಿಸನ್ ಟು ಇಟ್. ಓದಕ್ಕೆ ಟೈಮ್ ಸಿಗ್ತಾ ಇಲ್ಲ, ದಟ್ ಇಸ್ ದಿ ಓನ್ಲಿ ಥಿಂಗ್. ಸೊ ವೆನ್ ಎವರ್ ಐ ಕ್ಯಾನ್, ಲೈಕ್ ನೌ ಐ ಹ್ಯಾಡ್ ಅ 2-hour drive, ಸೊ ಆಡಿಯೋ ಬುಕ್ ಕೇಳ್ಕೊಂಡು ಬಂದಿದ್ದೀನಿ. ಸೊ ಬಟ್ ಐ ಲವ್ ರೀಡಿಂಗ್ ಇನ್ ಜನರಲ್. ಐ ಥಿಂಕ್ ಇಟ್ ರಿಯಲಿ ಓಪನ್ಸ್ ಅಪ್ ಯುವರ್ ಮೈಂಡ್. ಟ್ರೂ, ಆ್ಯಂಡ್ ಇಟ್ ಗಿವ್ಸ್ ಯು ಲಾಟ್ ಆಫ್ ಡೆಪ್ತ್. ಎಸ್, ಕ್ಯೂರಿಯಾಸಿಟೀಸ್ ಅದು ಹಂಗೆ ಹೋಗ್ತಾನೇ ಇರುತ್ತೆ. ಆ್ಯಂಡ್ ಯು ವಿಲ್ ಬಿ ಲೈಕ್, ಕೆಲವು ನೋಡಿರ್ತೀರ, ಯಾರು ಸಿಕ್ಕಿದ್ರೆ ಏನು ಮಾತಾಡ್ಬೇಕು ಗೊತ್ತಿಲ್ಲ ಅವ್ರಿಗೆ. ಫಸ್ಟ್ ಕ್ವೆಶನ್ ಇಸ್ ಏನು ಸಮಾಚಾರ, ಅವಾಗ ಅವ್ರು ಹೇಳ್ತಾರೆ ನೀವೇ ಹೇಳಿ ಅಂತ. ದೆನ್ ಕಾಫಿ ಕುಡಿಯೋದು ಅಷ್ಟೇ. ಬಟ್ ನಾನು ದ ಪಾಯಿಂಟ್ ದಟ್ ಐ ಟೋಲ್ಡ್ ಅರ್ಲಿಯರ್, ಈ ಲೇಯರ್ಸ್ ಡಿಸ್ಕವರ್ ಮಾಡೋದು, ಲೈಕ್ ನಾನು ಒಂದು ಬುಕ್ ಓದೋ ಟೈಮಲ್ಲಿ ನನಗೆ ಇಟ್ಸ್ ಅ ಮೂವಿ ದಟ್ ಇಸ್ ಪ್ಲೇಯಿಂಗ್ ಇನ್ ಮೈ ಮೈಂಡ್ ಅಲ್ವಾ. ಐ ಆಮ್ ಶೋರ್ ಯು ಹ್ಯಾವ್ ಆಲ್ಸೋ, ವಿ ಹ್ಯಾವ್ ಆಲ್, ಹೂಎವರ್ ಹ್ಯಾಸ್ ರೆಡ್ ಹ್ಯಾರಿ ಪಾಟರ್ had imagined what Harry Potter looks like, what Hogwarts looks like. Ella avandu nanige Lord of the Rings andre it is probably my favorite book of all time. Aa movies irli, aa books irli. So I had already a mental image of idu hingirutte, ee dragon hangirutte adalla. Aamele film nodidaga it is his interpretation. ಹೌದು. ಅಂಡ್ ಅದರಲ್ಲಿ ಮ್ಯೂಸಿಕ್ ಕೇಳಿದಾಗ ಆ ಮ್ಯೂಸಿಕ್ ಲೈಕ್ ಶೈರ್ ಅಂಡ್ ಹಾಬಿಟ್ಸ್ ಇನ್ನೊಂದು ಡಿಫ್ರೆಂಟ್ ಮ್ಯೂಸಿಕ್, ಸಚ್ ಎ ಬ್ಯೂಟಿಫುಲ್ ಮ್ಯೂಸಿಕ್ ಅಂತ ನನಗೆ. ಸೊ ಐ ಥಿಂಕ್ ಬುಕ್ಸ್ ಹ್ಯಾವ್ ರಿಯಲಿ ಹೆಲ್ಪ್ ಮೀ ಡೂ ದಟ್, ಲೈಕ್ ಆ ಒಂದು ಎಕ್ಸ್ಟ್ರಾ ಲೇಯರ್ಸ್ನ, how these legendary people have figured it out, or how they have interpreted it to life tara. Yes, so I think that is definitely really, so even now the main reason why I love reading is that it keeps that creative juices flowing anta nanage ansutte. I think that is the one thing which really attracts me to reading every time. But unfortunately with 20s to 40s most of them don't read. We only hear. So for starters, suggest 2 books. Ondu ನೀವು ಇವಾಗ ಓದ್ತಾರದು ಓಕೆ. Okay, The Father and the Son, Jeffrey Archer's book. I think any Jeffrey Archer book, I absolutely love that. I'm reading a book right now called Paris Apartment. It's a thriller. Writer the ಹೆಸರು ಜ್ಞಾಪಕ ಇಲ್ಲ. It's a pretty interesting thriller. Thrillers ನನಗೆ ತುಂಬಾ ಇಷ್ಟ ಬಾಯ್ತು. Thrillers ತುಂಬಾ ಇಷ್ಟ. And yes, if ನಿಮ್ಮ viewers, if you have not read it, ದಯವಿಟ್ಟು Lord of the Rings ಓದಿ. One of the greatest books of all time. ಎಷ್ಟು ಸತಿ ಹೋದ್ರೂ you will not be, you'll never be like, if you like Harry Potter, this is the grandfather of Harry Potter. It's like it's unbelievable. Nice. So anything, I mean, ನನಗೆ ಸಿಡ್ನಿ ಶೆಲ್ಡನ್ ಬುಕ್ಸ್ ತುಂಬಾ ಇಷ್ಟ, ಜೆಫ್ರಿ ಆರ್ಚರ್ ಬುಕ್ಸ್ ತುಂಬಾ ಇಷ್ಟ. I've read one of Sidney Sheldon's, but yeah, I think initial teenage alla these are few names which everybody go through. Exactly. So I have finished all those things, but the thing is that adrinda jaasti like detailed reading alla madake nanage again time is the main factor. So now my biggest this thing would be that I like to read biographies. In fact, recently, actually, Mahatma Gandhi's biography, I read it, very Experiments with Truth. My Experiments with Truth. I read that very recently. So, Michelle Obama's Becoming Michelle is there with me right now. I don't know. I don't think I've read that yet. Okay. But Becoming is there in my this thing. So, Paris Apartment ಆದ್ಮೇಲೆ ಅದು start ಮಾಡಬೇಕು. So, I try to. Nice. It's both inspiration, it is both ಆ ಕ್ರಿಯೇಟಿವಿಟಿನ ಸ್ವಲ್ಪ ಸ್ಪಾರ್ಕ್. ಇನ್ಫ್ಯಾಕ್ಟ್ ತುಂಬ ಇದೇನಾಗುತ್ತೆ ಅಂದರೆ ವರ್ಕ್ ಮಾಡುವಾಗ ನಮಗೆ ಮ್ಯೂಸಿಕ್ ಬರಲ್ಲ. ಆಯಿತು, ಈ ಸೀನ್ ನೋಡಿ 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 ಸಾಕಾಯಿತು. ಇನ್ಫ್ಯಾಕ್ಟ್ ನಾನು ಒಂದು ಮ್ಯೂಸಿಕ್ ಮಾಡಿದ್ದೀನಿ, ಅವ್ರಿಗೆ ಕಳಿಸಿದೆ, ಅವ್ರಿಗೆ ಇಷ್ಟ ಆಗಿಲ್ಲ, ಅವರು ನೆಕ್ಸ್ಟ್ ಇನ್ನೊಂದು ಟ್ರೈ ಮಾಡಿ ಅಂತ ಹೇಳಿದರು. ನಾನು ಇನ್ನೊಂದು ಟ್ರೈ ಮಾಡಿದೆ. 3rd ಟೈಮ್ ಇದೇ ಸೀನಿಗೆ ಬೇರೆ ಮ್ಯೂಸಿಕ್ ಮಾಡೋದು ಹೇಗೆ? ಸೊ ಆವಾಗ opening a book and reading something actually really helps and changes. So I'll sit right there in front of the computer only and I'll read something else. It just shifts this thing and I come back and I might be able to look at it in a fresh way. Perspective. Yeah. Interesting. What all people do for creative blocks, and then how even a book can come handy in your perspective and in your experience. Absolutely. Very interesting. So I guess we've had a wonderful conversation. It was really nice. Nim jotege we just caught up, and then I got to know as to who real Midhun is. Apart from bari ಒಂದು ಮಿಥುನ್ ಮುಕುಂದನ್ ಅವ್ರ ಮ್ಯೂಸಿಕ್ ಅಂತ ನೋಡೋಕ್ಕೂ, ಯಾವುದೋ ಇಂಟರ್ವ್ಯೂನಲ್ಲಿ ಕುತ್ಕೊಂಡು ನೋಡೋದಕ್ಕೂ, ಅಥವಾ ನಿಮ್ಮ ಸಾಂಗ್ಸ್ಗಳು ಕೇಳೋದಕ್ಕೂ, ನಾವು ವಿ ನೋ ದ ಮ್ಯಾನ್ ಬಿಹೈಂಡ್ ಆಲ್ ಆಫ್ ದಿಸ್.
ಹೌ ಹಿ ಲುಕ್ಸ್ ಅಟ್ ಲೈಫ್, ವಾಟ್ ಇಸ್ ಹಿಸ್ ಬ್ಯಾಕ್ ಗ್ರೌಂಡ್, ಒಂದಷ್ಟು ಸಿಕ್ಕಿದೆ. ಐ ಹೋಪ್ ಇನ್ ದ ಡೇಸ್ ಟು ಕಮ್ ಮುಂದೆ ಇನ್ನೊಂದ್ಸತಿ ಜಸ್ಟ್ ಕ್ಯೂರಿಯಸ್ ಅದು ಅವಾಗ ಎಷ್ಟೇ ಸೀಸನ್ ಮಾಡ್ತಿರ್ತೀನೋ ಗೊತ್ತಿಲ್ಲ. ಆವಾಗ ನೀವು ಇನ್ನೆಷ್ಟು ಸೀಸನ್ ಆಗಿರ್ತೀರ ಲೈಫಲ್ಲಿ. ನಾನು ಖಂಡಿತ ನೋಡ್ತೀನಿ, ಐ ಆಮ್ ಶೋರ್. ಬಿಕಾಸ್ ನಿಮ್ಮ ಪ್ರೀವಿಯಸ್ ಇಂಟರ್ವ್ಯೂಸ್ ನೋಡಿದಾಗ್ಲೂ ನನಗೆ ಆ ಆರ್ಟಿಸ್ಟ್ ಬಗ್ಗೆ ತುಂಬ ಲೈಕ್ ಐ ಲರ್ನ್ ಅ ಲಾಟ್ ಅಬೌಟ್ ದೆಮ್ ಅಂಡ್ ಅವರ ಡಿಫ್ರೆಂಟ್ ವ್ಯೂ ಪಾಯಿಂಟ್ಸ್. ಅಂಡ್ ಬರೀ ಆರ್ಟಿಸ್ಟ್ ಅಲ್ವಲ್ಲ, ಸ್ಪೀಕಿಂಗ್ ಟು ಆಲ್ ಕೈಂಡ್ಸ್ ಆಫ್ ಪೀಪಲ್. ಸೊ ದಿಸ್ ಇಸ್ ಇದೆಲ್ಲ ಒಳ್ಳೇದು, ಬಿಕಾಸ್ ದ ಮೋರ್ ವಿ ಅಂಡರ್ಸ್ಟ್ಯಾಂಡ್ ದ ಪೀಪಲ್ ಅರೌಂಡ್ ಅಸ್, ಐ ಥಿಂಕ್ ವಿ ಗ್ರೋ ಆಸ್ ಹ್ಯೂಮನ್ ಬೀಯಿಂಗ್ಸ್. ಸೊ ಅದಕ್ಕೆ ನಿಮ್ಮ ಪ್ಲಾಟ್ಫಾರ್ಮ್ ತುಂಬ ಹೆಲ್ಪ್ ಆಗ್ತದೆ. ಐ ಆಮ್ ಶೋರ್ ಯು ವಿಲ್ ಹ್ಯಾವ್ ಲಾಟ್ಸ್ ಆಫ್ ಸೀಸನ್ಸ್ ಟು ಗೋ. ಅದರಲ್ಲಿ ನಾವು ಡೆಫಿನೆಟ್ಲಿ ಇನ್ನೊಂದು ಸತಿ ನಾವು ಮಾತಾಡೋಣ. ಡೆಫಿನೆಟ್ಲಿ. ಆ್ಯಂಡ್ ಲಾಸ್ಟ್ ಕೆಲಸ ಇವಾಗ ಇಲ್ಲಿ ಬರೋರೆಲ್ಲರಿಗೂ ವಿ ಟೇಕ್ 3 ರೆಕಮೆಂಡೇಶನ್ಸ್. 3 ಅಥವಾ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ, ಯಾರನ್ನ ನೋಡೋಕೆ ಇಷ್ಟಪಡ್ತೀರಾ, ಯಾರಲ್ಲಿ ಹೂಸ್ ವೆರಿ ನೈಸ್ ಟು ಎಕ್ಸ್ಪ್ಲೋರ್ ಲೈಕ್ ದಟ್? ಒಂದು ಐ ಥಿಂಕ್ ವುಡ್ ಬಿ ಚರಣ್ ರಾಜ್, ಮೇನ್ಲಿ ಬಿಕಾಸ್ ಚರಣ್ ರಾಜ್ ಇದು ಈ ಥರ ಇಂಟರ್ವ್ಯೂಸ್ಗೆ ಬರಲ್ಲ. ಅವರು ಬಂದರೆ ಇಟ್ ವಿಲ್ ಬಿ ಅ ಗ್ರೇಟ್ ಥಿಂಗ್, ಬಿಕಾಸ್ ಐ ವುಡ್ ರಿಯಲಿ ಲೈಕ್ ಟು ಹಿಯರ್. ನಾನು ಅವ್ರ ಹತ್ರ ಆಸ್ ಐ ಸೆಡ್ ಪರ್ಸ್ನಲಿ ಮಾತಾಡ್ತೀನಿ, ಬಟ್ ಐ ವುಡ್ ಲೈಕ್ ಪೀಪಲ್ ಟು ಹಿಯರ್ ಅಬೌಟ್ ದ ವೇ ಚರಣ್ ರಾಜ್ ಅಪ್ರೋಚಸ್ ಮ್ಯೂಸಿಕ್ ಫಾರ್ ಶೋರ್. ಐ ಥಿಂಕ್ ಮನ್ಸೋರೆ ಡೈರೆಕ್ಟರ್, he's a very interesting person. ನನಗೆ I've not spoken to him much, but ಯಾವಾಗಲೂ ಅವ್ರ ಹತ್ರ ಮಾತಾಡಿದ್ರೆ ಅವರ ಥಾಟ್ ಪ್ರಾಸೆಸ್ ನನಗೆ ತುಂಬ ಇಷ್ಟ. ಸೊ ಐ ವುಡ್ ಲೈಕ್ ಟು ಹಿಯರ್ ಮೋರ್ ವಿತ್ ಹಿಮ್. ಥ್ಯಾಂಕ್ ಯು. ಆ್ಯಂಡ್ ಮಿಥುನ್ ಅವರೇ, ಕಂಟಿನ್ಯೂ ಆಲ್ ದ ಗುಡ್ ವರ್ಕ್ ಯು ಡೂಯಿಂಗ್ ಇನ್ ವಾಟ್ ಎವರ್ ವೇಸ್ ದಟ್ ಯು ವುಡ್ ಲೈಕ್ ಟು ಎಕ್ಸ್ಪ್ಲೋರ್ ದ ಲೈಫ್ ಅಹೆಡ್. ಸ್ಟೇ ಕ್ಯೂರಿಯಸ್ ಇನ್ ಲೈಫ್. ಆ್ಯಂಡ್ ನಿಮಗೆ ಕೊನೆಯದಾಗಿ ಹಿಯರ್ಸ್ ಅ ಲಿಟಲ್ ಗಿಫ್ಟ್ ಫ್ರಮ್ ಮಂತ್ರಿ ಮಾಲ್. ಆ್ಯಂಡ್ ಆಲ್ಸೋ ನಿಮ್ ಮ್ಯೂಸಿಕ್ ಕೇಳಿ ಎಷ್ಟು ಜನ ಕಿವಿಗೆಲ್ಲ ಫ್ಲೇವರ್ಸ್ ಬಿಟ್ಟಿದ್ದೀರಾ. ಈಗ ಪೋಲಾರ್ ಬೇರೆಯವ್ರ ಕಡೆಯಿಂದ ಅನ್ ಐಸ್ ಕ್ರೀಮ್ ಹ್ಯಾಂಪರ್ ಫಾರ್ ಯು. So whenever next time you run out of something, probably a tub of ice cream can help you. I don't know. Tub of ice cream helps me every day, but problem is that it also makes me wider. So doctor vere. So I try to control, but yeah, this I'm definitely going to use. Thank you. So ಹೇಗಿತ್ತು? Enjoyed it. What expectation you had and what did you feel on the show? No, as I said, ನನಗೆ ಟ್ರೆಡಿಷನಲ್ ಇಂಟರ್ವ್ಯೂಸ್ ನನಗೆ ಇಷ್ಟ, ಬಟ್ a casual conversation ಜಾಸ್ತಿ ಸಿಗಲ್ಲ, ಈ ಥರ ಆಪರ್ಚುನಿಟಿ ಡೆಫಿನೆಟ್ಲಿ ಸಿಗಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಐ ಅಬ್ಸಲ್ಯೂಟ್ಲಿ ಲವ್ಡ್. ಒನ್ ಗುಡ್ ಥಿಂಗ್ ಇಸ್ ದಟ್ ಐ ಹ್ಯಾಡ್ ಅನ್ ಎಕ್ಸ್ಪೆಕ್ಟೇಷನ್, ಬಿಕಾಸ್ ನಿಮ್ಮ ಪ್ರೀವಿಯಸ್ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಿ, ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ, ಇವರು ಹೆಂಗೆ ಕೇಳ್ತಾರೆ, ಏನು ಅದೇ ನೀವು ಯಾರು ಅಂತ ನನಗೆ ಗೊತ್ತು ಅಫ್ಕೋರ್ಸ್, ಬಟ್ ಲೈಕ್ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂದರೆ ನಮಗೆ ಆ ಒಂದು, ಬಿಕಾಸ್ ವಿ ಆರ್ ನಾಟ್ ಪೀಪಲ್ ಹೂ ಆರ್ ಯೂಶ್ಲಿ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ಯೂಶ್ಲಿ ವಿ ಆರ್ ಅವೇ ಫ್ರಮ್ ಇಟ್. ಐ ಸ್ಟೇ ಆಸ್ ಅವೇ ಫ್ರಮ್ ಇಟ್ ಆಸ್ ಪಾಸಿಬಲ್, ಬಟ್ ಲೈಕ್ ಐ ಎಂಜಾಯ್ಡ್ ದಟ್. ಆ ಒಂದು ಲೈಕ್ ನಮ್ಮ ಜರ್ನಿ ಬಗ್ಗೆ, ಪ್ರೊಫೆಷನ್ ಬಗ್ಗೆ, ನಮ್ಮ ವ್ಯೂ ಪಾಯಿಂಟ್ಸ್ ಬಗ್ಗೆ ಆರಾಮಾಗಿ ಮಾತಾಡ್ಬೋದು, ವಿತೌಟ್ ಎನಿ ಜಡ್ಜ್ಮೆಂಟ್, ವಿತೌಟ್ ಎನಿ ಎನಿ ರೆಸ್ಟ್ರಿಕ್ಷನ್. ಸೊ ಐ ಟ್ರೂಲಿ ಎಂಜಾಯ್ಡ್ ಮೈ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. Pleasure hosting you and see you soon. Definitely. Thank you.